ತಚ್ಛಂಯೋರಾವೃಣೀಮಹೇ ಗಾತುಂ ಯಜ್ಞಾಯ ಗಾತುಂ ಯಜ್ಞಪತಯೇ ದೈವೀ ಸ್ವಸ್ತಿರಸ್ತು ನಃ ಸ್ವಸ್ತಿರ್ಮಾನುಷೇಭ್ಯಃ ಊರ್ಧ್ವಂ ಜಿಗಾತು ಭೇಷಜಂ ಶನ್ನೋऽस्तु ದ್ವಿಪದೇಶಂ ಚತುಷ್ಪದೇ. ಓಂ ಶಾಂತಿ ಶಾಂತಿ ಶಾಂತಿ. ಸಹೃದಯರಿಗೆ ಸಸ್ನೇಹ ವಂದನೆ. ನಮ್ಮಲ್ಲಿ ಜನಸಂದಣಿ ಇದೆ, ಹೇಗಿದೆ ಅಂಥೇಳಿ ಹೇಳೋದಕ್ಕೆ ಸಾಮಾನ್ಯವಾಗಿ ಬಳಸುವ ಶಬ್ದ ಕಿಕ್ಕಿರಿದ ಜನಸಂದಣಿ ಅಂತ. ಕಿಕ್ಕಿರಿದ ಸಭಾಗೃಹ. ಯಥಾರ್ಥದಲ್ಲೂ ಸಭಾಗೃಹ ಕಿರಿದಾಗಿದೆ. ಇಲ್ಲಿ ಕಿಕ್ಕಿರಿದಾಗಿದೆ. ಇಷ್ಟೊಂದು ಜನ ನಡ್ಕೊಂಡು ಬರಲಿಕ್ಕೂ ಆಗುದಿಲ್ಲ ಅನ್ನೋದು. ಇದಕ್ಕೆ ಬಹುಶಃ ಕಾರಣ ಏನು ಅಂದರೆ, ಈಗ ಗಣೇಶರು ಹೇಳಿದರು, ಗುಂಡಪ್ಪ ಮತ್ತು ಭೈರಪ್ಪ ಅವರ ಈಗ ಗಣೇಶರು ಹೇಳಿದರು, ಇಷ್ಟೊಂದು ಜನ ತುಂಬಿ ತುಳುಕುವ ಅನ್ನುವಂತಹ ಅಕ್ಷರಶಃ ತುಂಬಿ ತುಳುಕುವಂತೆ ಜನ, ನಡೆದುಕೊಂಡು ಬರಲಿಕ್ಕೂ ಜಾಗ ಇಲ್ಲದೆ ಇರುವಷ್ಟು ಜನ. ಯಾಕೆ ಅಂತ ಹೇಳಿದ್ರೆ, ಗುಂಡಪ್ಪ ಮತ್ತು ಭೈರಪ್ಪ ಇವರ ಕಾಂಬಿನೇಷನ್ ಅಂತ. ಈಗ ಗಣೇಶರೇ ಹೇಳಿದ್ದು. 43 ವರ್ಷ ಆಯಿತು DVG ಅವರು ನಮ್ಮನ್ನು ಮರೆತು ಹೋದದ್ದಲ್ಲ, ನಮ್ಮನ್ನು ಬಿಟ್ಟು ಹೋಗಿ. ಆದರೂ ಇನ್ನೂ ಗುಂಡಪ್ಪನವರ ಚುಂಬಕ ಶಕ್ತಿ ಹೇಗಿದೆ, ಭೈರಪ್ಪನವರ ಆ ಒಂದು ಸೆಳೆತ ಹೇಗಿದೆ ಅನ್ನೋದಕ್ಕೆ ಈ ಜನಸಾಗರವೇ ನಮಗೆ ಕಣ್ಣೆದುರು ಸಾಕ್ಷಿಯಾಗಿದೆ. DVG ಸಾರ ಸಂಗ್ರಹ ಸಂಪುಟದ ಲೋಕಾರ್ಪಣೆ ಇವತ್ತು. ಸಾರ ಸಂಗ್ರಹಕ್ಕೆ ಇಷ್ಟು ಜನ ಆದರೆ ಸಾರ ವಿಸ್ತಾರ ಇದ್ರೆ ಇನ್ನೆಷ್ಟಿರ್ಬೋದು ಅಂತ ನಮಗೆ ಆಶ್ಚರ್ಯ ಆಗುವಾಗಿದೆ. ಇವತ್ತಿನ ಈ DVG ಸಾರ ಸಂಗ್ರಹ ಅನ್ನುವುದು ಯಾವುದಿದೆ, ಕನ್ನಡ ಸಾಹಿತ್ಯವೆಂಬ ವಸಂತವನದಲ್ಲಿ ಅಶ್ವತ್ಥ ವೃಕ್ಷವಾಗಿ ಬೋಧ ಮೋದಗಳ ತಣ್ಣು ನೆಳಲನ್ನು ಪಸರಿಸಿದ ಮಹಾವ್ಯಕ್ತಿ DVG. ಬಾಳಿದ್ದನ್ನೇ ಬರೆದು ಬರೆದದ್ದನ್ನೇ ಬಾಳಿದವರು DVG. ಒಳ್ಳೆಯ ಬಾಳು ಮತ್ತು ಒಳ್ಳೆಯ ಬರೆಹ ಒಟ್ಟಿಗೆ ನಮಗೆ ದಕ್ಕುವುದು ಭುವನದ ಭಾಗ್ಯ. DVGಯವರ ಸಾಹಿತ್ಯ ಸುಮಾರು 5-6 ಸಾವಿರ ಮುದ್ರಿತ ಪುಟಗಳಷ್ಟಿದೆ. ಇಷ್ಟು ವಿಸ್ತರದ ವಾಂಗ್ಮಯವನ್ನು ಜೀರ್ಣಿಸಿಕೊಳ್ಳಲಾಗದ ವೇಗ ಪ್ರಪಂಚದ ರಸಿಕರಿಗಾಗಿ ಸಂಪಾದಿಸಿದ ವಾಮನ ಕೃತಿ DVG ಸಾರ ಸಂಗ್ರಹ. ಇದೊಂದು ಬಗೆಯಲ್ಲಿ ಗುಂಡೋಪನಿಷತ್ತು. DVGಯವರ ಬುದ್ಧಿ ಭಾವಗಳ ಪ್ರಾತಿನಿಧಿಕ ರೂಪವಾದ ಈ ಸಂಗ್ರಹ ಸರ್ವಾರ್ಥಗಳಲ್ಲಿ ಗೌಂಡ್ಯ ದರ್ಶನ. ಇದಿಷ್ಟು ಮಾತು ಡಾಕ್ಟರ್ ಆರ್ ಗಣೇಶರದ್ದು. ಅವರ ಪುಸ್ತಕದ ಬೆನ್ನುಡಿಯಲ್ಲಿ ಆ ಸಂಗ್ರಹಕ್ಕೂ ಸಂಗ್ರಹದ ಒಂದು ಪರಿಚಯವನ್ನು ಕೊಟ್ಟಿದ್ದಾರೆ. ಅಂತಹ ಒಂದು ಪುಸ್ತಕದ ಲೋಕಾರ್ಪಣಕ್ಕೆ ಇವತ್ತು ನಮ್ಮ ಸಭಾ ವೇದಿಕೆಗೆ ಆಗಮಿಸಿದವರು ಡಾಕ್ಟರ್ SL ಭೈರಪ್ಪ. ಡಾಕ್ಟರ್ SR ರಾಮಸ್ವಾಮಿ, ಶತಾವಧಾನಿ ಡಾಕ್ಟರ್ ಆರ್ ಗಣೇಶ್, ಇನ್ನಿರೋರು ಶಶಿಕಿರಣ್. ಅವ್ರ ಬಗ್ಗೆ ಆಮೇಲೆ ಹೇಳ್ತೇನೆ. ಈ 3 ಹೆಸರನ್ನು ನಾವು ಪ್ರಧಾನವಾಗಿ ಯಾಕೆ ಹೇಳ್ತೇನೆ ಅಂದರೆ, ಇದು 3 ವಿಸ್ಮಯತ್ರಯಗಳು ಅಂತ. ವಿಸ್ಮಯತ್ರಯ, ಅದರಲ್ಲಿ 1ನೇ ವಿಸ್ಮಯ, ಸಾಹಿತಿ ಲೋಕದ ವಿಸ್ಮಯ, ಪದ್ಮಶ್ರೀ ಡಾಕ್ಟರ್ SL ಭೈರಪ್ಪ. ಸ್ಪಷ್ಟ ಅಥವಾ ಸ್ಪಷ್ಟತೆಯ ಮೂರ್ತ ರೂಪ ಭೈರಪ್ಪನವರು. ಭೈರಪ್ಪ ಅಂದರೆ ಸ್ಪಷ್ಟತೆ. ಮನಸ್ಸೇಕಂ ವಚಸ್ಸೇಕಂ ಕರ್ಮಣ್ಯೇಕಂ ಮಹಾತ್ಮನಾಂ ಎನ್ನುವ ಮಾತಿಗೆ ನಿತ್ಯ ನಿದರ್ಶನ ಇವರು. ಮನೋವಾಕ್ ಕರ್ಮಗಳಲ್ಲಿ ಬಿರುಕು ಬೇರ್ಪಡೆಗಳು ಇಲ್ಲ. ಚಿಂತನದಲ್ಲಿ, ನುಡಿಯಲ್ಲಿ, ನಡೆಯಲ್ಲಿ ಪರಸ್ಪರ ವಿರೋಧವಿಲ್ಲ. ಅದೇ ಸ್ಪಷ್ಟತೆ. ಪರಿಪಕ್ವ ಚಿಂತನವಿಲ್ಲದೆ ಅವರು ಮಾತಾಡುವುದೇ ಇಲ್ಲ. ಆಡಿದ ಮಾತಿಗೆ ವ್ಯತಿರಿಕ್ತವಾಗಿಯೋ ವಿಪರೀತವಾಗಿಯೋ ಬಾಳುವವರೂ ಅಲ್ಲ. ರನ್ನನ ಭೀಮ ಹೇಳಿದ ಹಾಗೆ ನನ್ನ ನೋಡಿ ಟಾಠಡಾಢಣಂ. ಇದು ಭೈರಪ್ಪನವರ ನೆಲೆ ನಿಲುವು. ಸತ್ಯಾನ್ವೇಷಣ,
ರಸಾವರಣ ಸರ್ಜನ ಭೈರಪ್ಪನವರ ಶುದ್ಧ ಸಾಹಿತ್ಯದ ನಿರ್ಮಾಣದಲ್ಲಿರುವ ಸದಾತನ ಬದ್ಧತೆ. ಬಹುಶಃ ಸದ್ಯೋ ವರ್ತಮಾನದಲ್ಲಿ ತನ್ನ ಸಾಹಿತ್ಯ ಕೃತಿಗಳಲ್ಲಿ ರಸೋತ್ಕರ್ಷದ ಬಗ್ಗೆ ಗಂಭೀರವಾಗಿ ಚಿತ್ರಿಸುವ ಅಪರೂಪದ ಸೃಷ್ಟಿಶೀಲ ಕಾದಂಬರಿಕರ್ತರು ಭೈರಪ್ಪನವರು. ನಾನಿಷ್ಟು ಹೇಳಿದ ವಿಷಯವನ್ನ ನಿನ್ನೆ ಗಣೇಶರು ಇದೇ ವೇದಿಕೆಯ ರಾಮಾಯಣ ಉಪನ್ಯಾಸದಲ್ಲಿ ಒಂದು ಶಬ್ದದಲ್ಲಿ ಹೇಳಿದರು. ಅದು ಗಣೇಶ ಶಕ್ತಿ. ಅವರು ಹೇಳಿರೋದು ರಸಧ್ವನಿ ಸಾರ್ವಭೌಮರು ನಮ್ಮ ಎಸ್.ಎಲ್. ಭೈರಪ್ಪನವರು. ಇದು ಬಹುಶಃ ಅತ್ಯಂತ ಸೂಕ್ತವಾದಂತಹ ವ್ಯಕ್ತಿ ಚಿತ್ರಣದ ಶಬ್ದ. ಇಂದಿನ ಡಿವಿಜಿ ಸಾರಸಂಗ್ರಹ ಪುಸ್ತಕದ ಲೋಕಾರ್ಪಣಕ್ಕಾಗಿ ಸೋತ್ಸಾಹರಾಗಿ ಆಗಮಿಸಿದ ಡಾಕ್ಟರ್ ಎಸ್.ಎಲ್. ಭೈರಪ್ಪನವರಿಗೆ ಹಾರ್ದಿಕವಾದಂತಹ ಸ್ವಾಗತ. ಇನ್ನೊಂದು ದ್ವಿತೀಯ ವಿಸ್ಮಯ, ಅಕ್ಷರ ಲೋಕದ ವಿಸ್ಮಯ ನಾಡೋಜ ಡಾಕ್ಟರ್ ಎಸ್.ಆರ್. ರಾಮಸ್ವಾಮಿ. ಕೃತಿಯಲ್ಲೂ ಆಕೃತಿಯಲ್ಲೂ ಡಿವಿಜಿಯವರನ್ನು ಹೋಲುತ್ತಾ ಡಿವಿಜಿಯೇ ಆಗಿರುವ ಅಭಿನವ ಡಿವಿಜಿ ಡಾಕ್ಟರ್ ಎಸ್.ಆರ್. ರಾಮಸ್ವಾಮಿ. ಅಕ್ಷರ ಲೋಕದ ವಿಸ್ಮಯ ಯಾಕೆಂದರೆ ಅವರ ಬರವಣಿಗೆಯ ವ್ಯಾಪ್ತಿ ವಿಸ್ತಾರ ಅಳವಿನಾಚಿನದು. ಯಾವ ವಿಭಾಗವೂ ರಾಮಸ್ವಾಮಿಯವರ ಲೇಖೋದ್ಯೋಗದಿಂದ ಅವಶಿಷ್ಟವಾಗುವ ಅವಕಾಶವನ್ನೇ ಪಡೆದಿಲ್ಲ. ಅದು ಬರೀ ಜಡಾಕ್ಷರದ ಗೀಚಾಟವಲ್ಲ, ತಲಸ್ಪರ್ಶಿಯಾದ ಅಧ್ಯಯನ, ಚಿಂತನ, ಅವಲೋಕನ. ವೇದದಿಂದ ತೊಡಗಿ ಸರಕಾರದ ಬಜೆಟ್ಟು ಹಗರಣಗಳವರೆಗೆ ಅಕ್ಷರಿಕ ಪ್ರಭುತ್ವ ಅವರದು. ಅದು ಎಷ್ಟೊಂದು ಭಾಷೆಗಳಲ್ಲಿದೆ. ಅವರ ಭೌಮ ವಾಂಗ್ಮಯದ ಪರಿಚಯ ನಮಗಾಗಿರುವುದು ಅಲ್ಪಾತ್ಯಲ್ಪ. ತಿರುವನಂತಪುರದ ಅನಂತ ಪದ್ಮನಾಭನನ್ನ 3 ಬಾಗಿಲ ಸಂಧಿಯಲ್ಲಿ ಒಂದಿಷ್ಟು ಇಣಿಕಿ ಕಂಡಂತೆ. ಪ್ರಸ್ತುತ ಡಿವಿಜಿ ಸಾರಸಂಗ್ರಹ ಕೃತಿಗಷ್ಟೇ ಪರಿಮಿತಿಸಿ ಹೇಳುವುದಾದರೆ 1955ರ ಅನಂತರದ ಡಿವಿಜಿಯವರ ಯಾವತ್ತೂ ಕೃತಿಯ ಲಿಪಿಕಾರರು ಡಾಕ್ಟರ್ ಎಸ್.ಆರ್. ರಾಮಸ್ವಾಮಿ. ವ್ಯಾಸರಿಗೆ ಗಣೇಶನಿದ್ದಂತೆ ಅಂದರೆ ಅದು ಹೆಚ್ಚು ಅರ್ಥಪೂರ್ಣವಾಗುತ್ತದೆ. ಯಾಕೆಂದರೆ ಗಣೇಶ ಹಾಗೂ ವ್ಯಾಸರಲ್ಲಿ ಡಾಕ್ಟರ್ ಆರ್ ಗಣೇಶ ಅಲ್ಲ, ಗಣಪತಿ. ಗಣೇಶ ಹಾಗೂ ವ್ಯಾಸರಲ್ಲಿ ಪರಸ್ಪರ ಒಂದು ಕಂಡೀಷನ್ ಇತ್ತಂತೆ. ಓವರ್ ಸ್ಪೀಡಲ್ಲಿ ಬರೆದುಕೊಳ್ಳುವುದಷ್ಟೇ ಅಲ್ಲ, ಅದರ ಮನನವನ್ನೂ ಮಾಡಿಕೊಳ್ಳಬೇಕು. ಇದು ವ್ಯಾಸರ ಹಾಕಿದ ಕಂಡೀಷನ್. ರಾಮಸ್ವಾಮಿಯವರ ಮನನಶೀಲತೆಯ ಬಗ್ಗೆ ಡಿವಿಜಿಯವರೇ ಜ್ಞಾಪಕ ಚಿತ್ರಶಾಲೆಯ ಮುನ್ನುಡಿಯಲ್ಲಿ ಬರೆದಿದ್ದಾರೆ. ರಾಮಸ್ವಾಮಿಯವರ ಗುರುಭಕ್ತಿ ಪ್ಲಾವಿತವಾದ ಅಕ್ಷರೀಕರಣ ಇಲ್ಲದಿದ್ದರೆ ಡಿವಿಜಿಯವರ ಈ ಸಾಹಿತ್ಯ ವೈಪುಲ್ಯ ಹೀಗೆ ಪರಿಷ್ಕೃತವಾಗಿ ಸಿಗುತ್ತಿತ್ತೋ ಇಲ್ಲವೋ ಹೇಳಲಾಸದಳವಾದದ್ದು. ಇಂದಿನ ಈ ಕಾರ್ಯಕ್ರಮಕ್ಕೆ ಆಧ್ಯಕ್ಷವನ್ನು ವಹಿಸಿದ ನಾಡೋಜ ಡಾಕ್ಟರ್ ಎಸ್.ಆರ್. ರಾಮಸ್ವಾಮಿಯವರಿಗೆ ಹಾರ್ದಿಕವಾದಂತಹ ಸ್ವಾಗತ. ಮೂರನೆಯ ವಿಸ್ಮಯ, ವಿದ್ವಲ್ಲೋಕದ ವಿಸ್ಮಯ ಶತಾವಧಾನಿ ಡಾಕ್ಟರ್ ಆರ್ ಗಣೇಶ್. ಈ ವಿದ್ವಲ್ಲೋಕದ ವಿಸ್ಮಯ ಇದು ರಾಮಸ್ವಾಮಿಯವರ ಶಬ್ದ. ಡಿವಿಜಿ ನಿರ್ಮಿತ ಸಾಹಿತ್ಯ ರಾಶಿಯಿಂದ ಪ್ರಮುಖವೂ ಪ್ರಾತಿನಿಧಿಕವೂ ಆದ ಬರಹಗಳನ್ನು ಆಯ್ಕೆ ಮಾಡುವುದು ಸುಲಭವಲ್ಲ. ಇದು ಯಾಂತ್ರಿಕ ಕ್ರಿಯೆಯಂತೂ ಅಲ್ಲವೇ ಅಲ್ಲ. ಇದನ್ನು ಸಮರ್ಥವಾಗಿ ಮಾಡಬಲ್ಲವರು ಡಿವಿಜಿ ವಾಂಗ್ಮಯವನ್ನು ಅನೇಕ ವರ್ಷಗಳ ಕಾಲ ಗಾಢವಾಗಿ ಅಭ್ಯಾಸ ಮಾಡಿ ಡಿವಿಜಿಯ ದಾರ್ಶನಿಕತೆಯೊಡನೆ ತಮ್ಮನ್ನು ಶ್ರುತಿಗೊಳಿಸಿಕೊಂಡವರು ಮಾತ್ರ. ಈ ಬೌದ್ಧಿಕ ಭಾವನಾತ್ಮಕ ಪರಿಪಾಕವನ್ನು ಪಡೆದಿರುವ ನಮ್ಮ ಸಮಕಾಲೀನ ವಿದ್ವಾಂಸರಲ್ಲಿ ಅಗ್ರಣಿಯಾದವರು ಶತಾವಧಾನಿ ಡಾಕ್ಟರ್ ಆರ್ ಗಣೇಶ್. ಡಿವಿಜಿ ವ್ಯಕ್ತಿತ್ವದ ಮತ್ತು ವಾಂಗ್ಮಯದ ಬಗೆಗೆ ಡಾಕ್ಟರ್ ಗಣೇಶರ ತಲ್ಲೀನತೆ ಪ್ರಪತ್ತಿ ಸದೃಶವಾದುದು. ಇದಿಷ್ಟು ಮಾತು ಡಾಕ್ಟರ್ ರಾಮಸ್ವಾಮಿಯವರು ಆ ಪುಸ್ತಕದಲ್ಲಿ ಗಣೇಶರ ಬಗ್ಗೆ ಬರೆದಿರುವುದು. ಡಿವಿಜಿ ಸಾರಸಂಗ್ರಹ ಗ್ರಂಥದ ಸಂಪಾದನವನ್ನು ಮಾಡಿದಂತಹ ವಿದ್ವಲ್ಲೋಕದ ವಿಸ್ಮಯ ಡಾಕ್ಟರ್ ಗಣೇಶರವರಿಗೆ ಹಾರ್ದಿಕವಾದಂತಹ ಸ್ವಾಗತ. ಮೂರರ ಜೊತೆಗಿರುವವರು ನಾಲ್ಕನೆಯವರು. ಇವರು ವಿಸ್ಮಯಕಾರರು ಆಗಲಿರುವವರು. ಶಶಿಕಿರಣ್, BN ಶಶಿಕಿರಣ್ ಇಂಜಿನಿಯರಿಂಗ್ ಓದಿದ್ದು, ಅಂದರೆ ಅದು ಭೂತಕಾಲಕ್ಕೆ ಸೇರಿದ್ದು, ಓದಿದ್ದು. ಆಮೇಲೆ ತನ್ನನ್ನು ತೊಡಗಿಸಿಕೊಂಡದ್ದು
ಸೋತ್ಸಾಹವಾಗಿ ಸಕ್ರಿಯವಾಗಿ ಸಂಸ್ಕೃತ ಅಧ್ಯಯನದಲ್ಲಿ, ಈಗ ಸಂಸ್ಕೃತ ಮಾಸ್ಟರ್ ಡಿಗ್ರಿಯನ್ನು ಮಾಡ್ತಾ ಇದ್ದಾರೆ. ಮುಗೀತು, ಅದು ಭೂತಕಾಲಕ್ಕೆ ಸೇರಿದೆ. ಹಾಗಿದ್ರೆ ಅವರು ನಿತ್ಯ ವರ್ತಮಾನ ಕಾಲದಲ್ಲಿ ಅಧ್ಯಯನವನ್ನು ಜಾರಿಯಲ್ಲಿಟ್ಟುಕೊಂಡವರು. ಸಂಸ್ಕೃತ, ಇಂಗ್ಲೀಷು, ಕನ್ನಡ, ಇನ್ನೆಷ್ಟೆಷ್ಟು ಭಾಷೆ ಇದೆ ನನಗೆ ಗೊತ್ತಿಲ್ಲ, ವಿದೇಶಿ ಭಾಷೆಗಳು ಕೂಡ ಇರಬಹುದು, ಯಾವುದೂ ಇಲ್ಲಂತೆ. ಪರದೇಶಿ ಭಾಷೆಗೆ ಇನ್ನೂ ಕೈ ಹಾಕಿಲ್ಲ ಅವರು. ಈಗಾಗಲೇ ಅವರು ಗಣೇಶರ ಕವಿತೆಗೊಂದು ಕಥೆಯನ್ನು ಇಂಗ್ಲಿಷ್ಗೆ ಅನುವಾದಿಸುವುದರಲ್ಲಿ ಇವರು ಕೂಡ ಭಾಗಿಯಾಗಿದ್ದರು. ಆ ಪುಸ್ತಕ ಬಂದಿದೆ. ಸಹಕರ್ತರು ಇಲ್ಲೇ ಇದ್ದಾರೆ. ಅಲ್ಲೊಬ್ಬ ಅರ್ಜುನ ಇದ್ದಾನೆ, ಇಲ್ಲೊಬ್ಬ ಶಶಿಕಿರಣ ಇದ್ದಾರೆ. ಹಾಗೆ ಸಾಹಿತ್ಯ ರಂಗದಲ್ಲಿ, ಸಾಹಿತ್ಯ ಕ್ಷೇತ್ರದಲ್ಲಿ ತುಂಬ ಗಂಭೀರವಾಗಿ, ಎಷ್ಟು ಗಂಭೀರ ಅಂದರೆ ಗಣೇಶರಷ್ಟು ಗಂಭೀರವಾಗಿ ತನ್ನನ್ನು ತೊಡಗಿಸಿಕೊಂಡಿದ್ದಾನೆ. ಈ ಮಹಾಶಯನಿಗೆ ಮಾರ್ಗದರ್ಶಿಗಳೇ ಡಾಕ್ಟರ್ ಗಣೇಶರು. ಹಾಗಾಗಿ ಸದ್ಯೋ ಭವಿಷ್ಯದಲ್ಲಿ ಒಬ್ಬ ಅವಧಾನಿಯನ್ನು ನಾವು ಇವರಿಂದ ನಿರೀಕ್ಷಿಸಬಹುದು. ಅಂತಹ ಶಶಿಕಿರಣ್ ಅವರಿಗೆ ಹಾರ್ದಿಕವಾದಂತಹ ಸ್ವಾಗತ. ಅವರು ಈ ಗ್ರಂಥದ ಸಂಪಾದನೆಯಲ್ಲಿ ಗಣೇಶರ ಜೊತೆಗೆ ತನ್ನನ್ನು ತೊಡಗಿಸಿಕೊಂಡವರು. ಇದೀಗ ಕೃತಿಯ ಲೋಕಾರ್ಪಣೆ ಪದ್ಮಶ್ರೀ ಡಾಕ್ಟರ್ ಎಸ್.ಎಲ್. ಭೈರಪ್ಪನವರಿಂದ. ಕೃತಿಯ ಲೋಕಾರ್ಪಣೆ ವಿದ್ಯುಕ್ತವಾಗಿ ಆಗಿದೆ. ಇದೀಗ ಡಿ.ವಿ.ಜಿ. ಸಾರಸಂಗ್ರಹ ಸಂಪುಟ 1, 2 ಸೇರಿದಂಥದ್ದು. ಈ ಕೃತಿಯ ಕುರಿತು ಡಾಕ್ಟರ್ ಎಸ್.ಎಲ್. ಭೈರಪ್ಪನವರು ಭಾಷಣವನ್ನು ಮಾಡಲಿದ್ದಾರೆ. ಈಗ ಗಣೇಶರು ನನಗೆ ಕೊಟ್ಟಂತಹ ಇನ್ಫಾರ್ಮೇಷನ್ ಏನು ಅಂದರೆ, ಇದುವರೆಗೂ ಗಣೇಶರು ಡಿ.ವಿ.ಜಿಯವರಿಗೆ ಮೀಸಲಾದಂತಹ ಡಿ.ವಿ.ಜಿಯವರನ್ನು ಕುರಿತಾದಂತಹ ಒಂದು ಸಭೆಯಲ್ಲಿ ಭಾಗವಹಿಸಿರಲಿಲ್ಲಂತೆ. ಹಾಗಿದ್ರೆ ನಾವು ಎಷ್ಟು ಭಾಗ್ಯಶಾಲಿಗಳು. ಡಿ.ವಿ.ಜಿ. ಸಾರಸಂಗ್ರಹದ ಈ ಒಂದು ಲೋಕಾರ್ಪಣೆಗೆ ಡಾಕ್ಟರ್ ಎಸ್.ಎಲ್. ಭೈರಪ್ಪನವರು ಈ ಡಿ.ವಿ.ಜಿ. ಸಭಾಂಗಣಕ್ಕೆ ಬಂದಿದ್ದಾರೆ. ಆ ಧನ್ಯತೆಯಿಂದ ಭೈರಪ್ಪನವರಲ್ಲಿ ಈ ಕೃತಿಯ ಕುರಿತು ಮಾತನಾಡಬೇಕು ಅಂತ ಪ್ರಾಂಜಲವಾಗಿ ಪ್ರಾರ್ಥಿಸುತ್ತೇನೆ. ಸನ್ಮಾನ್ಯ ಎಸ್.ಆರ್. ರಾಮಸ್ವಾಮಿಯವರೇ, ಶತಾವಧಾನಿಗಳೇ, ಶಶಿಕಿರಣ್ ಅವರೇ, ಇಲ್ಲಿ ಸೇರಿರುವಂಥ ಡಿ.ವಿ.ಜಿಯವರ ಸಮಸ್ತ ಅಭಿಮಾನಿಗಳೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದು ನನ್ನ ಒಂದು ಪುಣ್ಯ ಅಂತ ನಾನು ಭಾವಿಸ್ತೇನೆ. ನಮ್ಮ ಹೊಸಗನ್ನಡ ಸಾಹಿತ್ಯ ಲೋಕದಲ್ಲಿ ಡಿ.ವಿ.ಜಿ. ಅವರಂಥ ಲೇಖಕರು ಬೇರೆ ಒಬ್ಬರಿಲ್ಲ. ಕಾರಣ ಇಷ್ಟೇ, ಡಿ.ವಿ.ಜಿಯವರ ವಿದ್ವತ್ತು ಬಹಳ ವಿಶಾಲವಾದದ್ದು. ಅವರು ವಿದ್ವತ್ತನ್ನು ಗಳಿಸಿಕೊಂಡ ರೀತಿಯೂ ಬಹಳ ವಿಶಾಲವಾದದ್ದು. ಜೊತೆಗೆ ಅದನ್ನು ಓದುಗರಿಗೆ ಕೊಟ್ಟ ರೀತಿಯೂ ಕೂಡ ಬಹಳ ದೊಡ್ಡ ರೀತಿಯದು. ನವೋದಯ ಕಾಲದಲ್ಲಿ ಸಾಧಾರಣವಾಗಿ ಲೇಖಕರ ಓದಿನ ವ್ಯಾಪ್ತಿ ತುಂಬ ದೊಡ್ಡದಾಗಿರುತ್ತಾ ಇತ್ತು. ಈಗಿನ ಲೇಖಕರ ಓದಿನ ವ್ಯಾಪ್ತಿ ಅಷ್ಟು ಇಲ್ಲ. ಆ ಲೇಖಕರ ಪೈಕಿ ಡಿ.ವಿ.ಜಿಯವರ ಓದಿನ ವ್ಯಾಪ್ತಿ ಅಂತೂ ಬೇರೆ ಯಾರಿಗೂ ಕೂಡ ಇರ್ತಿರಲಿಲ್ಲ. ಅವರು
ಕೇವಲ ಸಾಹಿತ್ಯವನ್ನು ಓದಿದವರಲ್ಲ, ರಾಜಶಾಸ್ತ್ರವನ್ನು ಓದ್ದವರು, ಅರ್ಥಶಾಸ್ತ್ರವನ್ನು ಓದ್ದವರು, ಅಡ್ಮಿನಿಸ್ಟ್ರೇಷನ್ ಅಂದರೆ ಏನು ಅನ್ನೋದನ್ನು ತಿಳಿದಂಥವರು, ಕಲೆಗಳಲ್ಲಿ ಸಂಗೀತವನ್ನು ತುಂಬ ಚೆನ್ನಾಗಿ ತಿಳಿದವರು, ನರ್ತನ ಕಲೆಯನ್ನು ತುಂಬ ಚೆನ್ನಾಗಿ ತಿಳಿದವರು, ಸಾರ್ವಜನಿಕ ಜೀವನದಲ್ಲಿ ಆಕ್ಟಿವ್ ಆಗಿ ಉದ್ದಕ್ಕೂ ಕೆಲಸ ಮಾಡಿದಂಥವರು, ವಿಶ್ವೇಶ್ವರಯ್ಯನವರಂಥವರು, ಮಿರ್ಜಾ ಅಂಥವರು, ಅವ್ರಿಗೆ ಸಮಾಲೋಚನೆಯಲ್ಲಿ ಭಾಗವಹಿಸ್ತಾ ಇದ್ದವರು. ಈ ಮಹನೀಯರಿಗೆ ಯಾವುದಾದರೂ ವಿಷಯದಲ್ಲಿ, ರಾಜ್ಯಾಡಳಿತದಲ್ಲಿ ಏನಾದರೂ ಅನುಮಾನ ಬಂದರೆ ಅವರು DVG ಅವರ ಜೊತೆಯಲ್ಲಿ ಸಮಾಲೋಚನೆ ಮಾಡ್ತಾ ಇದ್ದಂಥವ್ರು. ಇಷ್ಟೊಂದು ಅನುಭವ ಇದ್ದು ಆ ಅನುಭವದಿಂದ ಜ್ಞಾನವನ್ನು ಪಕ್ವ ಮಾಡಿಕೊಂಡು ಇದ್ದಂಥ ಬೇರೆ ಒಬ್ಬ ಸಾಹಿತಿ ನಮ್ಮಲ್ಲಿ ಆ ಕಾಲದೊಳಗೆ ಇರಲಿಲ್ಲ. ಈ ಕಾಲದಲ್ಲಂತೂ ಯಾರೂ ಇಲ್ಲವೇ ಇಲ್ಲ. ಈ ಅನುಭವದಿಂದ ಅವರು ಏನು ಬರೆದರೂ ಈ ಅನುಭವದಿಂದ ಬರೆದಿದ್ದಾರೆ. ಈ ಅನುಭವಕ್ಕೆ ಆಧಾರವಾಗಿ ಬಹಳ ವ್ಯಾಪಕವಾದಂಥ ಅಧ್ಯಯನ ಮಾಡಿದ್ದಾರೆ. ಆ ಕಾಲದಲ್ಲಿ, ನವೋದಯ ಕಾಲದಲ್ಲಿ, ಇಂಗ್ಲಿಷ್ ಸಾಹಿತ್ಯವನ್ನು ಬಹಳ ಆಳವಾಗಿ ಅಧ್ಯಯನ ಮಾಡಿದಂಥ ಪ್ರೊಫೆಸರ್ಗಳು ಇದ್ದರು. ಆದರೆ ಅವರಿಗೆ ಯಾವ ಸಾಮಾಜಿಕ ಮತ್ತು ರಾಜಕೀಯ ಸ್ಥಿತಿಯಲ್ಲಿ ಆ ಇಂಗ್ಲಿಷ್ ಸಾಹಿತ್ಯ ಹುಟ್ಟಿತು ಅಂತ ಅನ್ನೋ ಐತಿಹಾಸಿಕ ತಿಳುವಳಿಕೆ DVG ಅವರಿಗೆ ಇದ್ದಷ್ಟು ಅವ್ರಿಗಿರಲಿಲ್ಲ. ಮತ್ತು ಸಾಮ್ರಾಜ್ಯ ಯಾವ ರೀತಿ ಬೆಳೆಯಿತು, ಅದಕ್ಕಿದ್ದಂಥ ಆರ್ಥಿಕ ಕಾರಣಗಳು ಏನೇನೋ ಅದು DVG ಅವರಿಗೆ ಗೊತ್ತಿತ್ತು. ಪಶ್ಚಿಮ ದೇಶದ ಫಿಲಾಸಫಿ ಅವರಿಗೆ ಗೊತ್ತಿತ್ತು, ಗ್ರೀಕ್ ಫಿಲಾಸಫಿ ಗೊತ್ತಿತ್ತು. ಒಂದು ಸಲ ಹಿರಿಯಣ್ಣನವ್ರ ಕೈಲಿ ಮಾತಾಡುವಾಗ ಗ್ರೀಕ್ ಫಿಲಾಸಫಿ, ಪ್ಲೇಟೋನ ತತ್ವಶಾಸ್ತ್ರದ ಬಗ್ಗೆ ಯಾವುದೋ ಒಂದು ವಿಷಯ ಬಂದು ಇದು ಕನ್ನಡದಲ್ಲಿ ಬರೀಬೇಕು ಅಂದಾಗ, ನಿಮಗಿಂತ ಇನ್ಯಾರು ಬರೆಯೋರು, ಇದು ನೀವೇ ಬರೀಬೇಕು ಅಂತ ಹಿರಿಯಣ್ಣವರು DVG ಅವ್ರಿಗೆ ಹೇಳಿದರು. ಹಿರಿಯಣ್ಣವರಂಥ ಪ್ರಕಾಂಡ ಪಂಡಿತರು ಬೇರೆ ಇದುವರೆಗೂ ಯಾರೂ ಇಲ್ಲ ಕರ್ನಾಟಕದಲ್ಲಿ. ಅಂಥವ್ರ ಹತ್ರ DVG ಹೋಗಿ ತತ್ವಶಾಸ್ತ್ರದ ವಿಷಯದೊಳಗೆ ಚರ್ಚೆ ಮಾಡ್ತಾ ಇದ್ರು. ಇಷ್ಟೊಂದು ವಿದ್ವತ್ತನ್ನು ಅವರು ಯಾವ ರೀತಿ ಗಳಿಸ್ಕೊಂಡ್ರು, ಅವರು ಮುಂದೆ ಅವರೇನು ಕಾಲೇಜಿಗೆ ಹೋಗಿ ಓದ್ದೋರಲ್ಲ. DVG ಅವರ ಬಗ್ಗೆ ಒಂದು ಜೋಕ್ ಇದೆ. ಒಂದು ಸಲ ಇವರು AR ಕೃಷ್ಣಶಾಸ್ತ್ರಿಗಳ ಮನೆಗೆ ಹೋದರಂತೆ. ಕೃಷ್ಣಶಾಸ್ತ್ರಿಗಳು ನ್ಯೂಸ್ ಪೇಪರ್ ಓದ್ತಾ ಇದ್ರು. ಆಮೇಲೆ ಇವರು ಹೋದವರು ಏನು ಪತ್ರಿಕೆಯಲ್ಲಿ, ಇವತ್ತಿನ ಪತ್ರಿಕೆಯಲ್ಲಿ ಏನಿದೆ ಅಂತ ಕೇಳಿದ್ರು. ಕೃಷ್ಣಶಾಸ್ತ್ರಿಗಳು SSLC ಸರ್ಕಾರ ಡಿರೆಕಗ್ನೈಸ್ ಮಾಡ್ತು ಅಂತ ಕೃಷ್ಣಶಾಸ್ತ್ರಿಗಳು ಹೇಳಿದ್ರು. ಅವಾಗ DVG, ಅಯ್ಯೋ ನನಗಿದ್ದಂಥದ್ದು ಇದೊಂದೇ ಡಿಗ್ರಿ, ಅದು ಹೋಗ್ಬಿಡ್ತೇನಪ್ಪ. ಅವ್ರು ಓದಿದ್ದಷ್ಟೇನೆ. ಆದರೆ ಹೇಗೆ ಇಷ್ಟೊಂದೆಲ್ಲ ವಿದ್ವತ್ತನ್ನು ಗಳಿಸ್ಕೊಂಡ್ರು? ಆಯಾ ಕ್ಷೇತ್ರದೊಳಗೆ ಪ್ರಚಂಡ ಪಂಡಿತರು ಯಾರಿದ್ರೋ ಅವ್ರ ಹತ್ರಕ್ಕೆ ಹೋಗಿ ಇವರು ಕಳೆಯೋರು. DVG ಓದ್ತಾ ಇದ್ದದ್ದು ಅಂದರೆ ಸೆಕೆಂಡರಿ ಸೋರ್ಸಸ್ಸನ್ನು ಅವ್ರಿಗೆ ಓದ್ತಲೇ ಇರಲಿಲ್ಲ. ಯಾವಾಗಲೂ ಪ್ರೈಮರಿ ಸೋರ್ಸ್ ಅಂದಿದ್ರೆ ಓದೋರು, ಅದರಿಂದಲೇ ಕೋಟ್ ಮಾಡುವಂಥವ್ರು. ಈ ಥರದ ವಿದ್ಯಾಭ್ಯಾಸ ನಮ್ಮ ಇವತ್ತಿನ ಯಾವ ಪ್ರೊಫೆಸರು ಕೂಡ ಮಾಡೋದಿಲ್ಲ. ಅದೆಲ್ಲ ಮಾಡಿದ್ರೆ ಅವನು ಪ್ರೊಫೆಸರ್ ಆಗೋಕ್ಕೆ ಸಾಧ್ಯನೂ ಇಲ್ಲ.
ಇಷ್ಟೊಂದು ವಿದ್ವತ್ತನ್ನು ಅವರು ಗಳಿಸಿ ಅದರ ಪರಿಣಾಮವಾಗಿ ಎಷ್ಟೋ ಗದ್ಯ ಕೃತಿಗಳನ್ನು ಬರೆದರು. ಸಮಾಜಕ್ಕೆ ಏನು ಬೇಕು ಅಂತ ಅನ್ನೋದನ್ನು ಬರೆದರು. ಇಷ್ಟಲ್ಲದೆ ಸೃಜನಶೀಲ ಸಾಹಿತ್ಯವನ್ನು ಕೂಡ ಬರೆದರು. ಅವರು ಬರೆದಿರುವಂಥ ಪದ್ಯಗಳು ಅದೇನು ಕಡಿಮೆದೇನ ಅಲ್ಲ. ಇದರಲ್ಲಿ ಈಗಲೂ ಅವರು ಬರೆದಿರೋ ಮಂಕುತಿಮ್ಮನ ಕಗ್ಗ ಇದೆಯಲ್ಲ, ಅಂಥ ಕೃತಿ ಕನ್ನಡದಲ್ಲಿ ಬೇರೊಂದು ಯಾವುದೋ ಇಲ್ಲವೇ ಇಲ್ಲ. ಇವತ್ತೂ ಆ ಮಂಕುತಿಮ್ಮನ ಕಗ್ಗಕ್ಕೆ ಎಷ್ಟೋ ಜನ ಅದೊಂದು ಉಪನಿಷತ್ತು ಅಂತ ಹೇಳ್ತಾರೆ, ಎಷ್ಟೋ ಜನ ಅದನ್ನು ಪಾರಾಯಣ ಮಾಡ್ತಾರೆ. ಈ ಒಂದು ಮನ್ನಣೆ ಬೇರೆ ಯಾವ ಕೃತಿಗೂ ಇಲ್ಲ. ಇಂಥದನ್ನೆಲ್ಲ DVG ಬರೆದರು. ಅವರು ಯಾವಾಗಲೂ ಸಾರ್ವಜನಿಕ ಜೀವನದಲ್ಲಿ ತೊಡಗುತ್ತಲೇ ಇರ್ತಿದ್ರು. ಹಾಗೆ ಯಾವಾಗ ಅದರಲ್ಲಿ ಬ್ಯುಸಿಯಾಗಿರ್ತಾ ಇದ್ರು, ಯಾವಾಗ ಚಿಂತನೆ ಮಾಡ್ತಾ ಇದ್ರು, ಯಾವಾಗ ಕೂತು ಬರಿತಾ ಇದ್ರು ಅಂತ ಅನ್ನೋದು ಪರಮಾಶ್ಚರ್ಯ. ಈ ಸಾಧಾರಣವಾಗಿ ನಮ್ಮಂಥವ್ರಿಗೆ ಏನಾದರೂ ಬರೀಬೇಕು ಅಂದರೆ ಯಾವ ಡಿಸ್ಟರ್ಬೆನ್ಸು ಇರಬಾರ್ದು. ನಾವು ರೂಮ್ ಬಾಗಿಲು ಹಾಕ್ಕೊಂಡು ಡು ನಾಟ್ ಡಿಸ್ಟರ್ಬ್ ಅಂತ ಅನ್ನೋದು ಒಂದು ಚೀಟಿ ಅಲ್ಲಿ ಅಂಟಿಸ್ಕೊಂಡೇ ನಾವು ಕೂತ್ಕೊಂಡಿರ್ತೀವಿ. ಯಾರು ಬಂದರೆ ನಾವು ಯಾರನ್ನೂ ಮೀಟ್ ಮಾಡೋದಿಲ್ಲ. ಆದರೆ DVG ಹಾಗಿಲ್ಲ, ಓಪನ್ ಡೋರ್ ಅವರದ್ದು. ಯಾರು ಬರಲಿ ಹೋಗಲಿ ತಂಪಾಡಿಗೆ ತಾವು ಬರೀತಾ ಇರೋದು, ಬಂದವ್ರ ಜೊತೆ ಮಾತು ಆಡೋರು, ಅವ್ರು ಹೋದ ಮೇಲೆ ಕೂತ್ಕೊ ಬರೆದು ಇರುವಂಥದ್ದು. ಈ ಥರದ ಧ್ಯಾನ ಶಕ್ತಿ ಬೇರೆ ಯಾರಿಗುಂಟು? ನಿಜವಾಗಲೂ DVG ಅವ್ರ ಬಗ್ಗೆ ಬೇಕಾದಷ್ಟು ವಿಷಯ ಇದೆ. DVG ಬಗ್ಗೆ ಗಣೇಶ್ ಅವರು ಬರೀ ಇದೊಂದಲ್ಲ, ಬೇರೆ ಪುಸ್ತಕಗಳನ್ನು ಕೂಡ ಅವರು ಎಡಿಟ್ ಮಾಡಿದ್ದಾರೆ, ಅದರ ಬಗ್ಗೆ ಬರೆದಿದ್ದಾರೆ. ಅದನ್ನೆಲ್ಲ ನಾವು ಓದಬೇಕು, ಅವರನ್ನು ನೋಡಲೂಬೇಕು. ನಾನು DVG ಅವರನ್ನು ನೋಡಿದ್ದು ಅವರ ಕೊನೆಗಾಲದಲ್ಲಿ. ನಾನು ನನ್ನ MA ಮುಗಿಸಿದ ಮೇಲೆ ನಾನು ಉತ್ತರ ಭಾರತಕ್ಕೆ ಹೊರಟೋದೆ. ಕರ್ನಾಟಕದ ಸಂಪರ್ಕ ಬಹಳ ಕಡಿಮೆ ಇತ್ತು. 1971ರೊಳಗೆ ನಾನು ಟ್ರಾನ್ಸ್ಫರ್ ಮಾಡಿಸ್ಕೊಂಡು ಮೈಸೂರಿಗೆ ಬಂದ ಮೇಲೆ ನನಗೆ ಎನ್ ಬಾಲಸುಬ್ರಹ್ಮಣ್ಯ ಅವರು ಕೇಳಿದರು, ನೀವು DVG ಅವರನ್ನು ಭೇಟಿ ಮಾಡಿದ್ರ ಅಂತ. ಬಾಲಸುಬ್ರಹ್ಮಣ್ಯ ಬಹಳ ದೊಡ್ಡ ವಿದ್ವಾಂಸರು. ಭೇಟಿ ಮಾಡಿದ್ರ ಅಂತ ಕೇಳಿದರು. ನಾನಿನ್ನೂ ಅವರನ್ನು ಭೇಟಿ ಮಾಡಿಲ್ಲ ಅಂದೆ. ಅವ್ರು ಹೇಳಿದರು, DVG ಅವರಿಗೆ ವಯಸ್ಸು ಆಗ್ತಾ ಇದೆ, ಅವರು ಎಷ್ಟು ದಿವಸ ಬದುಕ್ತಾರೋ ಗೊತ್ತಿಲ್ಲ, ನೀವು ಅವರನ್ನು ಭೇಟಿ ಮಾಡದೇ ಹೋದರೆ ನಿಮ್ಮ ಜೀವನದೊಳಗೆ ಒಂದು ಅಮೂಲ್ಯವಾದ ಅವಕಾಶವನ್ನು ಕಳ್ಕೊಂಡ್ಬಿಡ್ತೀರಾ, ಹೋಗಿ ಭೇಟಿ ಮಾಡಿ ಅಂತ ಹೇಳಿದ್ರು. ನಾನು ಬೆಂಗಳೂರಿಗೆ ಬಂದೆ. DVG ಅವ್ರ ಮನೆ ನನಗೆ ಗೊತ್ತಿರಲಿಲ್ಲ. ನನ್ನ ಸ್ನೇಹಿತ MSK ಪ್ರಭು ಹೇಳಿದೆ. ಅವರು ನನಗೆ ಗೊತ್ತಿದೆ, ನಾನು ತೋರಿಸ್ತೇನೆ ಬನ್ನಿ ಅಂದರು. ನಾವು ಹೋದರೆ ಅವರ ಬ್ರದರ್ ರಾಮರಾಯರು ಇದ್ದರು ಮನೆಯಲ್ಲಿ. ಯಾರು ನೀವು ಅಂದರು. DVG ಕಾಣೋಕ್ಕೆ ಬಂದಿದ್ದೀವಿ ಅಂತ ಹೇಳಿದ್ವು. ಈಗ ಅವರು ಸ್ನಾನ ಮಾಡ್ತಾ ಇದ್ದಾರೆ, ಅರ್ಧ ಗಂಟೆ ಬಿಟ್ಟು ಬನ್ನಿ ಅಂದರು. ನಾವಿಬ್ಬರು ಹೊರಗಡೆ ಹೋದ್ವು. ಸ್ವಲ್ಪ ತಿರುಗಾಡ್ಕೊಂಡು ಅರ್ಧ ಗಂಟೆ ನಂತರ ಹೋದರೆ ಒಂದು ಮಂಚದ ಮೇಲೆ ಕೂತಿದ್ದಾರೆ, ಗೋಡೆ ಒರಕೊಂಡು. ಅದು ಹಳೇ ಕಾಲದಂಥ, ಅದಕ್ಕೆ ಆ ಮರಕ್ಕೆ ಪಾಲಿಶ್ ಗೀಲಿಶ್ ಏನೂ ಇಲ್ಲ, ಒಂಥರ ರಫ್ ಮರ ಅದು. ಅಂಥ ಒಂದು ಮಂಚ, ಅದ್ರ ಮೇಲೆ ಒಂದು ಕೋಟಿನ ಥರ ಹಾಕ್ಕೊಂಡಿದ್ದಾರೆ. ಅದು ಎಷ್ಟು ವರ್ಷ ಹಳೇದೋ ಗೊತ್ತಿಲ್ಲ. ಏನೋ ಒಂದು ಹೊದ್ಕೊಂಡಿದ್ದಾರೆ, ಕಾಲ್ಗೂ ಹೊದ್ಗೆನ ಕವುಚ್ಕೊಂಡಿದ್ದಾರೆ. ಅವರು ಕೂತಿದ್ದಾರೆ. ಆಮೇಲೆ ನಾವು ಹೋಗಿ ಮಾತಾಡಿಸಿದ್ವು. ಆಮೇಲೆ ನಾನು ಹೇಳಿದೆ, ನನ್ನ ಹೆಸರು SL ಭೈರಪ್ಪ ಅಂತ ಹೇಳಿದೆ. ಜ್ಞಾಪಿಸ್ಕೊಂಡು ವಂಶವೃಕ್ಷ ಬರೆದವರು ನೀವೇನಾ ಅಂತ ಅಂದರು. ಅವರು ಓದಿದ್ರು, ಆ ಕಾದಂಬರಿಯನ್ನು ಅವರು ಓದಿದ್ರು, ಮೆಚ್ಚಿಕೊಂಡಿದ್ರು. ಅವರು ಅದನ್ನು ಹೇಳಿದರು, ಅವರು ಚೆನ್ನಾಗಿ ಬರೆದಿದ್ದೀರಾ ಅಂತ ಅಂದರು. ಆಮೇಲೆ ನನ್ನ ವಿಷಯ ಕೇಳಿದ್ರು, ಯಾವೂರು ಏನು ಹಾಗೆ ಅಂತ. ನಾನು ಹೇಳಿದೆ, ನಾನೀಗ
ಉತ್ತರದಲ್ಲಿದ್ದೆ, ಗುಜರಾತಲ್ಲಿದ್ದೆ, ಡೆಲ್ಲಿಲಿದ್ದೆ, ಅಲ್ಲಿಂದ ಟ್ರಾನ್ಸ್ಫರ್ ಮಾಡಿಸ್ಕೊಂಡು ಬಂದೆ ಹಾಗೆ ಅಂತವ. ನಿಮಗೆ ಮದುವೆಯಾಗಿದೆಯಾ ಅಂದರು. ಆಗಿದೆ ಅಂದೆ. ಮಕ್ಕಳು ಅಂದರು. 2 ಪುಟ್ಟ ಮಕ್ಕಳಿದ್ದಾರೆ ಹಾಗೆ ಅಂತಂದರೆ ಸರಿ ಅಂದರು. ಆಮೇಲೆ ನಾನು ನಮ್ಮ ಪ್ರಭುವನ್ನು ಪರಿಚಯ ಮಾಡಿಕೊಟ್ಟೆ ಅವ್ರಿಗೆ. ಇವರು ನನ್ನ ಸ್ನೇಹಿತರು, ಪ್ರಭು ಅಂತ ಇವ್ರ ಹೆಸರು, ಇವರು ಕೂಡ ಸಾಹಿತಿ ಅಂದೆ. ಅವ್ರ ಬಗ್ಗೆನೂ ಕೇಳಿದ್ರು, ಏನು ಮಾಡ್ತಿದ್ದೀರಾ, ಎಲ್ಲಿ ಕೆಲಸ ಮಾಡ್ತಿದ್ದೀರಾ ಅಂತ ಎಲ್ಲನೂ ಕೇಳಿ ಆದಮೇಲೆ ಮದುವೆಯಾಗಿದೆಯಾ ಅಂದರು. ಇಲ್ಲ ಅಂತ ಅವ್ರು ಹೇಳಿದ್ರು. DVG ಹೇಳಿದ್ರು, ನೀವು ಎಂಥ ಸಾಹಿತ್ಯ ಬರೀತೀರಾ ಅಂದರು. ನಾನು ನಾಟಕ ಬರೀತೀನಿ, ಸಣ್ಣ ಕಥೆಗಳನ್ನು ಬರೀತಾ ಇದ್ದೀನಿ ಅಂತ ಪ್ರಭು ಹೇಳಿದರು. DVG ಹೀಗಂತ ಹೇಳಿದರು, ನೀವು ಸೃಜನಶೀಲ ಸಾಹಿತ್ಯ ಬರೀಬೇಕಾದ್ರೆ ಮದುವೆಯಾಗಿರಲೇಬೇಕು. ವಿದ್ವತ್ತನ್ನು ಸಂಪಾದನೆ ಮಾಡ್ಕೋಬೇಕು ಅಂತಂದರೆ ಬ್ರಹ್ಮಚಾರಿಯಾಗೇ ಇರಬೇಕು ಅಂತ ಹೇಳಿದ್ರು. ಇದಕ್ಕಿಂತ ಹೆಚ್ಚೇ ಅವರೇನು ಹೇಳಲಿಲ್ಲ. ನನಗೆ ಅನಂತರದೊಳಗೆ ಇದೆಂಥ ಉಪನಿಷದ್ ವಾಕ್ಯ ಇದ್ದಾಗೆ ಇತ್ತು ಈ DVG ಅವರ ಮಾತು. ಯಾಕೆ ಈ ಮಾತು ಹೇಳಿದ್ರು ಅಂತ ಅಂದರೆ, ನೀವು ಮದುವೆಯೇ ಆಗದೆ ಇದ್ದರೆ ನಮಗೆ ಜೀವನದ ಎಷ್ಟೋ ಒಳಮರ್ಮ ಗೊತ್ತೇ ಆಗೋದಿಲ್ಲ. ಅಂಡ್ ಬೇರೆ ಜೀವನದ ಬೇರೆಯವರ ಜೊತೆಯಲ್ಲಿ ಸಾಕಷ್ಟು ಸಂಪರ್ಕ ಆಗೋಕ್ಕೂ ಆಗೋದಿಲ್ಲ. ಬ್ರಹ್ಮಚಾರಿಗಳಿಗೆ ಅವರದ್ದೇ ಒಂದೊಂದು ಜೀವನ ಇದ್ದು ಬಿಡುತ್ತೆ ಅದರೊಳಗೆಲ್ಲ. ಇದು DVG ಅವರ ಮಾತು, ನನ್ನ ಮಾತಲ್ಲ. ಇದು ನಾವು ಹೆಚ್ಚಿಗೆ ಹೊತ್ತೇನು ಕೂತು ಮಾತಾಡಲಿಲ್ಲ. ಯಾಕೆಂದ್ರೆ ರಾಮರಾಯರು ಹೇಳಿದ್ರು, ಅವರು ನೀವು ಅರ್ಧ ಗಂಟೆ ಕಳೆದು ಬನ್ನಿ, ನೀವು ಮಾತಾಡೋದಕ್ಕೆ ಶುರು ಮಾಡಿದ್ರೆ ಅವರು ನಿಲ್ಲಿಸುವುದೇ ಇಲ್ಲ. ಹಾಗೆ ಅವ್ರಿಗೆ ಮಾತರಲ್ಲಿ ಬಹಳ ಆಸಕ್ತಿ ಇದೆ. ಅವ್ರಿಗೆ ಇದು ವಯಸ್ಸಾಗಿದೆ, ಡಾಕ್ಟರ್ ಹೇಳಿದ್ದಾರೆ ಹೆಚ್ಚು ಮಾತಾಡಬಾರ್ದು ಅಂತವ, ನೀವು ಹೆಚ್ಚು ಹೊತ್ತು ಕೂತ್ಕೋಬೇಡಿ ಅಂತ ಹೇಳಿದರು ನಮಗೆ. ನಾವು ಹೆಚ್ಚು ಹೊತ್ತು ಕೂತಿರಲಿಲ್ಲ, ನಾವು ಬಂದುಬಿಟ್ಟು. ನನಗೆ ಆ DVG ಅವರನ್ನು ನೋಡಿದಂಥ ಒಂದು ಇಂಪ್ರೆಷನ್ನು ಇವತ್ತು ನನ್ನ ಜ್ಞಾಪಕದೊಳಗೆ ಇದೆ. ಆ ರೀತಿಯಾದಂಥ ವ್ಯಕ್ತಿತ್ವ ಎಲ್ಲೋ ನಮಗೆ ನೋಡಿದ್ರೆ ನಮ್ಮ ಅಜ್ಜನ ನಾನು ನೋಡಿದ್ದೆ ಅಂತ ಅನ್ನುವಂಥ ಒಂದು ಪ್ರೀತಿ ಅವರ ಮೇಲೆ ನನಗೆ ಆವಾಗ ಹುಟ್ಟಿದ್ದು ಇವಾಗಲೂ ಕೂಡ ಇದೆ. ಇಂಥ DVG ಏನು ಮಾಡಿದ್ರು ಜೀವನದೊಳಗೆ, ಏನು ಸಾಧನೆ ಮಾಡಿದ್ರು ಅಂತ ಅನ್ನೋದು ನಿಮ್ಮೆಲ್ರಿಗೂ ಗೊತ್ತಿದೆ. ಅದನ್ನು ನಾನು ಸುಮ್ಮನೆ ಇಲ್ಲಿ ರಿಪೀಟ್ ಮಾಡೋದ್ರೊಳಗೆ ಅರ್ಥ ಇಲ್ಲ. ಮತ್ತು ಅವರು ಏನು ಬರೆದ್ರು ಅಂತ ಅನ್ನೋದು ನಿಮ್ಮಲ್ಲಿ ಎಷ್ಟೋ ಜನಕ್ಕೆ ಗೊತ್ತಿದೆ. ಅದನ್ನು ಸಂಕ್ಷಿಪ್ತ ಮಾಡಿ ಅಷ್ಟೊಂದನ್ನೆಲ್ಲನೂ ಓದೋಕ್ಕೆ ವ್ಯವಧಾನ ಇಲ್ಲದವರು ಓದಲಿ ಅಂತ ಸಂಕ್ಷಿಪ್ತ ಮಾಡಿ ಅದರಲ್ಲಿ DVG ಸಾಹಿತ್ಯದೊಳಗೆ ಪೂರ್ತಿ ಪ್ರಭುತ್ವ ಇರುವಂಥ ಗಣೇಶ್ ಮತ್ತು ಅವರ ಶಿಷ್ಯನ ಸ್ನೇಹಿತ ಅವರ ನೋಡಿ, ಗಣೇಶ್ ಅವರ ಇದು ಹೇಗಿದೆ ಅಂತಂದರೆ ಅನ್ಅಸ್ಯೂಮಿಂಗ್ ನೇಚರ್. ಅದು ಅವರ ಸ್ನೇಹಿತ ಶಶಿಕಿರಣ್, ಇವರಿಬ್ಬರೂ ಸೇರಿ ಬಹಳ ಚೆನ್ನಾಗಿ ಸಂಕ್ಷಿಪ್ತಗೊಳಿಸಿದ್ದಾರೆ. ಅದಕ್ಕೆ ಒಳ್ಳೆ ಒಂದು ಮುನ್ನುಡಿಯನ್ನು ಬಹಳ ಚೆನ್ನಾಗಿ ಬರೆದಿದ್ದಾರೆ. ನಾನು ಇದನ್ನು ಪೂರ್ತಿಯಾಗಿ ಓದಿದ್ದೇನೆ. ಇದು ಅಗತ್ಯವಾಗಿತ್ತು. ಎಲ್ಲನೂ DVG ಅವರ ವಿಶಾಲವಾದಂಥ ಬರವಣಿಗೆಗಳನ್ನು ಓದೋಕ್ಕೆ ಸಾಧ್ಯವಿಲ್ಲದೆ ಇರೋವರೆಗೋಸ್ಕರವಾಗಿ ಇದು ಅವರು ಬರೆದಿರೋದು. ಆದ್ದರಿಂದ ಇದು ಆಗಬೇಕಾದಂಥ ಕೆಲಸ. ಈ ಪುಸ್ತಕ ಪ್ರಕಟವಾಗಿದೆ, ಇದನ್ನು ನೀವೆಲ್ಲರೂ ಓದಬೇಕು. ಇಷ್ಟು ಆದಮೇಲೆ DVG ಅವರ ಬರವಣಿಗೆಯ ಮುಖ್ಯವಾದಂಥ ಒಂದು ಗುರಿ ಏನು, ಅವರು ಏನು ಬರೆದರು, ಅವರ ಜೀವನದ ಗುರಿ ಏನಿತ್ತು ಅಂತ ಅನ್ನೋದನ್ನು ನಾವು ಆಲೋಚನೆ ಮಾಡಬೇಕು.
ಅವರು ಈ ಗೋಖಲೆ ಸಾರ್ವಜನಿಕ ಸಂಸ್ಥೆಯನ್ನ ಕಟ್ಟಿದ್ರು. ಕಟ್ಟಬೇಕಾದ್ರೆ ಅವ್ರ ಹತ್ರ ಹಣವೇನೇ ಇರಲಿಲ್ಲ, ಅದು ಪಬ್ಲಿಕ್ ಮನಿ. ಅದನ್ನು ಜನರಿಂದ ಎತ್ತಿ ಎಲ್ಲೆಲ್ಲಿಂದೋ ಹೇಗೋ ಸಂಪಾದನೆ ಮಾಡಿ ಅದನ್ನು ಕಟ್ಟಿದ್ರು. ಆ ಕೊಟ್ಟ ಜನಗಳು ಯಾಕೆ ಕೊಟ್ಟರು, ಇದಕ್ಕೆ DVG ಪ್ಲ್ಯಾನ್ ಹಾಕಿದ್ರು ಅಂತಂದರೆ, ಅವ್ರಿಗೆ ಅಷ್ಟೊಂದು ಸಾರ್ವಜನಿಕರಿಗೆ ಅವರಲ್ಲಿ ಅಷ್ಟೊಂದು ನಂಬಿಕೆ ಇತ್ತು. ನಾವು DVG ಅವರ ಕೈಲಿ ಏನು ಒಂದು ಕಾಣಿಕೆ ಕೊಡ್ತೀವಿ ಅದು ಸದ್ವಿನಿಯೋಗವೇ ಆಗುತ್ತೆ ಅಂತ ಅನ್ನೋದು ಅವ್ರಿಗೆ ಜನಗಳಿಗೆ ಗೊತ್ತಿತ್ತು. ಈ ರೀತಿಯಾಗಿ ಇದನ್ನು ಕಟ್ಟಿದ್ರು. ಹೆಸರನ್ನ ಯಾಕೆ ಗೋಖಲೆ ಅವರ ಹೆಸರನ್ನ ಇಟ್ಟರು? ಗೋಖಲೆ ಅವರದ್ದೊಂದು ಮೋಟೋ ಇತ್ತು. ಏನು ಅಂದರೆ ಸ್ಪಿರಿಚುಯಲೈಸ್ ಪಬ್ಲಿಕ್ ಅಫೇರ್ಸ್. ಸ್ಪಿರಿಚುಯಲೈಸ್ ಪಬ್ಲಿಕ್ ಅಫೇರ್ಸ್ ಅಂತ. ನಮ್ಮಲ್ಲಿ ಬೇಕಾದಷ್ಟು ಪಬ್ಲಿಕ್ ಅಫೇರ್ಸ್ ನಡೀತಲೇ ಇದೆ. ನಮ್ಮ ರಾಜಕೀಯವಂತೂ ಪಬ್ಲಿಕ್ ಅಫೇರೇನೇ ಅದು. ಮತ್ತೆ ಇನ್ನು ಎಷ್ಟೋ ಸಂಘ ಸಂಸ್ಥೆಗಳನ್ನು ಕಟ್ಟೋದು ಕೂಡ ಪಬ್ಲಿಕ್ ಅಫೇರೇನೇ. ನೀವು ಕಾಲೇಜನ್ನು ಸ್ಥಾಪನೆ ಮಾಡೋದು ಪಬ್ಲಿಕ್ ಅಫೇರೇನೇ. ಮೆಡಿಕಲ್ ಕಾಲೇಜ್ ಸ್ಥಾಪನೆ ಮಾಡೋದಂತೂ ಖಂಡಿತವಾಗಿಯೂ ಪಬ್ಲಿಕ್ ಅಫೇರೇನೇ. ಈ ಇಂಜಿನಿಯರಿಂಗ್ ಕಾಲೇಜೂ ಪಬ್ಲಿಕ್ ಅಫೇರೇನೇ. ಇದರೊಳಗೆ ಸ್ಪಿರಿಚುಯಲೈಸ್ ಅಂತ ಅಂದ್ರೆ ಏನು? ಸ್ಪಿರಿಚುಯಲೈಸ್ ಅಂತ ಅನ್ನೋದು ಬಹಳ ದೊಡ್ಡ ಹೆಸರು. ಅದು ನಮ್ಗೆ ಅಷ್ಟೊಂದು ದೊಡ್ಡದು ಬೇಡ. ನಾವು ಸ್ಪಿರಿಚುಯಲೈಸ್ ಅನ್ನೋದ್ರ ಬದಲು ಮಾರಲೈಸ್ ಪಬ್ಲಿಕ್ ಅಫೇರ್ ಅಂತ ನಾವು ಇಟ್ಕೋಬಹುದು. ಅದರಲ್ಲಿ ಏನು ಮಾರಲೈಸ್ ಅಂತ ಅಂದರೆ, ನಾನು ಇದನ್ನು ಯೋಚನೆ ಮಾಡ್ತಾ ಇದ್ದೇನೆ. ನಮ್ಮಲ್ಲಿ ಇತ್ತೀಚೆಗೆ ಒಂದು ಮಾತು ಬಹಳ ಪ್ರಚಾರದಲ್ಲಿದೆ. ನೀವು ಬೆಳಗ್ಗೆ ಎದ್ದು ನ್ಯೂಸ್ ಪೇಪರ್ನು ಓದಿದ್ರೆ ಎಲ್ಲರೂ ಹೇಳುವಂಥ ಮಾತು ಇದರಲ್ಲಿ, ನಮ್ಮ ಸಂವಿಧಾನ ನಮ್ಮ ಧರ್ಮಶಾಸ್ತ್ರ. ನಮ್ಮ ಸಂವಿಧಾನವೇ ನಮ್ಮ ಧರ್ಮಶಾಸ್ತ್ರ. ಧರ್ಮಶಾಸ್ತ್ರ ಅಂತಂದ್ರೆ ಅದಕ್ಕೆ ಸ್ಪಿರಿಚುವಲ್ ಅನ್ನೋ ಮೀನಿಂಗು ಇದೆ. ಹಾಗೆ ಅಂತ ಅನ್ನೋದೊಂದು ಇದು ಎಲ್ಲರೂ ಕೂಡ ಮಾತಾಡ್ತಾರೆ. ಅಂದರೆ ನಾವು ಸಂವಿಧಾನದಂತೆ ನಡೆದು ಬಿಟ್ರೆ ನಾವು ಧರ್ಮಿಷ್ಠರಾಗಿ ಇರ್ತೇವೆ ಅಂತ. ಇದು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಇದೆ. ನಮ್ಮದು ಬೆಸ್ಟ್ ಸಂವಿಧಾನ ಹೇಳ್ತಾರೆ ಹಾಗಂತವ. ಪ್ರಪಂಚದಲ್ಲಿರುವಂಥ ಬೇರೆ ಬೇರೆ ರಾಷ್ಟ್ರಗಳ ಸಂವಿಧಾನವನ್ನೆಲ್ಲವನ್ನೂ ಅಧ್ಯಯನ ಮಾಡಿ ಅದರ ಉತ್ತಮಾಂಶಗಳನ್ನೆಲ್ಲನೂ ಕೂಡ ನಾವು ತಗೊಂಡು ನಮ್ಮ ಸಂವಿಧಾನವನ್ನು ರಚನೆ ಮಾಡಿದ್ದೀವಿ. ಆದ್ದರಿಂದ ಇದು ಬೆಸ್ಟು. ಎಷ್ಟೋ ದೇಶಗಳಿಗೆ ಇಷ್ಟೊಂದು ದೊಡ್ಡ ಸಂವಿಧಾನ ಇಲ್ಲವೇ ಇಲ್ಲ. ಪ್ರಜಾಪ್ರಭುತ್ವದ, ಪಾರ್ಲಿಮೆಂಟರಿ ಪ್ರಜಾಪ್ರಭುತ್ವದ ಮಾತೃ ಭೂಮಿಯಾದಂಥ ಇಂಗ್ಲೆಂಡ್ಗೆ ರಿಟರ್ನ್ ಸಂವಿಧಾನ ಇಲ್ಲವೇ ಇಲ್ಲ. ಆದ್ದರಿಂದ ಅವ್ರಿಗಿಂತ ನಾವು ಉತ್ತಮರು ಅಂತ ನಾವು ಕ್ಲೈಮ್ ಮಾಡ್ತೀವಿ. ಒಂದು ಉದಾಹರಣೆಯನ್ನು ನಾನು ಕೊಡ್ತೀನಿ ಇವಾಗ ನಿಮಗೆ. ಇತ್ತೀಚೆಂದು ಕ್ಯಾಮರಾನ್ ಬ್ರಿಟನ್ನಿನ ಪ್ರಧಾನಮಂತ್ರಿಯಾಗಿದ್ದರು. ಇದು ಬ್ರಿಟನ್ ಇದರಿಂದ ಯಾವುದರಿಂದ ಈ ಯುರೋಪಿಯನ್ ಯೂನಿಯನ್ನಿಂದ ಹೊರಗಡೆ ಬರಬೇಕು, ನಾವು ಇಲ್ಲಿ ಇದ್ದು ನಮಗೆ ಸಾಕಾಗಿ ಹೋಗ್ಬಿಟ್ಟಿದೆ, ಹೊರಗಡೆ ಬರಬೇಕು ಅಂತ ಒಂದು ಕೂಗು ಹುಟ್ಟಿತು. ಅದಕ್ಕೆ ರೆಫರೆಂಡಮ್, ಅದಕ್ಕೆ ತೀರ್ಮಾನ ಮಾಡಿದ್ರು, ರೆಫರೆಂಡಮ್ ಮಾಡಿಬಿಡೋಣ, ಪ್ರಜಾ ಅಭಿಪ್ರಾಯ ಯಾವ ರೀತಿ ಇದೆಯೋ ಆ ರೀತಿ ಮಾಡೋಣ ಹಾಗೆ ಅಂತವ. ರೆಫರೆಂಡಮ್ಗೆ ಆರ್ಡರ್ ಮಾಡಬೇಕಾಯಿತು. ಪ್ರೈಮ್ ಮಿನಿಸ್ಟ್ರು ಕ್ಯಾಮರಾನ್ ಆರ್ಡರ್ ಮಾಡಿಬಿಟ್ರು. ಮಾಡಿ ಆದಮೇಲೆ ಅವ್ರು ಏನು ಮಾಡಿದ್ರು ಅಂದರೆ ಭಾಳ ಟೂರ್ ಮಾಡಿದರು ಇಡೀ ಬ್ರಿಟನ್ನನ್ನು. ಎಲ್ಲ ಕಡೆಗೂ ಹೋಗಿ ನಾವು ಇಲ್ಲಿಂದ ಎಕ್ಸಿಟ್ ಆಗೋದು ಬೇಡ, ಅದಕ್ಕೆ ಬ್ರೆಕ್ಸಿಟ್ ಅಂತ ಕರೀತಾರಲ್ಲ, ನಾವು ಅಲ್ಲಿಂದ ಎಕ್ಸಿಟ್ ಆಗೋದು ಬೇಡ, ಮುಂದೆ ಅದು ನಮ್ಮ ದೇಶಕ್ಕೆ ಬಹಳ ಕೆಟ್ಟದಾಗುತ್ತೆ ಹಾಗೆ ಅಂತ ಅವರು ಬಹಳ ಕಡೆಯಲ್ಲಿ ಭಾಷಣ ಮಾಡಿದ್ರು. ನ್ಯೂಸ್ ಪೇಪರಲ್ಲಿ ಹೇಳಿದ್ರು, ಟಿವಿಯಲ್ಲಿ ಹೇಳಿದ್ರು. ಒಂದೇ ಸಮ ಅವರ ಜನರಲ್ ಎಲೆಕ್ಷನಲ್ಲೂ ಕೂಡ ಅವರು ಅಷ್ಟೊಂದು ಓಡಾಡಿರಲಿಲ್ಲ, ಅಷ್ಟೊಂದು ಓಡಾಡಿದರು. ವೋಟಿಂಗ್ ಆಯಿತು. ವೋಟಿಂಗ್ನೊಳಗೆ ಎಕ್ಸಿಟ್ ಆಗಬೇಕು ಅಂತ ವೋಟಿಂಗ್ ಬಂದ್ಬಿಡ್ತು.
ಅವಾಗ ಇವರೇನು ಮಾಡಬೇಕು? ಇವರು ಹೇಳಿದ್ರು ಇದು ಎಕ್ಸಿಟ್ ಆಗೋದು ತಪ್ಪು ಅಂತ ನಾನು ಹೇಳಿದ್ದೀನಿ. ಇವಾಗ ಜನ ಎಕ್ಸಿಟ್ ಆಗಬೇಕು ಅಂತ ಹೇಳಿದ್ದಾರೆ. ಆ ಎಕ್ಸಿಟ್ ಆಗಬೇಕು ಅಂತ ಹೇಳಿರೋದ್ರಿಂದ ನಾನು ಅದಕ್ಕೆ ಎಫೆಕ್ಟಿಗೆ ಕೊಡೋಕ್ಕೆ ನಾನು ಪ್ರೈಮ್ ಮಿನಿಸ್ಟರ್ ಆಗಿರೋದು ಸರಿ ಅಲ್ಲ. ಆದ್ದರಿಂದ ನಾನು ಇವತ್ತೇ ರಾಜೀನಾಮೆ ಕೊಟ್ಟಿದ್ದೀನಿ ಅಂತ ಹೇಳಿ ರಾಜೀನಾಮೆ ಕೊಟ್ಬಿಟ್ರು ಅವರು. ನಮ್ಮ ದೇಶದೊಳಗೆ ಯಾವ ಮಿನಿಸ್ಟ್ರು ಯಾವ ಪ್ರೈಮ್ ಮಿನಿಸ್ಟ್ರು ಕೊಡ್ತಾ ಇದ್ದಾರೆ? ಅವ್ರಿಗೆ ರಿಟರ್ನ್ ಕಾನ್ಸ್ಟಿಟ್ಯೂಷನ್ನೇ ಇಲ್ಲ. ಯಾವ ಕಾನ್ಸ್ಟಿಟ್ಯೂಷನ್ ಯಾವ ಸೆಕ್ಷನ್ ಪ್ರಕಾರದೊಳಗೆ ಅವ್ರು ರಾಜೀನಾಮೆ ಕೊಟ್ಟರು? ಯಾವ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಪ್ರಕಾರದೊಳಗೆ ಅವ್ರು ರಾಜೀನಾಮೆ ಕೊಡಬೇಕಾಗಿತ್ತು? ಅವ್ರಿಗಿದ್ದಂಥ ಒಳಗಡೆ ಇದ್ದಂಥ ಒಂದು ಮಾರಲ್ ಸೆನ್ಸ್ ರಾಜೀನಾಮೆ ಕೊಡೋದಕ್ಕೆ, ಅವ್ರು ಕೊಡದೆ ಹೋಗಿದ್ದಿದ್ರು ಜನಗಳಿಗೆ ಕೊಡಿಸೋರು, ಅದು ಬೇರೆ ಪ್ರಶ್ನೆ. ಜನಗಳಿಗೆ ಕೊಡಿಸ್ಕೊಂಡು ಹೊರಗೆ ಹೋಗೋದಕ್ಕಿಂತ ಮರ್ಯಾದೆ ಅಂದರೆ ತಾನಾಗೆ ಕೊಟ್ಬಿಡೋದು, ಡಿಲೇ ಇಲ್ಲದೆ ಕೊಡೋದು. ಅವ್ರು ರಾಜೀನಾಮೆ ಕೊಟ್ಬಿಟ್ರು. ರಾಜೀನಾಮೆ ಕೊಟ್ಟಾದ್ಮೇಲೆ ಮತ್ತೆ ಪ್ರೈಮ್ ಮಿನಿಸ್ಟರ್ ಯಾರಾಗಬೇಕು? ಯಾವ ಪಾರ್ಟಿಯಿಂದ ಇವರು ಲೀಡರ್ ಆಗಿ ಎಲೆಕ್ಟ್ ಆಗಿ ಪ್ರೈಮ್ ಮಿನಿಸ್ಟರ್ ಆಗಿದ್ದರೋ ಆ ಪಾರ್ಟಿ ಈ ಥೆರೇಸಾ ಮೇ ಅಂತ ಅನ್ನೋರನ್ನ ಪ್ರೈಮ್ ಮಿನಿಸ್ಟರ್ ಆಗಿ ಎಲೆಕ್ಟ್ ಮಾಡಿದ್ರು. ಥೆರೇಸಾ ಮೇ ಬಂದರು ಪ್ರೈಮ್ ಮಿನಿಸ್ಟರ್ ಆಗಿ. ಬಂದು ವಾರ ಕಳೆದಿರಲಿಲ್ಲ, ಪತ್ರಿಕೆಗಳಲ್ಲಿ ಬರೋಕ್ಕೆ ಶುರುವಾಯಿತು, ಈ ಪಕ್ಷ ಅಧಿಕಾರಕ್ಕೆ ಬರಬೇಕಾದ್ರೆ ಕ್ಯಾಮರಾನ್ ಲೀಡರ್ಶಿಪ್ನಿಂದ ನಾವು ವೋಟ್ ಕೊಟ್ಟಿದ್ದೀವಿ, ಈ ಕ್ಯಾಮ್ರಾನ್ ಇಲ್ಲ, ಕ್ಯಾಮ್ರಾನ್ ಹೋದ ಅಂತಂದು ಆಟೋಮ್ಯಾಟಿಕ್ ಆಗಿ ಅಮ್ಮಂಗೆ ಯಾರು ಇದನ್ನು ಕೊಟ್ಟೋರು, ಏನು ಲೀಡರ್ಶಿಪ್ ಕೊಟ್ಟವ್ರು ಯಾರು? ನಾವು ಅವಳಿಗೇನು ಓಟ್ ಕೊಟ್ಟಿರಲಿಲ್ವಲ್ಲ ಅಂತ ಒಡಕು ಧ್ವನಿ ಪತ್ರಿಕೆಗಳಲ್ಲಿ ಬರೋಕ್ಕೆ ಶುರುವಾಯಿತು. ಅಯ್ಯಮ್ಮ ಏನಿಲ್ಲ, ನಮ್ಮ ಪಕ್ಷ ನನಗೆ ಕೊಟ್ಟಿದ್ದೆ, ನೀವ್ಯಾರೋ ಕೇಳೋಕ್ಕೆ ಅಂತ ಅನ್ಲಿಲ್ಲಾಕೆ. ತಕ್ಷಣ ಫ್ರೆಶ್ ಎಲೆಕ್ಷನ್ನಿಗೆ ಆರ್ಡರ್ ಮಾಡಿಬಿಟ್ಲು ಆಕೆ. ಅಗೇನ್ ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಇಲ್ಲ. ಇಂಥ ಸನ್ನಿವೇಶ ಬಂದ್ರೆ ಹೀಗೆ ಮಾಡಬೇಕು ಅನ್ನೋ ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಅವ್ರಿಗಿಲ್ಲ. ಯಾಕೆ ಎಲೆಕ್ಷನ್ನಿಗೆ ಮಾಡಿದ್ಲು? ಯಾಕೆಂದ್ರೆ ನಾನು ನೇರವಾಗಿ ಜನ ನನ್ನನ್ನು ಎಲೆಕ್ಟ್ ಮಾಡದೆ ಹೋದರೆ ನಾನು ಪ್ರೈಮ್ ಮಿನಿಸ್ಟರ್ ಆಗೋದಕ್ಕೆ ನನಗೆ ಅರ್ಹತೆ ಇಲ್ಲ ಅನ್ನುವಂಥ ಒಂದು ಸೆನ್ಸ್ನಿಂದ ಮಾಡಿದ್ಲು. ಎಲೆಕ್ಷನ್ ರಿಸಲ್ಟ್ ಬಂತು, ಈಕೆಗೆ ಫುಲ್ ಮೆಜಾರಿಟಿ ಬರಲೇ ಇಲ್ಲ. ಅವಾಗೇನಾಗಬೇಕು? ಈ ಪಕ್ಷ ಬಿದ್ದೋಯ್ತು, ಇನ್ನೊಂದು ಪಕ್ಷಕ್ಕೂ ಫುಲ್ ಮೆಜಾರಿಟಿ ಬರಲಿಲ್ಲ, ಯಾವುದೋ ಒಂದು ಮೂರನೇ ಪಕ್ಷಕ್ಕೆ ಸ್ವಲ್ಪ ಮೆಜಾರಿಟಿ ಬಂದ್ಬಿಡ್ತು. ಅವಾಗೇನು ಮಾಡಬೇಕು ಇದಕ್ಕೆ? ಆ ಮೂರನೇ ಪಕ್ಷ ಏನು ಸ್ವಲ್ಪ ಮೆಜಾರಿಟಿ ಇತ್ತಲ್ಲ ಅದು ಹೇಳ್ತು, ಇನ್ನೊಂದು ಎಲೆಕ್ಷನ್ ಮಾಡೋಕ್ಕಾಗುತ್ತಾ? ಇದು ಬ್ರೆಕ್ಸಿಟ್ ಎಲೆಕ್ಷನ್ ಒಂದಾಯ್ತು, ಈಗ ಹೊಸ ಎಲೆಕ್ಷನ್ ಆಯಿತು, ಫುಲ್ ಮೆಜಾರಿಟಿ ಬರಲಿಲ್ಲ. ಆದ್ದರಿಂದ ನಮ್ಗೆ ಎಲೆಕ್ಷನ್ ಇದನ್ನೇ ಬೇಡ, ಇನ್ನೊಂದು ಎಲೆಕ್ಷನ್ ಮಾಡೋಕ್ಕಾಗತ್ತಾ? ಹುಡುಗಾಟನ ಒಂದು ಎಲೆಕ್ಷನ್ ಕಂಡಕ್ಟ್ ಮಾಡೋದು ಅಂತವ. ಆವಾಗ ಇನ್ನೊಂದು ಒಂದು ಸಣ್ಣ ಪಕ್ಷ ಇತ್ತಲ್ಲ, ಅವ್ರು ಹೇಳಿದ್ರು ಈ ಥೆರೇಸಾ ಮೇ ಪ್ರೈಮ್ ಮಿನಿಸ್ಟರ್ ಆಗಿರಲಿ, ನಾವು ಸಪೋರ್ಟ್ ಮಾಡ್ತೀವಿ. ಸಪೋರ್ಟ್ ಮಾಡ್ತೀವಿ ಅಂದರೆ ನಮಗೇನು ಇದನ್ನು ಕೊಡಬೇಕು, ನೀವು ಏನು ನಮಗೊಂದು ಪಾರ್ಟ್ ಕೊಡಬೇಕು ಸರ್ಕಾರದೊಳಗೆ, ನಮಗಿಷ್ಟು ಮಿನಿಸ್ಟ್ರಿ ಕೊಡಬೇಕು, ನೋ ಸಚ್ ಡಿಮಾಂಡ್. ಈಗ ಇನ್ನೊಂದು ಎಲೆಕ್ಷನನ್ನು ಅವಾಯ್ಡ್ ಮಾಡಬೇಕು ಅಂತ ಅನ್ನೋ ಏಕಮೇವ ಉದ್ದೇಶದಿಂದ ನಾವು ಈಕೆಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ. ಮಾತು ಕೊಟ್ಬಿಟ್ರು, ಆಕೆ ಮತ್ತೆ ಪ್ರೈಮ್ ಮಿನಿಸ್ಟರ್ ಆಗಿ ಎಲೆಕ್ಟ್ ಆದ್ಲು. ಅವರು ಆಗ ಮಾತು ಕೊಟ್ಟ ಮೇಲೆ ಮತ್ತೆ ಆಕೆ ಕಾಲೆಳೆಯೋಕೆ ಹೋಗಲ್ಲ ಅವರು. ಅಕಸ್ಮಾತ್ ಅವ್ರು ಹಾಗೆ ಹೋದರೆ ಇನ್ನೊಂದ್ಸಲಿ ಅವ್ರಿಗೆ ಉಳಿಗಾಲವಿಲ್ಲ, ಆ ದೇಶದ ಜನಗಳು ವೋಟ್ ಕೊಡೋದಿಲ್ಲ ಇದ್ರೊಳಗೆಲ್ಲ. ಇದಕ್ಕೇನು ಹೇಳ್ತೀರಾ? ಆ ಮಾರಲ್ ಸೆನ್ಸ್ ಆಫ್ ಪಬ್ಲಿಕ್ ಲೈಫ್, ಮಾರಲ್ ಸೆನ್ಸ್ ಆಫ್ ಪಬ್ಲಿಕ್ ಲೈಫ್ ಇದೆಯಲ್ಲ, ಅದು ಎಲ್ಲ ವೋಟರ್ಸ್ಗೂ ಇದೆ, ಎಲ್ಲ ರಾಜಕೀಯದವ್ರಿಗೂ ಕೂಡ ಇದೆ. ರಿಟರ್ನ್ ಕಾನ್ಸ್ಟಿಟ್ಯೂಷನ್ನೇ ಇಲ್ಲ, ಹೇಗೆ ಬೇಕಾದರೂ ಮಾಡಬಹುದಾಗಿತ್ತಲ್ಲ, ನಡೆಯೋದಿಲ್ಲ ಅಲ್ಲಿ. ನಮಗೆ ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಇದೆ, ನಮ್ಮಲ್ಲಿರುವಂಥ ದೊಡ್ಡ ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಬೇರೆ ಯಾವ ದೇಶದೊಳಗೂ ಇಲ್ಲ ಅಂತ ನಾವು ಹೆಮ್ಮೆ ಪಟ್ಕೋತಿದ್ದೀವಿ. ಏನು ಮಾಡ್ತೀವಿ ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಒಳಗೆ?
ಅದು ಧರ್ಮಶಾಸ್ತ್ರ ಅಂತ ಹೇಳ್ತೀವಿ. ವೇದಕ್ಕಿಂತ ಹೆಚ್ಚು ಪವಿತ್ರವಾದದ್ದು ನಮ್ಮ ಕಾನ್ಸ್ಟಿಟ್ಯೂಷನ್ ಅಂತ ಎಲ್ಲರೂ ಹೇಳ್ತಾರೆ, ನಮ್ಮ ರಾಜಕಾರಣಿಗಳು ಹೇಳ್ತಾರೆ. ಇದು ಏನು ತೋರಿಸುತ್ತೆ ಅಂದರೆ, ಈ ಮಾತು ಏನಿದೆ, ಗೋಖಲೆಯವರು ಹೇಳಿದಂಥ ಮಾತು, ಸ್ಪಿರಿಚುವಲೈಸ್ ಪಬ್ಲಿಕ್ ಅಫೇರ್ಸ್, ಅದನ್ನು ನಾವು ಮಾರಲೈಸ್ ಪಬ್ಲಿಕ್ ಅಫೇರ್ಸ್ ಅಂತ ಹೇಳ್ಬೋದು. ಅದು ಇಲ್ಲದೆ ಇರುವಾಗ ನೀವು ಏನು ಕಾನೂನು ಇಟ್ಕೊಂಡ್ರೂ ಅಷ್ಟೇನೆ. ನಮ್ಮ ಕಾನೂನನ್ನು ಬರೆದವರು, ನಮ್ಮ ಎಲೆಕ್ಷನ್ ಕಾನೂನನ್ನು ಬರೆದವರು, ಅವ್ರಿಗೆ ಏನು ಗೊತ್ತಿತ್ತು ಮುಂದೆ ಹೀಗಾಗುತ್ತೆ ಅಂತ ಅಂದು. 38 + 78 ಈಸ್ ಗ್ರೇಟರ್ ದ್ಯಾನ್ 104. ಈ ಅರ್ಥಮೆಟಿಕ್ ಅವ್ರಿಗೆ ಗೊತ್ತಿರಲಿಲ್ಲ ಪಾಪ. ಮುಖ್ಯವಾಗಿ ಬೇಕಾದದ್ದೇನು ಅಂತಂದ್ರೆ ಮಾರಲ್ ಸೆನ್ಸ್. ಈ ಮಾರಲ್ ಸೆನ್ಸ್ ಅನ್ನ ಜನಗಳಲ್ಲಿ ಬೆಳೆಸದೇ ಇದ್ದರೆ ನೀವು ಎಂಥ ಕಾನ್ಸ್ಟಿಟ್ಯೂಷನ್ನು, ಎಂಥ ಧರ್ಮಶಾಸ್ತ್ರಗಳು ಏನೇನು ಇದ್ರೂ ಕೂಡ ಪ್ರಯೋಜನ ಆಗಲ್ಲ. ಇದು ಒಂದು ಹೇಳ್ತೇನೆ ನಿಮಗೆ, ಅಮೆರಿಕಕ್ಕೆ ಇಂಡಿಪೆಂಡೆನ್ಸ್ ಬರಬೇಕಾದ್ರೆ ಬ್ರಿಟಿಷರ ಎಂಪೈರ್ನೊಳಗಿತ್ತು ಅಮೆರಿಕ. ಹೇಗೆ ಇಂಡಿಯಾ ದೇಶ ಬ್ರಿಟಿಷರ ಎಂಪೈರ್ನೊಳಗಿತ್ತು, ಅಮೆರಿಕ ಕೂಡ ಅವರದ್ದೊಂದು ಕಾಲನಿ ಆಗಿತ್ತು. ಆಮೇಲೆ ಅಮೆರಿಕದಲ್ಲಿ ಬೇಕಾದಷ್ಟು ಅಗ್ರಿಕಲ್ಚರ್ ತುಂಬ ಡೆವಲಪ್ ಆಗಿತ್ತು. ಅದನ್ನೆಲ್ಲ ತಗೊಂಡ್ಬಿಟ್ಟು ಇವರು ಮಾರ್ಕೊಂಡ್ಬಿಡೋರು. ಬೇಕಾದಷ್ಟು ಫಾರಿನ್ ಎಕ್ಸ್ಚೇಂಜ್ ಸಿಕ್ಕೋದು ಬ್ರಿಟನ್ನವ್ರಿಗೆ, ಅವರು ಎಂಜಾಯ್ ಮಾಡ್ತಾ ಇದ್ರು. ಅವಾಗ ಅಮೆರಿಕನ್ಸ್ಗೆ ಹೇಳೋದಕ್ಕೆ ಶುರು ಮಾಡಿದ್ರು, ನಮ್ಮ ಪ್ರಾಡಕ್ಟ್ಸನ್ನೆಲ್ಲ ನೀವು ತಗೋತಾ ಇದ್ದೀರಲ್ಲ, ನಮಗೆ ಪಾರ್ಲಿಮೆಂಟಲ್ಲಿ ಪಾರ್ಟಿಸಿಪೇಟ್ ಮಾಡುವಂಥ ಒಂದು ಅವಕಾಶವನ್ನು ನೀವು ಕೊಡಬೇಕು. ಹಾಗೆ ಅಂತ ಅವರು ಜನ ಡಿಮಾಂಡ್ ಮಾಡೋದಕ್ಕೆ ಶುರು ಮಾಡಿದ್ರು. ಅದಕ್ಕೆ ನೋ ಟ್ಯಾಕ್ಸ್ ವಿತೌಟ್ ರೆಪ್ರೆಸೆಂಟೇಷನ್ ಅಂತ ಒಂದು ದೊಡ್ಡ ಕೂಗೊಂಡು ಶುರು ಮಾಡಿದ್ರು ಜನಗಳು. ನಮಗೆ ನೀವು ಅಲ್ಲಿ ಪಾರ್ಲಿಮೆಂಟಲ್ಲಿ ರೆಪ್ರೆಸೆಂಟೇಷನ್ ಕೊಡದೆ ಹೋದರೆ ನಾವು ಟ್ಯಾಕ್ಸ್ ಕೊಡೋದಿಲ್ಲ ಅಂತವ. ಆದರೆ ಇಡೀ ಆರ್ಮಿ ಬ್ರಿಟಿಷ್ನವ್ರ ಕೈಲಿ ಇತ್ತು. ಟ್ಯಾಕ್ಸ್ ಕೊಡದೆ ಹೋದರೆ ನಿಮ್ಮನ್ನು ಬಲಿ ಹಾಕ್ತೀವಿ ಅಂತ, ಆರ್ಮಿ ಬಿಟ್ಟು ಬಲಿ ಹಾಕ್ತೀವಿ ಅಂತ ಹೇಳಿದ್ರು ಬ್ರಿಟಿಷ್ನವರು. ಈ ರೀತಿಯಲ್ಲಿ ಯುದ್ಧ ಶುರುವಾಯಿತು. ಯುದ್ಧ ಶುರುವಾದರೆ ಬ್ರಿಟಿಷ್ನವ್ರ ಕೈ ಕೆಳಗಿದ್ದದ್ದು ಟ್ರೈನ್ಡ್ ಆರ್ಮಿ, ಮದ್ದುಗೊಂಡು ಎಲ್ಲ ಇದ್ದು ಯುದ್ಧದ ತಂತ್ರಗಳನ್ನೆಲ್ಲ ತಿಳ್ಕೊಂಡಿದ್ದಂಥ ಟ್ರೈನ್ಡ್ ಆರ್ಮಿ ಅದು. ಇವ್ರ ಹತ್ರ ಏನಿತ್ತು, ಈ ಲೋಕಲ್ ಅಮೆರಿಕನ್ ಹತ್ರ ಇಲ್ಲಲ್ಲ, ಅಲ್ಲಿ ರೈತರುಗಳ ಹತ್ರಲ್ಲೆಲ್ಲ ಗನ್ ಇತ್ತು. ಗನ್ ಯಾಕಿತ್ತು ಅಂದ್ರೆ ದುಷ್ಟ ಮೃಗಗಳಿಂದ ತಮ್ಮ ಹೊಲ ಮನೆಗಳನ್ನು ಕಾಪಾಡ್ಕೊಳ್ಳೋಕ್ಕೋಸ್ಕರ ಅಷ್ಟೇ ಅವರಿಗೆ ಇದ್ದದ್ದು. ಅದು ನಾವೆಲ್ಲ ಸೇರಿಬಿಟ್ಟು ಒಂದು ಯುದ್ಧ ಮಾಡಿಬಿಡೋಣ ಅಂತ ತೀರ್ಮಾನ ಮಾಡಿದ್ರು. ಅದಕ್ಕೊಂದು ಸಮಿತಿಯನ್ನು ಏರ್ಪಾಡು ಮಾಡಿದ್ರು. ಆ ಸಮಿತಿಯನ್ನು ಏರ್ಪಾಡು ಮಾಡಿದ್ರೆ ಅದಕ್ಕೊಬ್ಬ ಲೀಡರ್ ಬೇಕಲ್ಲ, ಯುದ್ಧ ಮಾಡೋದಕ್ಕೊಂದು ಲೀಡರ್ ಬೇಕಲ್ಲ. ಯಾರೋ ಒಬ್ರು ಹೇಳಿದ್ರು, ಇದ್ರ ಹತ್ರ ಅಲ್ಲೊಂದು ಊರಿದೆ, ಆ ಊರಿನಲ್ಲಿ ಹತ್ರ ಒಬ್ಬ ರೈತ ಇದ್ದಾನೆ, ಅವನ ಹೆಸರು ವಾಷಿಂಗ್ಟನ್ ಅಂತ, ಅವನು ಬುದ್ಧಿವಂತ, ಅವನನ್ನು ಕರೆದುಬಿಟ್ಟು ಅವನನ್ನು ಸೇನಾಧಿಪತಿಯಾಗಿ ಮಾಡಿಬಿಡೋಣ ಅಂತ ಹೇಳಿದ್ರು. ಈತ ಅಗ್ರಿಕಲ್ಚರ್ ಮಾಡ್ಕೊಂಡಿದ್ದ ಈ ವಾಷಿಂಗ್ಟನ್ ಅನ್ನುವಂಥ ರೈತ. ಅವನಿಗೆ ಹೇಳಿ ಕಳಿಸಿ, ನೀನು ಬುದ್ಧಿವಂತ ಅಂತ ನಾವು ತೀರ್ಮಾನ ಮಾಡಿದ್ದೀವಿ, ಆ ಯುದ್ಧದೊಳಗೆ ನೀನು ಗೆಲ್ಲಬೇಕು ಅಂತ ಹೇಳಿದ್ರು. ಈತ ಅದನ್ನು ಹಿ ಟುಕ್ ಇಟ್ ಆಸ್ ಎ ಚಾಲೆಂಜ್. ಯುದ್ಧದಲ್ಲಿ ಬಹಳ ಜನ ಸತ್ತರು, ಅಮೆರಿಕನ್ಸ್ ರೈತರು ಬಹಳ ಜನ ಸತ್ತರು ಯುದ್ಧದಲ್ಲಿ. ಕೊನೆಯ ಒಂದು ಯುದ್ಧದಲ್ಲಿ, ಆ ಡೆಲಿವರ್ ವಾರ್ ಅಂತ ಕರೀತಾರೆ, ಅಲ್ಲಿ ಅವರನ್ನೆಲ್ಲ ಸೋಲಿಸ್ಬಿಟ್ಟ ಇವನು. ಸೋಲಿಸಿದ ಮೇಲೆ ಅಲ್ಲಿ ಜನಗಳೆಲ್ಲ ಸೇರಿ ವಾಷಿಂಗ್ಟನ್ ಈಸ್ ಅವರ್ ಕಿಂಗ್, ವಾಷಿಂಗ್ಟನ್ ಈಸ್ ಅವರ್ ಕಿಂಗ್ ಅಂತ ಕೂಗೋಕ್ ಶುರು ಮಾಡಿದ್ರು. ಇವನು ಹೇಳ್ದ, ಡೋಂಟ್ ಬಿ ಫೂಲಿಶ್. ಒಬ್ಬ ಕಿಂಗ್ನಿಂದ ಬಿಡುಗಡೆಯಾಗೋದಕ್ಕೋಸ್ಕರವಾಗಿ ನಾವು ಇಷ್ಟೊಂದು ಯುದ್ಧ ಮಾಡಿ ಸತ್ತೋಗಿದ್ದೀವಿ. ಕಿಂಗ್ ಅಂದರೆ ಬ್ರಿಟಿಷ್ ಕಿಂಗು, ಅವನಿಂದ ಬಿಡುಗಡೆಯಾಗೋದಕ್ಕೆ ನೀವು ಇನ್ನೊಬ್ಬ ಕಿಂಗನ್ನು ಸೃಷ್ಟಿ ಮಾಡೋಕ್ಕೆ ಹೊರಟಿದ್ದೀರಾ. ಆ ಕೆಲಸ ಖಂಡಿತ ಬೇಡ. ನಾನು ಕಿಂಗ್ ಅಲ್ಲ,
ನನಗೊಂದು ಆರ್ಡರ್ ಕೊಟ್ಟು ಒಂದು ಸಮಿತಿಯವರು ನನ್ನ ಕೈಲಾದಷ್ಟು ನಾನು ಪ್ರಯತ್ನ ಪಟ್ಟೆ, ಅದು ದೈವ ಕೃಪೆಯಿಂದ ನಾವು ಗೆದ್ದಿದ್ದೀವಿ ಇದಕ್ಕೆ ಅಂತ ಅವ್ರಿಗೆ ಹೇಳಿಬಿಟ್ಟು ಆ ಸಮಿತಿ ಮುಂದೆ ಹೋಗಿ ಹೇಳ್ದ, ನೀವು ಹೇಳಿದ ಒಂದು ಹುಕುಂ ನನಗೇನು ಕೊಟ್ಟಿದ್ರಿ ಅದು ದೈವ ಕೃಪೆಯಿಂದ ಆಗಿರುವಂಥದ್ದು, ನನ್ನ ಕರ್ತವ್ಯ ಮುಗೀತು, ನನ್ನ ಹೊಲದ ಮನೆಗೆ ನಾನು ಹೋಗ್ತೀನಿ ಅಂತ ಹೇಳಿ ಅವನದು ಕುದುರೆ ಗಾಡಿ ಇದ್ದದ್ದನ್ನು ಅವನೇ ನಡೆಸ್ಕೊಂಡು ಹೊರಟೋಗ್ಬಿಟ್ಟ. ಇದರಲ್ಲಿ ಡೆಲಿವರ್ನಿಂದ ಅಲ್ಲಿಗೆ ಹೊರಟೋಗ್ಬಿಟ್ಟ. ಅವನು ಹೋದ, ಅಲ್ಲೇ ಕೂತಿದ್ದ, ಅವನ ಅಗ್ರಿಕಲ್ಚರ್ ನೋಡ್ಕೊಂಡು ಕೂತಿದ್ದ. ಆವಾಗ ಇವರಿಗೆ ಇದಾಯಿತು, ಒಂದು ದೇಶ ಸ್ವತಂತ್ರವಾದರೆ ಏನೇನು ಕೆಲಸಗಳನ್ನು ಮಾಡಬೇಕು, ಬೇರೆ ಬೇರೆ ರಾಷ್ಟ್ರಗಳು ಎಲ್ಲನೂ ರೆಕಾಗ್ನಿಷನ್ ಕೊಡಬೇಕು, ನಿಮ್ಮದೇ ಒಂದು ಇದು ಹಣವನ್ನು ಟಂಕಸಾಲೆ ಮಾಡಬೇಕು, ಅದಕ್ಕೆ ಇದು ಟ್ಯಾಕ್ಸೇಷನ್ಗೆ ಯಾವ ಪ್ರಿನ್ಸಿಪಲಿಂದ ಮಾಡಬೇಕು, ಫಾರಿನ್ ಇದನ್ನ ಟ್ರೇಡ್ ಯಾವ ರೀತಿ ಮಾಡಬೇಕು, ಏನು ಹುಡುಗಾಟದ ಕೆಲಸನೇ. ಇದನ್ನೆಲ್ಲ ಮಾಡೋದಕ್ಕೆ ನಿಜವಾದ ಬುದ್ಧಿವಂತರು ಯಾರು ಅಂತ ಪ್ರಶ್ನೆ ಬಂತು. ಹೋಗಿ ಕರ್ಕೊಂಬನ್ನಿ ಅವನನ್ನು ವಾಷಿಂಗ್ಟನ್ನ ಅಂತ ಹೇಳಿದ್ರು. ಇವರು ಹೋದ್ರು, ಕರ್ಕೊಂಡು ಬಂದಾದ್ಮೇಲೆ ಹೇಳಿದ್ರು, ಇದು ನಮ್ಮ ಹುಕುಮು, ನಿನಗೆ ಇದನ್ನೆಲ್ಲ ಮಾಡಬೇಕು, ಅದರಿಂದ ನೀನು ಪ್ರೆಸಿಡೆಂಟ್ ಆಗು ಅಂತ ಹೇಳಿದ್ರು. ಆಗ ಇವನು ಒಪ್ಕೊಂಡ, ನಾನು ಪ್ರೆಸಿಡೆಂಟ್ ಆಗ್ತೀನಿ, ಕೆಲಸ ಮಾಡ್ತೀನಿ, ನನಗೆ ಸಹಾಯಕರು ಬೇಕು ಅಂತ. ಆ ಕಾಲಕ್ಕೆ ಬಹಳ ಬುದ್ಧಿವಂತರುಗಳನ್ನೆಲ್ಲ ತಗೊಂಡ, ಯಾಕೆಂದ್ರೆ ಒಂದು ಕಾನ್ಸ್ಟಿಟ್ಯೂಷನ್ ಬರೀಬೇಕಾಗಿತ್ತು ಅವರು. ಇಂಥದನ್ನೆಲ್ಲನೂ ಮಾಡಿಸಿ ಒಂದು ಹದಕ್ಕೆ ತಂದ. ಇವನು ಎಷ್ಟು ಚೆನ್ನಾಗಿ ಆಡಳಿತ ಮಾಡ್ದ ಅಂತಂದ್ರೆ ಮತ್ತೆ ರೈತರುಗಳೆಲ್ಲ ಬಂದ್ಬಿಟ್ರು, ವಾಷಿಂಗ್ಟನ್ ವಿಲ್ ಬಿ ಲೈಫ್ ಲಾಂಗ್ ಪ್ರೆಸಿಡೆಂಟ್ ಅಂತ ಕೂಗೋಕೆ ಶುರು ಮಾಡಿದ್ರು. ಅವಾಗ ಅವನು ಹೇಳಿದ, ಡೋಂಟ್ ಬಿ ಫೂಲಿಶ್, ಲೈಫ್ ಲಾಂಗ್ ಪ್ರೆಸಿಡೆಂಟ್ ಅಂತ ಮಾಡಿದ್ರೆ ಇಟ್ ರಿಸಲ್ಟ್ಸ್ ಇನ್ ಡಿಕ್ಟೇಟರ್ಶಿಪ್. ಬರೀ ಅಷ್ಟಲ್ಲ, ಆಮೇಲೆ ಅದು ರಾಯಲ್ಟಿ ಹೋಗ್ಬಿಡ್ಬಹುದು. ಒಬ್ಬನಿಗೆ ಲೈಫ್ ಲಾಂಗ್ ಕೊಟ್ಟರೆ ಅವನ ಮಗನಿಗೂ ಮಾಡಿಬಿಡ್ಬಹುದು ಅವನು. ಅದರಿಂದ ಫೂಲಿಶ್ ಆಗಿ ಮಾಡಬೇಡಿ ನೀವು. ಇದರಲ್ಲೆಲ್ಲ ಪ್ರೆಸಿಡೆಂಟ್ ಆಗೋದಕ್ಕೆ ಒಂದು ಟೈಮ್ ಲಿಮಿಟ್ ಅಂತ ಇಟ್ಕೊಳ್ಳಿ, ಅನಂತರದಲ್ಲಿ ನೆಕ್ಸ್ಟ್ ಪ್ರೆಸಿಡೆಂಟನ್ನು ಎಲೆಕ್ಟ್ ಮಾಡಿ, ನೆಕ್ಸ್ಟ್ ಪ್ರೆಸಿಡೆಂಟ್ ಆಗುವಂಥವ್ರು ಇದ್ದಾರೆ ನಮ್ಮಲ್ಲಿ ಹಾಗೆ ಅಂತ ಹೇಳಿ ಅವನು ಎರಡು ಟರ್ಮ್ಗೆ ಪ್ರೆಸಿಡೆಂಟ್ ಆಗಿದ್ದ ಅಂತ ಕಾಣುತ್ತೆ. ಅದನ್ನು ಮಾಡಿ ಆದಮೇಲೆ ಅವನು ನೆಕ್ಸ್ಟ್ ಪ್ರೆಸಿಡೆಂಟನ್ನು ಎಲೆಕ್ಟ್ ಮಾಡಿ ಆತನನ್ನ ಸ್ಥಾನದಲ್ಲಿ ಕೂರಿಸಿ ಅವನ ಎದುರುಗಡೆ ನಿಂತ್ಕೊಂಡು ಇವನು ಹೇಳ್ತಾನೆ, ಈಗ ನೀನು ಪ್ರೆಸಿಡೆಂಟು, ನಾನು ಸಾಧಾರಣ ಪ್ರಜೆ. ಯಾವಾಗ ಅಗತ್ಯ ಬಿದ್ದಾಗ ನೀನು ನನಗೆ ಹುಕುಂ ಮಾಡಿ ನನ್ನನ್ನು ಕರೆಸಿ ನನಗೆ ಡ್ಯೂಟಿ ಎಂಟ್ರೆಸ್ಟ್ ಮಾಡುವಂಥ ಪವರ್ ನಿನಗಿದೆ. ನೀನು ಹೇಳ್ದಾಗ ಕೇಳೋದು ನನ್ನ ಕರ್ತವ್ಯವಾಗಿದೆ. ಸದ್ಯಕ್ಕೆ ನನ್ನ ಹೊಲದ ಮನೆಗೆ ನಾನು ಹೋಗ್ತೀನಿ ಅಂತ ಹೇಳಿಬಿಟ್ಟು ವಾಪಸ್ ಹೊರಟೋಗ್ಬಿಟ್ಟ. ಈಗ ಅಮೆರಿಕದಲ್ಲಿ 2 ಟರ್ಮಿಗಿಂತ ಹೆಚ್ಚಿಗೆ ಪ್ರೆಸಿಡೆಂಟ್ ಹೆಚ್ಚಿಗೆ ಯಾರು ಕಂಟೆಸ್ಟೂ ಮಾಡೋ ಹಂಗಿಲ್ಲ ಅಂತ ಒಂದೇನು ಮಾಡಿದ್ದಾರಲ್ಲ, ಈ ಒಂದು ವಿಷನ್ನು, ವಾಷಿಂಗ್ಟನ್ಗೆ ಬಂದಂಥ ಒಂದು ವಿಷನ್ನು ನಮ್ಮಲ್ಲಿ ಯಾರಿಗೆ ಬರಲಿಲ್ಲ. ನಮ್ಮ ಕಾನ್ಸ್ಟಿಟ್ಯೂಷನ್ ಅನ್ನು ಬರೆದಾಗ ಯಾರೇ ಇದ್ರು ಅನ್ನೋದೆಲ್ಲ ಗೊತ್ತಿದೆ ನಿಮಗೆ. ಅವ್ರಿಗೆ ಯಾಕೆ ಬರಲಿಲ್ಲ? ಒಂದು ಲಿಮಿಟ್ ಹಾಕಬೇಕು, ಲೈಫ್ ಲಾಂಗ್ ಇರಬಾರ್ದು ಅಂತ ಅನ್ನೋದು ಯಾಕೆ ಇರಬಾರ್ದು ಅಂತ. ಇತ್ಲಗೆ ಇವ್ರದ್ದು ಬೇಕು, ಬ್ರಿಟಿಷ್ ಪಾರ್ಲಿಮೆಂಟರಿ ಸಿಸ್ಟಮು ಬೇಕು. ಯಾಕೆ ಅಂತಂದ್ರೆ ಎಷ್ಟು ಇದರಲ್ಲಿ ಬೇಕಾದ್ರೂ ನೀವು ಪ್ರೈಮ್ ಮಿನಿಸ್ಟರ್ ಆಗ್ಬಹುದು. ಆಮೇಲೆ ಇತ್ಲಗೆ ಫುಲ್ ಪವರು ಬೇಕು, ಅಮೆರಿಕನ್ ಪ್ರೆಸಿಡೆಂಟ್ಗೆ ಇರುವಂಥ ಪವರು ಬೇಕು ನಿಮಗೆ. ಇದಕ್ಕೇನು ಹೇಳ್ತೀರಾ? ಮಾರಲ್ ಸೆನ್ಸ್ ಅನ್ನೋದು ಇದೇನೆಯ? ನೀವು ಎಲ್ಲನೂ ಬರೆಯೋದಕ್ಕೆ ಸಾಧ್ಯವಿಲ್ಲ. ಮಾರಲ್ ಸೆನ್ಸ್ ಅನ್ನು ಬೆಳೆಸಬೇಕು. ನಮ್ಮ ದೇಶದಲ್ಲಿ ಏನಾಗಿದೆ ಅಂತ ಅಂದರೆ, ಈಗ ನೋಡಿ, ಟ್ರಸ್ಟ್ ಇದೆ. ನಾವು ಎಷ್ಟೋ ಟ್ರಸ್ಟ್ಗಳನ್ನು ಮಾಡ್ತೀವಿ. ಒಂದು ಯೂನಿವರ್ಸಿಟಿಲಿ ಯಾರೋ ಒಬ್ಬನಿಗೆ ಒಂದು ಸಬ್ಜೆಕ್ಟ್ನಲ್ಲಿ ಅವನಿಗೆ ಇಂಟ್ರೆಸ್ಟ್ ಇರುತ್ತೆ, ಆ ಸಬ್ಜೆಕ್ಟ್ ಬೆಳವಣಿಗೆ ಆಗಬೇಕು ಅಂತ ಅಂದು ಒಂದಿಷ್ಟು ಹಣ ಕೊಡ್ತಾನೆ ಅವನು. ಆ ಹಣವೇ ಒಂದು ಸಣ್ಣ ಒಂದು ಅಗ್ರಿಮೆಂಟು ಅಥವಾ ಒಂದು ಟ್ರಸ್ಟ್ ಅನ್ನ ರೀತಿಯಲ್ಲಿರುತ್ತೆ. ಆ ಸಬ್ಜೆಕ್ಟ್ ಮೇಲೆ 3 ವರ್ಷಕ್ಕೊಂದ್ಸಲಿಯೋ 5 ವರ್ಷಕ್ಕೊಂದ್ಸಲಿಯೋ ಯಾರೋ ಒಬ್ಬ ದೊಡ್ಡ ವಿದ್ವಾಂಸನನ್ನು ಕರೆದು ಅವನಿಗೆ ಈ ಫಂಡ್ಸನ್ನು ಒಂದು ಸಪೋರ್ಟಿಂಗ್ ಮನಿ ಅಂತ ಕೊಟ್ಟು ರಿಸರ್ಚ್ ಮಾಡಿ ಅವನು ಅದ್ರ ಮೇಲೆ ಒಂದು ಪುಸ್ತಕ ಬರೀಬೇಕು ಅಥವಾ ಯಾವ್ದ್ರ ಮೇಲೋ ರಿಸರ್ಚ್ ಮಾಡಬೇಕು.
ಇದಕ್ಕೆ ಮಾಡಬೇಕು ಅಂತ ಅವನು ಮಾಡಿಟ್ಟಿರ್ತಾನೆ. ಅದನ್ನು ಅಡ್ಮಿನಿಸ್ಟರ್ ಮಾಡೋರು ಯಾರು? ಯೂನಿವರ್ಸಿಟಿ. ಯಾರು? ವೈಸ್ ಚಾನ್ಸಲರು. ಕೆಲವು ವರ್ಷ ಕಳೆದ ಮೇಲೆ ಆ ವೈಸ್ ಚಾನ್ಸಲರ್ ಮನಸ್ಸು ಯಾವ ರೀತಿ ಕೆಲಸ ಮಾಡುತ್ತೆ ಅಂತಂದರೆ, ನಮ್ಮವನು ಯಾವನಾರು ಇದ್ದಾನೆ, ಅವನಿಗೆ ಕೊಡೋಣ, ಈ ದುಡ್ಡು ಹಾಗೆ ಉಳ್ಕೊಂಡಿದ್ದಲ್ಲ, ಅದ್ರ ಬಡ್ಡಿ ಹಾಗೆ ಉಳ್ಕೊಂಡಿದ್ದಲ್ಲ, ಶುರುವಾಗುತ್ತೆ ಅದರೊಳಗೆಲ್ಲ. ನನಗೆ ಕರಪ್ಷನ್ ಅಲ್ಲೇ ಶುರುವಾಗೋದು. ಟ್ರಸ್ಟ್ ಅಂತ ಅಂದ್ರೆ ಏನು? ನಂಬಿಕೆ. ಅವನು ಆ ದುಡ್ಡು ಕೊಟ್ಟೋನು ಯಾವ ರೀತಿಯಲ್ಲಿ ಯಾವ ನಂಬಿಕೆಯನ್ನ ಇಟ್ಕೊಂಡು ಅವನು ಕೊಟ್ಟ, ಅವನಿಗೆ ಗೊತ್ತಿದೆ ನಾನೇನು ಸದಾಕಾಲವೂ ನಾನೇನು ಬದುಕಿರಲ್ಲ ಅನ್ನೋದು ಗೊತ್ತಿದೆ. ನನ್ನ ಈ ಇನ್ಸ್ಟಿಟ್ಯೂಷನ್ನು ನನ್ನ ಅಪೇಕ್ಷೆಯನ್ನ ನಾನಿಟ್ಟಂತ ಟ್ರಸ್ಟನ್ನು ಮುಂದುವರಿಸ್ಕೊಂಡು ಹೋಗುತ್ತೆ ಅನ್ನೋ ನಂಬಿಕೆಯಿಂದಲೇ ಅವನು ಕೊಟ್ಟಿರ್ತಾನೆ. ಆ ನಂಬಿಕೆಯನ್ನು ಉಳಿಸ್ಕೊಳ್ಬೇಕಾದವ್ರು ಯಾರು? ಮುಂದೆ ಬರುವಂಥ ಅಡ್ಮಿನಿಸ್ಟ್ರೇಟರ್ಸು ಅಥವಾ ಯಾರು ಟ್ರಸ್ಟೀಸು ಅಂತ ಆಗಿರ್ತಾರೋ ಅವರು ಉಳಿಸ್ಕೊಂಡು ಹೋಗಬೇಕು. ವೆಸ್ಟರ್ನ್ ಯೂನಿವರ್ಸಿಟೀಸಲ್ಲಿ ಇಂಥ ದುಡ್ಡು ಬೇಕಾದಷ್ಟಿದೆ, ಇಂಥ ಟ್ರಸ್ಟ್ಗಳು ಬೇಕಾದಷ್ಟಿದೆ. ಹಾರ್ವರ್ಡ್ ಯೂನಿವರ್ಸಿಟಿ ನಿಂತಿರುವುದೇ ಬರೀ ಇಂಥ ಟ್ರಸ್ಟ್ನಿಂದಲೂ. ಆಲಮ್ನೀಸ್ ಬೇಕಾದಷ್ಟು ದುಡ್ಡು ಕೊಟ್ಟಿರ್ತಾರೆ. ಅದನ್ನೆಲ್ಲ ಮ್ಯಾನೇಜ್ ಮಾಡೋದಕ್ಕೆ ಇಂಥವ್ರು ಅಂತ ಎಲ್ಲ ಇರ್ತಾರಲ್ಲ, ಒಂದು ಕಾಸು ಅವರು ಮುಟ್ಟೋದಿಲ್ಲ. ಹಾಗೇನಾರು ಮುಟ್ಟು ಅಂತಂದ್ರೆ ಜನಗಳು ಬಿಡೋದಿಲ್ಲ, ಬಲಿ ಹಾಕ್ಬಿಡ್ತಾರೆ. ನಮ್ಮಲ್ಲಿಂಥ ಟ್ರಸ್ಟ್ಗಳನ್ನು ನೀವು ಮಾಡಿದ್ರೆ ಅವನು ಸತ್ತ 10 ವರ್ಷದೊಳಗೆ ಆ ಟ್ರಸ್ಟೇ ಇರೋದಿಲ್ಲ. ಇದು ಸ್ಪಿರಿಚುವಲೈಸ್ ಪಬ್ಲಿಕ್ ಲೈಫ್, ಪಬ್ಲಿಕ್ ಅಫೇರ್ಸ್, ಮಾರಲೈಸ್ ಪಬ್ಲಿಕ್ ಅಫೇರ್ಸ್. ಇದನ್ನ ನಾವು ಮಾಡಬೇಕಾದದ್ದು. ಇದು ಆಗದೇನೆ ನಾವು ಪ್ರಜಾಪ್ರಭುತ್ವ ಸಕ್ಸೀಡ್ ಆಗೋದಿಲ್ಲ ಅಂತ ಅನ್ನೋದು ಗೋಖಲೆಯವರ ವಿಚಾರವಾಗಿತ್ತು. DVG ಅವ್ರಿಗೆ ಅದರೊಳಗೆ ನಂಬಿಕೆ ಇತ್ತು. DVG ಅವರ ರೀತಿ, ಅವರು ಯಾವ ರೀತಿ ನಡ್ಕೊಂಡ್ರು ಅಂತ ಅನ್ನೋದು ಲೈಫ್ನಲ್ಲಿ ಉದ್ದಕ್ಕೂ ಗೊತ್ತಾಗುತ್ತೆ. ಆ ಪ್ರಾಮಾಣಿಕತೆ ಇಟ್ಕೊಂಡೇ ಪಬ್ಲಿಕ್ಕಿಂದ ಅವರು ಏನೂ ಕೈಯಿಂದ ಮುಟ್ತಾ ಇರಲಿಲ್ಲ. ನಿಮಗೆ ಗೊತ್ತಿದೆ, ಈ ಸಂಸ್ಥೆಗೆ DVG ಅವರಿಗೆ 80 ವರ್ಷ ವಯಸ್ಸು ಆದಾಗ ಈ ಬೆಂಗಳೂರಿನ ನಾಗರಿಕರು ಎಲ್ಲ ಸೇರಿ ಅವರಿಗೆ ಬಹಳ ದೊಡ್ಡದಾಗಿ ಒಂದು ಸನ್ಮಾನ ಮಾಡಿದ್ರು. ಅದಕ್ಕೆ ಅವ್ರಿಗೆ 80 ವರ್ಷ ಆಯಿತು ಅಂತ ಅಂದು 80,000 ರೂಪಾಯಿಯನ್ನ ಕಲೆಕ್ಟ್ ಮಾಡಿದ್ರು ಅವ್ರಿಗೆ ಕೊಡಬೇಕು ಅಂತವ. ಯಾಕೆಂದ್ರೆ DVG ಬಹಳ ಬಡತನದಲ್ಲಿದ್ದವರು, ಉದ್ದಕ್ಕೂ ಬಡತನದಲ್ಲೇ ಇದ್ದರು ಅವರು. ಅವ್ರಿಗೆ ಆ ಕಾಲದೊಳಗೆ 80,000ಕ್ಕೆ ದೊಡ್ಡ ಬೆಲೆ ಇತ್ತು. ದುಡ್ಡನ್ನು ಎಲ್ಲ ಕಲೆಕ್ಟ್ ಮಾಡಿ ದೊಡ್ಡ ತಟ್ಟೆ ಒಳಗಿಟ್ಟು DVG ಅವ್ರಿಗೆ ಹಾರ ಹಾಕಿದ್ರು, ಎಲ್ಲ ಆಯಿತು. ಆಮೇಲೆ ಅದನ್ನು ಅವ್ರಿಗೆ ಅರ್ಪಿಸಿದ್ರು. DVG ಅದನ್ನು ಕೈಲಿಟ್ಕೊಂಡು ಈ ಕಡೆಗೆ ಇಟ್ಟುಬಿಟ್ಟು, ಈ ಹಣ ಗೋಖಲೆ ಸಾರ್ವಜನಿಕ ಸಂಸ್ಥೆಗೆ ಅಂತ ಹೇಳಿಬಿಟ್ರು. ಆಗೋದಕ್ಕೆ ಈ ರೀತಿಯಾದ ಇಂಟಿಗ್ರಿಟಿ ಇದ್ದದ್ರಿಂದಲೇ ಅವರು ದೊಡ್ಡವರಾದರು. ಅವರು ದೊಡ್ಡವರಾದರು ಅನ್ನೋದಕ್ಕೆ ಬರೀ ಈ ಇಂಟಿಗ್ರಿಟಿ ಇತ್ತು, ಬರೀ ದೊಡ್ಡವರಾದರು ಅನ್ನೋ ಹೆಸರಲ್ಲ. DVG ಅವರ ಬರವಣಿಗೆಯಲ್ಲಿ ನೋಡಿಬೇಕಾದ್ರೆ ದೊಡ್ಡ ಉನ್ನತವಾದಂಥ ಆದರ್ಶ ಉದ್ದಕ್ಕೂ ಕಾಣುತ್ತೆ ಅವರ ಬರವಣಿಗೆಯಲ್ಲಿ. ಆ ಉನ್ನತವಾದಂಥ ಆದರ್ಶ, ಅಂಥ ಆದರ್ಶದ ಕನಸು ಕಾಣುವಂಥದ್ದು DVG ಅವರಿಗೆ ಯಾಕೆ ಬಂತು? ಯಾವ ಆದರ್ಶವನ್ನ ಸ್ವಲ್ಪವಾದರೂ ಒಬ್ಬ ಲೇಖಕ ಅನುಷ್ಠಾನ ಮಾಡಿಲ್ಲ. ಅನುಷ್ಠಾನ ಮಾಡೋದು ಅಂತಂದ್ರೆ ಆ ಆದರ್ಶವನ್ನ ಅನುಭವಕ್ಕೆ ತಂದುಕೊಂಡಿಲ್ಲ. ಅವನಿಗೆ ದೊಡ್ಡ ಆದರ್ಶದ ಕನಸು ಕಾಣೋಕೆ ಅವನಿಗೆ ಕನಸಿನಲ್ಲೂ ಬರಲ್ಲ. ಅದು ಇದು ಸದಾ ದೊಡ್ಡದನ್ನೇ ಆಲೋಚನೆ ಮಾಡೋರು ಅವರು, ದೊಡ್ಡದನ್ನ ಅವ್ರ ಜೀವನದೊಳಗೆ ಅನುಭವಕ್ಕೆ ತಂದವರು. ಆದದ್ರಿಂದ ಅವ್ರ ಬರವಣಿಗೆ ಓದಿ ನೋಡಿ. ಅದು ಮಂಕುತಿಮ್ಮನ ಕಗ್ಗನ ಯಾಕೆ ನಾವು ಉಪನಿಷತ್ತು ಅಂತ ಎಷ್ಟೋ ಜನ ಹೇಳ್ತಾರಲ್ಲ, ಯಾಕೆ ಹೇಳ್ತಾರೆ? ಅದರೊಳಗೆ ಉಪನಿಷತ್ತಿನ ವಿಷನ್ ಯಾತಕ್ಕೆ ಬಂತು, ಎಲ್ಲಿಂದ ಬಂತು? ಅವರ ಜೀವನದೊಳಗೆ ಇತ್ತು ಅದು. ಅಂಥದ್ದನ್ನು ಬರೆದ್ರು. ಬೇರೆಯವ್ರ ಕೈಲಿ ಬರೆಯೋಕ್ಕಾಗಲ್ಲ. ಬೇರೆಯವರು ಬರೆದ್ರೆ
ಬರೀ ಅದು ಅಕ್ಷರ ವಿಜೃಂಭಣೆ ಆಗುತ್ತೆ ಹೊರತು ಅದಕ್ಕೆ ಪವರ್ ಇರುವುದಿಲ್ಲ. ನಾನು ಈಗ ಕೆಲವು ವರ್ಷದ ಹಿಂದೆ 3-4 ವರ್ಷ ಆಗಿರಬಹುದು, ವಿಜಯವಾಣಿ ಪತ್ರಿಕೆಯವರು ಹಾಗಾಗಿಯೇ ಅವರು ಏನಾರು ಹೊಸ ಹೊಸದು ಮಾಡ್ತಿರ್ತಾರಲ್ಲ ಪತ್ರಿಕೆಯವರು, ಆ ರೀತಿ ಒಳಗೆ ಎಷ್ಟೋ ಜನ ಲೇಖಕರಿಗೆ ಇದು ಒಂದು ಪ್ರಶ್ನೆ ಕಳಿಸಿದ್ರು, ನಿಮ್ಮ ಜೀವನದ ಅತ್ಯಂತ ಆದರ್ಶ ಪುರುಷ ಯಾರು ಅಂತ. ಎಷ್ಟೋ ಜನ ಏನು ಅವರವ್ರಿಗೆ ಯಾರ್ಯಾವ ಆದರ್ಶ ಪುರುಷರಾಗಿ ಕಂಡಿದ್ರು ಆ ಹೆಸರುಗಳನ್ನು ಬರೆದ್ರು. ನನಗೆ ಈ ಪ್ರಶ್ನೆ ಬಂದಾಗ ಕರ್ನಾಟಕದಲ್ಲಿ ಅಂತ ನಾನೇ ಒಂದು ಬ್ರ್ಯಾಕೆಟ್ ಹಾಕ್ಕೊಂಡೆ. ನನಗೆ ತಕ್ಷಣ ಹೊಳೆದದ್ದು 2 ಹೆಸರು, ಒಂದು ವಿಶ್ವೇಶ್ವರಯ್ಯ, ಇನ್ನೊಂದು DVG. ನಾನು 2ರೊಳಗೆ ಅವ್ರು ಕೇಳಿರೋದು, ಪತ್ರಿಕೆಯವ್ರು ಕೇಳಿರೋದು ಒಂದು ಹೆಸರು. ಈ 2ರೊಳಗೆ ಯಾವುದನ್ನ ಇಟ್ಕೊಳ್ಳೋಣ, ಯಾವುದನ್ನ ತೆಗೆದುಹಾಕೋಣ ಅಂತ ಯೋಚನೆ ಮಾಡಿದ್ರೆ ನನಗೆ ಯಾವುದನ್ನು ತೆಗೆದುಹಾಕೋಕ್ಕೂ ಆಗಲಿಲ್ಲ. ಅವಾಗ ಗೊತ್ತಾಗ್ತಿರಲಿಲ್ಲ, ನನಗೆ ಕಷ್ಟ ಆಯಿತು. ಕೊನೆಗೆ ನಾನು 2 ಹೆಸರನ್ನು ಬರೆದೆ. ಯಾಕೆ ಬರೆದೆ? ಒಂದು ಕಾಮನ್ ಗುಣ ಇವರಿಬ್ಬರಲ್ಲೂ ಇದೆ. ಏನು ಅಂದರೆ ಇಂಟೆಗ್ರಿಟಿ. ವಿಶ್ವೇಶ್ವರಯ್ಯನವ್ರ ಬಗ್ಗೆ ನೀವು ಬೇಕಾದಷ್ಟು ಕೇಳಿದ್ದೀರ. ಎಲ್ಲರೂ ಕೇಳಿರುವಂಥದ್ದೇನು ಅಂತಂದರೆ 2 ಕಟ್ಟು ಮೇಂಬತ್ತಿ ಇಟ್ಕೊಂಡು ಹೋಗ್ತಿದ್ರು. ಅವರು ಸರ್ಕಾರಿ ಫೈಲ್ ನೋಡೋಕೆ ಒಂದು ಮೊಂಬತ್ತಿ ಇಲ್ಲದೆ ಹೋದ್ರೆ ಅದನ್ನು ಆರಿಸ್ಬಿಟ್ಟು ಇನ್ನೊಂದು ಕಟ್ಟು. ಇದು ನೀವೆಲ್ಲರೂ ಕೇಳಿದ್ದೀರ. ಈಗ ಕೆಲವು ವರ್ಷಗಳ ಹಿಂದೆ ನಾನು ಪತ್ರಿಕೆಯಲ್ಲಿ ಒಂದು ಲೇಖನ ಓದಿದ್ದೆ. ಏನಂದರೆ ಅದನ್ನು ಬರೆದವರೇ ನಂಜಪ್ಪ ಅಂತ ಅವ್ರ ಹೆಸರು. ಆ ನಂಜಪ್ಪ ಅನ್ನೋರು ಭದ್ರಾವತಿ ಐರನ್ ಇದರೊಳಗೆ ಒಂದು ಉನ್ನತವಾದ ಹುದ್ದೆಯಲ್ಲಿ ಇದ್ದವರವರು. ಅವಾಗ ವಿಶ್ವೇಶ್ವರಯ್ಯನವ್ರದ್ದು ಅದು ಎಷ್ಟನೇ ವರ್ಷದ್ದು, ವಿಶ್ವೇಶ್ವರಯ್ಯನವ್ರು ತೀರ್ಕೊಂಡು ಎಷ್ಟೋ ವರ್ಷ ಆಗೋಗಿತ್ತು. ಅವ್ರ ಬಗ್ಗೆ ಅದನ್ನು ಪ್ರತಿ ವರ್ಷನೂ ಆಚರಿಸ್ತಾರಲ್ಲ. ಅವಾಗ ಒಂದು ಪತ್ರಿಕೆಯವ್ರು ಕೇಳಿದ್ರು ಅವರನ್ನು, ವಿಶ್ವೇಶ್ವರಯ್ಯನವ್ರನ್ನ ಅಲ್ಲ, ಈ ನಂಜಪ್ಪನವ್ರನ್ನ, ನೀವು ನಿಮಗೆ ಅನುಭವ ಇದೆಯಾ ವಿಶ್ವೇಶ್ವರಯ್ಯನವ್ರ ಜೊತೆ ಒಳಗೆ ಕೆಲಸ ಮಾಡಿ ಅಥವಾ ಅವ್ರ ಜೊತೆ ಡೀಲ್ ಮಾಡಿ ಏನಾದ್ರು ಅನುಭವ ಇದೆಯಾ, ಬರ್ಕೊಡಿ ಅಂತ ಹೇಳಿ ಬರೆದಿದ್ರು. ಅವ್ರು ನಂಜಪ್ಪನವ್ರು ಬರೀತಾರೆ, ಕಬ್ಬಿಣದ ಕಾರ್ಖಾನೆಗೆ, ನಾನು ಕೆಲಸ ಮಾಡ್ತಾ ಇದ್ದಂಥ ಕಬ್ಬಿಣದ ಕಾರ್ಖಾನೆಗೆ ಸ್ವಲ್ಪ ಅವಾಗ ಸರಿಯಾಗಿ ನಡೀತಾ ಇರಲಿಲ್ಲ. ಯಾವ ಫ್ಯಾಕ್ಟ್ರಿಗಾದ್ರೂ ಬೇಕಾದಷ್ಟು ಫ್ಯಾಕ್ಟರ್ಸ್ ಇರುತ್ತೆ. ಇಂಟರ್ನ್ಯಾಷನಲ್ ಪ್ರೈಸ್ ಏನಿರುತ್ತೆ, ಕಾಸ್ಟ್ ಆಫ್ ಪ್ರೊಡಕ್ಷನ್ಗೆ ಏನಿರುತ್ತೆ, ಲೇಬರ್ದು ಎಷ್ಟು ಖರ್ಚಾಗುತ್ತೆ, ಅದು ಲಾಭದಿಂದ ನಡಿಬೇಕಾದ್ರೆ ಸದಾ ಎಚ್ಚರಿಕೆಯಿಂದ ಇರಬೇಕು. ಸ್ವಲ್ಪ ಅದು ಸರಿಯಾಗಿ ನಡೀತಾ ಇರಲಿಲ್ಲ. ಆವಾಗ ಇವ್ರು ಹೋದರು ವಿಶ್ವೇಶ್ವರಯ್ಯನವ್ರ ಹತ್ರಕ್ಕೆ ಹೋಗಿ, ನಾವು ವರ್ಷದ ಹಬ್ಬ ಆಚರಿಸ್ತೀವಿ, ಅದರ ಫೌಂಡೇಶನ್ ತಾರೀಖನ ಇದರೊಳಗೆ, ಅದು ನೀವೇ ಅದನ್ನು ಫೌಂಡೇಶನ್ ಮಾಡಿದವರು, ನೀವು ಬಂದು ಅಲ್ಲಿ ಚೀಫ್ ಗೆಸ್ಟ್ ಆಗಿದ್ದು ನಮ್ಮ ಎಲ್ಲರ ಮನಸ್ಸು ಸಂತೋಷ ಪಡಿಸ್ಬೇಕು ಅಂತ. ಎಲ್ಲರೂ ಕೇಳೋದು ಇದೇ ಲ್ಯಾಂಗ್ವೇಜಲ್ಲೇ ತಾನೆ, ನೀವು ಬಂದು ಚೀಫ್ ಗೆಸ್ಟ್ ಆಗಿದ್ದು ಅಂದರೆ ಹಾರ ಹಾಕಿಸ್ಕೊಂಡು ಹೋಗಬೇಕು ಅಂತ ತಾನೆ. ವಿಶ್ವೇಶ್ವರಯ್ಯನವ್ರನ್ನ ಕೇಳಿದ್ರು. ವಿಶ್ವೇಶ್ವರಯ್ಯನವ್ರು ಯೋಚನೆ ಮಾಡಿದ್ರು, ಆಯಿತು ನಾನು ಬರ್ತೇನೆ, 10 ದಿವಸ ಮೊದಲು ಬರ್ತೀನಿ ನಾನು. ಆ ಕಬ್ಬಿಣದ ಕಾರ್ಖಾನೆ ಯಾವ ರೀತಿಯಲ್ಲಿ ಇದೆ ಅಂತ ಅನ್ನೋದನ್ನೆಲ್ಲ ನಾನು ಸ್ಟಡಿ ಮಾಡಬೇಕು. ನಾನು ಸ್ಟಡಿ ಮಾಡುವಾಗ ನಾನು ಏನೇನು ಕೇಳ್ತೀನಿ, ಏನೇನು ನೋಡಬೇಕು ಅಂತಿದ್ದೀನೋ ನೀವೆಲ್ಲದನ್ನು ನನಗೆ ತೋರಿಸ್ಬೇಕು. ಹಾಗಿದ್ದರೆ ನಾನು ಬಂದು ಒಂದು ಭಾಷಣ ಮಾಡ್ತೇನೆ, ಇಲ್ಲದೆ ಹೋದರೆ ನನ್ನ ಭಾಷಣಕ್ಕೆ ಬೆಲೆ ಇರೋದಿಲ್ಲ, ನಾನು ಅಂಥ ಭಾಷಣ ಮಾಡೋದಿಲ್ಲ ಅಂದರು. ಸರ್ ನಮ್ಮ ಪುಣ್ಯ, ಬನ್ನಿ ನಾವು ಎಲ್ಲ ವ್ಯವಸ್ಥೆಯನ್ನು ಮಾಡ್ತೀವಿ ಅಂದರು. ವಿಶ್ವೇಶ್ವರಯ್ಯನವ್ರು ಹೋದರು. ಕೆಮ್ಮಣ್ಣಗುಂಡಿ ಬೆಟ್ಟದ ಮೇಲೆ ಒಂದು ಸರ್ಕಾರಿ ಬಂಗಲ, ಅಲ್ಲಿ ವಿಶ್ವೇಶ್ವರಯ್ಯನವರನ್ನು ಇಳಿಸಿದ್ರು. ಇವರು ಪ್ರತಿ ದಿವಸನೂ ಕಾರ್ನೊಳಗೆ
ಭದ್ರಾವತಿಗೆ ಕರ್ಕೊಂಡು ಹೋಗೋದು ಕಬ್ಬಿಣ ಕಾರ್ಖಾನೆನ. ಇವರು ಒಂದೊಂದು ದಿವಸ ಒಂದೊಂದು ಸೆಕ್ಷನ್ಗೆ ಹೋಗಿ ಆ ಸೆಕ್ಷನ್ನ ಮುಖ್ಯಸ್ಥರು ಅವರನ್ನು ಇಟ್ಟುಕೊಂಡು ಅವರನ್ನ ಪ್ರಶ್ನೆಗಳನ್ನು ಕೇಳೋದು, ಅವ್ರು ಹೇಳೋ ಆನ್ಸರ್ಗಳನ್ನೆಲ್ಲನೂ ಈ ನಂಜಪ್ಪನವರೆಲ್ಲ ಬರ್ಕೊಳ್ಳೋದು, ಆ ಸೆಕ್ಷನ್ನ ಲೇಬರ್ಸನ್ನು ಕರೆಯೋದು. ಇದು ಏನೊಂದು ದೋಷ ಇದೆ ಅಂತ ನಿಮಗೇನು ಅನಿಸುತ್ತೆ, ಇಂಪ್ರೂವ್ ಮಾಡೋಕ್ಕೆ ಏನು ಮಾಡಬೇಕು ನೀವು ಹೇಳಿ ಅಂತ ಅವ್ರ ಒಪಿನಿಯನ್ನು ತಗೊಳ್ಳೋದು, ಇವರೆಲ್ಲನೂ ಡಿಕ್ಟೇಷನ್ ಮಾಡ್ಕೊಳ್ಳೋದು. ಮಧ್ಯಾಹ್ನಕ್ಕೆ ಬೆಟ್ಟದ ಮೇಲಕ್ಕೆ ಹೋಗೋದು. ಇವರು ವಿಶ್ವೇಶ್ವರಯ್ಯನವರು ಆ ಡಿಕ್ಟೇಷನ್ನೆಲ್ಲನೂ ಓದೋದು, ಅದರ ಅನಲೈಸ್ ಮಾಡೋದು, ಅವರು ಅದನ್ನು ಸಮರೈಸ್ ಮಾಡೋದು, ಅದನ್ನು ಇಡೋದು, ನಂಜಪ್ಪನವ್ರಿಗೆ ಅದನ್ನು ಟೈಪ್ ಮಾಡಿ ಅಂತ ಹೇಳೋದು. ಹೀಗೆ ಮಾಡ್ತಾ ಇದ್ರು. ಈ ಮಧ್ಯದೊಳಗೆ ಏನಾಯಿತು ಅಂದರೆ, ಈ SV ಕೃಷ್ಣಮೂರ್ತಿರಾಯರು ಅಂತ ಇದ್ರು. ಅವರು ಶಿವಮೊಗ್ಗದವರು. ರಾಜ್ಯಸಭೆ ಅಧ್ಯಕ್ಷರು ಅವರು ಉಪಾಧ್ಯಕ್ಷರಾಗಿದ್ದರು. ಅವರಿಂದ ಒಂದು ರಿಕ್ವೆಸ್ಟ್ ಬಂತು ವಿಶ್ವೇಶ್ವರಯ್ಯನವ್ರಿಗೆ, ನೀವು ಈಗ ಇಲ್ಲಿ ಬಂದಿದ್ದೀರಲ್ಲ, ನಾನು ನಿಮ್ಮ ಹತ್ರ ಒಂದಿಷ್ಟು ಚರ್ಚೆ ಮಾಡಬೇಕಾಗಿದೆ, ನನಗೊಂದು 2 ಗಂಟೆ ಸಮಯ ಕೊಡಬೇಕು ಅಂತವ. ವಿಶ್ವೇಶ್ವರಯ್ಯನವರು ಏನು ಚರ್ಚೆ ಮಾಡಬೇಕು, ಸಬ್ಜೆಕ್ಟನ್ನು ತಿಳಿಸೋಕ್ಕೆ ಹೇಳಿ ಅವ್ರಿಗೆ ಅಂದರು. ಸಬ್ಜೆಕ್ಟ್ ತಿಳ್ಕೊಳ್ದೇನೆ ಯಾರಿಗೂ ಅವರು ಚರ್ಚೆ ಕೂತ್ಕೋತಲೇ ಇರಲಿಲ್ಲ. ಅವರು ಮಲಸೀಮೆ ಡೆವಲಪ್ಮೆಂಟ್ನ ಸಮಸ್ಯೆಯ ಬಗ್ಗೆ ನಾನು ನಿಮ್ಮ ಕೈಲಿ ಚರ್ಚೆ ಮಾಡಬೇಕು ಅಂತ ಅವ್ರು ಮತ್ತೆ ಬರೆದು ಕಳಿಸಿದ್ರು. ವಿಶ್ವೇಶ್ವರಯ್ಯನವರು ಒಂದು ಸಬ್ಜೆಕ್ಟ್ ಕೊಟ್ಟರು. ಅಂದರೆ ಆ ದಿನದ ಕೆಲಸವನ್ನು ಮುಗಿಸಿ ಮಧ್ಯಾಹ್ನ ಇದನ್ನೆಲ್ಲನೂ ಈ ಡಿಕ್ಟೇಷನ್ ಎಲ್ಲ ಸಮರೈಸ್ ಮಾಡಿ ಆಗಿದ್ದ ಮೇಲೆ ಅಂತಂದು 4 ಗಂಟೆಗೆ ಅವರಿಗೆ ಸಮಯ ಕೊಟ್ಟಿದ್ರು. ಈ ನಂಜಪ್ಪನವ್ರಿಗೆ ಹೇಳಿದರು ವಿಶ್ವೇಶ್ವರಯ್ಯನವರು, ಅವ್ರು ಬರ್ತಾರೆ, ಅವ್ರಿಗೆ ಹಣ್ಣು, ಬಿಸ್ಕತ್ತು, ಕಾಫಿ ಅಥವಾ ಟೀಗೆ ವ್ಯವಸ್ಥೆ ಮಾಡಿ. ಅವರು ನನ್ನನ್ನು ಭೇಟಿಯಾಗೋದಕ್ಕೆ ಒಳಗಡೆ ರೂಮಿಗೆ ಬರೋಕ್ಕೆ ಮೊದಲು ಇದನ್ನೆಲ್ಲ ಅವರಿಗೆ ಕೊಟ್ಟಿರಿ, ಅವರು ಅದನ್ನೆಲ್ಲ ಸ್ವೀಕರಿಸಿ ತಿಂದು ಕಾಫಿ ಕುಡಿದು ನಂತರದಲ್ಲಿ ಕರ್ಕೊಂಡು ಬನ್ನಿ ಅಂತ. ಅಂದ್ರೆ ಏನು ಅಂದ್ರೆ, ಇಲ್ಲಿ ಬಂದು ನನ್ನ ಎದುರಿಗೆ ಕೂತ್ಕೊಂಡು ಟೀ ಕುಡಿತಾ ಇದ್ರೆ ಅವ್ರು ಸುಮ್ಮನೆ ಇರೋದಲ್ಲ. ಅವರು ಸರಿ ಬಂತು, ಇದು ನೀವೇನು ಆಲೋಚನೆ ಮಾಡಿದ್ದೀರಾ ಅಂತ ವಿಶ್ವೇಶ್ವರಯ್ಯನವರು ಅವರನ್ನು ಕೇಳಿದ್ರು. ಆನಂತರದೊಳಗೆ ವಿಶ್ವೇಶ್ವರಯ್ಯನವ್ರಿಗೆ ಮಲಸೀಮೆ ಡೆವಲಪ್ ಆಗಬೇಕಾದ್ರೆ ಏನೇನು ಮಾಡಬೇಕು ಅಂತ ಅನ್ನೋದನ್ನು ಇವ್ರಿಗೆ ಏನಿತ್ತು ಇದನ್ನೆಲ್ಲನೂ ಹೇಳಿದರು. ಇದು ಚರ್ಚೆ ಎಲ್ಲ ನಡೀತು. ಅವರು ಕೃಷ್ಣಮೂರ್ತಿರಾಯರು ಹೊರಟೋದ್ರು. ಇದಾದ ಮರುದಿನಕ್ಕೆ ವಿಶ್ವೇಶ್ವರಯ್ಯನವರು ಬಂದು ಈ ಡಿಕ್ಟೇಷನ್ನ ಎಲ್ಲ ನೋಡ್ತಾ ಕೂತಿದ್ದಾರೆ. ವಿಶ್ವೇಶ್ವರಯ್ಯನವರ ತಮ್ಮನ ಮಗನೋ ಅಥವಾ ಮೊಮ್ಮಗನೋ ಜೋಗ ನೋಡಕ್ಕೆ ಹೋಗಿದ್ದಾನೆ ಕಾರ್ನಲ್ಲಿ. ಜೊತೆಗೆ 2 ಅವನ ಸ್ನೇಹಿತರನ್ನು ಕರ್ಕೊಂಡು ಹೋಗಿದ್ದಾನೆ. ದಾರಿಯಲ್ಲಿ ಬರ್ತಾ ಅವನ ಆ ಸ್ನೇಹಿತರಿಗೆ ಹೇಳಿದ್ದಾನೆ, ಇಲ್ಲಿ ಬೆಟ್ಟದ ಮೇಲೆ ನಮ್ಮ ತಾತ ಕೂತಿದ್ದಾರೆ ಅದೇ ಅಂತ ಹೇಳಿದ್ದಾನೆ. ಹಾಗಾದ್ರೆ ನಮಗೂ ತೋರಿಸು ಅಂತ ಅವ್ರು ಇವನಿಗೆ ಇದು ಮಾಡಿದ್ದಾರೆ. ಅವನು ಸೀದಾ ಕಾರನ್ನು ಬೆಟ್ಟದ ಮೇಲಕ್ಕೆ ಹತ್ತಿಸ್ಕೊಂಡು ಬಂದ್ಬಿಟ್ಟದ ಕೆಲಸ, ನಮ್ಮ ತಾತ ನೋಡಬೇಕು ಅಂತ ಕೇಳಿದ್ದಾನೆ. ನಂಜಪ್ಪನವರು ತಾನೇ ಸೆಕ್ರೆಟರಿ, ಅವ್ರ ಪರ್ಮಿಷನ್ ಇಲ್ಲದೆ ಯಾರನ್ನ ಒಳಗೆ ಬಿಡುವಂಗಿಲ್ವಲ್ಲ. ನಂಜಪ್ಪನವ್ರ ಹತ್ರಕ್ಕೆ ಬಂದಿದ್ದಾರೆ. ಸರಿ, ನಂಜಪ್ಪನವ್ರು ಹೋಗ್ಬಿಟ್ಟು, ಹೀಗೆ ನಿಮ್ಮ ತಮ್ಮನ ಮೊಮ್ಮಗ ಬಂದಿದ್ದಾರೆ, ನಿಮ್ಮನ್ನು ನೋಡಬೇಕು ಅಂತವ ಹಾಗೆ ಅಂತಂದು. ಇವರು ಹಾಗಂತ ಹೇಳಿ ಮಾಡೋ ಕೆಲಸ ಎಲ್ಲ ಮುಗಿಸಿದ್ರು. ಮುಗಿಸಿ ಆದಮೇಲೆ ಅವನು ಒಳಗಡೆ ಕರೆದ್ರು. ಅವನು ಪ್ಲಸ್ 2 ಅವನ ದೋಸ್ತಿ, ಅವರನ್ನೆಲ್ಲ ಕುಶಲ ಸಂಭಾಷಣೆ, ಏನು ಮಾಡ್ತಿದ್ದೀರಾ ಎಂತು ಅಂತ ಒಂದಿಷ್ಟು. ಅವ್ರು ಖರ್ಚು ಮಾಡಿದ್ದದ್ದು 5 ನಿಮಿಷ. ಅದಾದ ಮೇಲೆ ನಂಜಪ್ಪನವ್ರನ್ನ ಕರೆದು, ಇಲ್ಲಿ ಒಳ್ಳೆ ಹೋಟ್ಲ್ ಇದೆಯಾ ಅಂತ ಕೇಳಿದ್ರು. ಬೆಟ್ಟದ ಮೇಲೆ ಇದೆ ಸರ್ ಅಂದರು. ಒಂದು ಊಟಕ್ಕೆ ಎಷ್ಟು ಅಂತ ಕೇಳಿದ್ರು. ಇಷ್ಟು ಅಂದರು. ವಿಶ್ವೇಶ್ವರಯ್ಯನವರು 5 ರೂಪಾಯಿನ ನೋಟ್ ತೆಗೆದು ನಂಜಪ್ಪನವ್ರ ಕೈ ಕೊಟ್ಟು, ಇವ್ರಿಗೆ ಊಟ ಹಾಕ್ಸಿ ಕಳಿಸಿ ಅಂತ ಅಂದರು. ನಂಜಪ್ಪನವ್ರು ಅದರಂತೆಲ್ಲೇ ಊಟ ಹಾಕ್ಸಿ ಕಳಿಸ್ಬಿಟ್ರು ಅವ್ರನ್ನ. ಆಮೇಲೆ ನಂಜಪ್ಪನವ್ರು ಹೇಳ್ತಾರೆ, ನನಗೆ ವಿಶ್ವೇಶ್ವರಯ್ಯನವರನ್ನ ಒಂದು ಪ್ರಶ್ನೆ ಕೇಳಬೇಕು ಅಂತ ಮನಸ್ಸಲ್ಲಿ ಬಂತು, ಆದರೆ ಕೇಳೋಕ್ಕೆ ನನಗೆ ಭಯ ಆಗಿ ನಾನು ಕೇಳಲಿಲ್ಲ. ಅದರ ಉತ್ತರ ನನಗೇ ಹೊಳೆಯಿತು. ಏನಂದರೆ, SV ಕೃಷ್ಣಮೂರ್ತಿರಾಯರು ಬಂದಾಗ ಅವ್ರಿಗೆ ಕಾಫಿ ಟೀ ಹಣ್ಣು ಕೊಡು ಅಂತ ಹೇಳಿದ್ದಾರೆ. ಅದಕ್ಕೆ ಅವ್ರು ದುಡ್ಡು ಕೊಡಲಿಲ್ಲ. ಅವರ
ತಮ್ಮನ ಮೊಮ್ಮಕ್ಕಳು ಅವನ ಸ್ನೇಹಿತರು ಬಂದರು ಅಂತಂದರೆ ದುಡ್ಡು ಕೊಟ್ಟರಲ್ಲ, ಯಾಕಿರಬಹುದು ಅಂತ ನಂಜಪ್ಪನವ್ರ ಮನಸ್ಸಿನೊಳಗೆ ಬಂದದ್ದೇನು ಅಂತಂದರೆ, ಈ ಕಾರ್ಖಾನೆ ಸರ್ಕಾರದ್ದು. ಎಸ್ ವಿ ಕೃಷ್ಣಮೂರ್ತಿರಾಯರು ಬಂದಿರೋದು ಮಲಸೀಮೆ ಡೆವಲಪ್ಮೆಂಟ್ನ ವಿಷಯ ತಿಳ್ಕೊಳ್ಳೋದಕ್ಕೋಸ್ಕರ, ಸರ್ಕಾರದ ಕೆಲಸ. ಆದ್ರಿಂದ ಅವರು ಕಾಫಿ ತಿಂಡಿಗೆ ಅರ್ಹರು. ಈ ಹುಡುಗ ಅವನು ಪರ್ಸನಲ್ ಆಗಿಬಿಡುತ್ತಾನೆ, ಊಟ ಹಾಕಿಸುವಾಗಿಲ್ಲ. ಇಲ್ಲದೆ ಹೋಗಿದ್ದರೆ ಅವ್ರಿಗೆ ಅಡುಗೆಯವರು ಇದ್ರು, ವಿಶ್ವೇಶ್ವರಯ್ಯನವ್ರಿಗೆ ಅಡುಗೆ ಮಾಡೋರಿದ್ರು. ಅದಕ್ಕೆ ಇನ್ನೊಂದು ಬೊಕ್ಸೆ ಅಕ್ಕಿ, ಇನ್ನೊಂದು ಬೊಕ್ಸೆ ಬೇಳೆ ಹಾಕಿದ್ರೆ ಆಗ್ತಾ ಇತ್ತಲ್ಲ, ಯಾಕೆ ಮಾಡಲಿಲ್ಲ ಅವರು ಅಂತ ಅವ್ರು ಹೇಳ್ತಾರೆ. ಇಂಥ ಮನುಷ್ಯನನ್ನು ನಾನು ಕಲ್ಪಿಸ್ಕೊಂಡು ಇರಲಿಲ್ಲ ಹಾಗೆ ಅಂತ ಹೇಳ್ತಾರೆ. ಇದನ್ನು ಈ ಥರದ ಇಂಟೆಗ್ರಿಟಿ ನಮಗೆ ಕಬ್ಬಿಣದ ಕಾರ್ಖಾನೆ ಯಾತಕ್ಕೆ ಇದಕ್ಕೆ ಬಂತು ಅಂದರೆ, ನಮ್ಮ ಅಗತ್ಯಕ್ಕಿಂತ ಹೆಚ್ಚಾಗಿ ತಮ್ಮ ಕಡೆಯಿಂದ ಜನಗಳನ್ನು ತಂದು ತುಂಬಿ ಕೆಲಸಕ್ಕೆ ಸೇರಿಸ್ಬಿಟ್ರು. ಅತ್ಲಿಗೆ ಅವನಿಗೆ ಕೆಲಸ ಮಾಡೋ ಪ್ರವೃತ್ತಿ ಇದೆಯೋ ಅಥವಾ ಬುದ್ಧಿ ಇದೆಯೋ ಇರಲ್ವೋ, ಹೇಗೋ ದೊಡ್ಡ ಕಾರ್ಖಾನೆ ಎಲ್ಲ ನಡೆಯುತ್ತೆ ಹಾಗೆ ಅಂತ. ಅದು ಒನ್ ಆಫ್ ದಿ ರೀಸನ್ಸು ಅದು ಮುಳುಗಿದ್ದು. ಅಂತೂ ಕೊನೆಗೆ ಇದನ್ನೆಲ್ಲನೂ ಸಮರೈಸ್ ಮಾಡಿ ವಿಶ್ವೇಶ್ವರಯ್ಯನವರು ಆ ಕಬ್ಬಿಣದ ಕಾರ್ಖಾನೆಯ ವಾರ್ಷಿಕೋತ್ಸವ ಆಯ್ತಲ್ಲ, ಅದರೊಳಗೆ ಒಂದು ದೊಡ್ಡ ಭಾಷಣ ಮಾಡಿದ್ರು. ಅಂತಂದರೆ, ನಿಮ್ಮ ಈ ಕಾರ್ಖಾನೆಯ ಆಡಳಿತದೊಳಗೆ ಇಂತಿಂಥ ದೋಷಗಳಿವೆ, ಇಂಟರ್ನ್ಯಾಷನಲ್ಲಿ ಇದಕ್ಕೆ ಇಂತಿಂಥ ಕಂಡೀಷನ್ಸ್ ಎಲ್ಲನೂ ಬಂದುಬಿಟ್ಟಿದೆ ಇವಾಗ, ಅದರಿಂದ ನೀವು ಹೀಗೆ ಮಾಡಿದರೆ ಈ ಕಾರ್ಖಾನೆ ಉದ್ಧಾರವಾಗುತ್ತೆ, ಇಲ್ಲದೆ ಹೋದ್ರೆ ಅದು ಹೋಗಿಬಿಡುತ್ತೆ ಅಂತ ಹೇಳಿಬಿಟ್ಟು ಅವರ ಭಾಷಣಕ್ಕೆ ತಕ್ಕನಾಗಿ ಬದಲಾವಣೆ ಅವರು ಮಾಡಿದ್ರಿಂದ ಮುಂದಿನ 3 ವರ್ಷಕ್ಕೆ ಕಾರ್ಖಾನೆ ರಿವೈವ್ ಆಯಿತು. ಅದನ್ನು ಇದು ಇಂಟೆಗ್ರಿಟಿ ಹಾಗೆ ಅಂತ ಅಂದರೆ ನನಗೆ ಒಬ್ಬ ಯಾಕೆ ವಿಶ್ವೇಶ್ವರಯ್ಯನವ್ರು ನನ್ನ ಹತ್ರ ವಿಶ್ವೇಶ್ವರಯ್ಯನವ್ರದ್ದು 5 ಇದಿದೆ, ಬೇರೆ ಬೇರೆ ಬಯೋಗ್ರಫಿಗಳು ಬೇರೆ ಬೇರೆಯವರು ಬರೆದಿರೋದು, ನಾನು ಎಲ್ಲನೂ ಓದಿದ್ದೀನಿ. ಯಾಕೆ ಅಂತ ಅಂದರೆ, ಒಂದು ಜನಕ್ಕೆ ಉಪಕಾರ ಮಾಡಬೇಕು ಅನ್ನುವಂಥ ಒಂದು ಕನಸು, ಆ ಕನಸನ್ನು ರಿಯಲೈಸ್ ಮಾಡುವಂಥ ಒಂದು ಟೆಕ್ನಿಕಲ್ ನಾಲೆಡ್ಜು, ಆ ಟೆಕ್ನಿಕಲ್ ನಾಲೆಡ್ಜನ್ನು ಅಪ್ಲೈ ಮಾಡುವಂಥ ಅವಕಾಶ ಅವರಲ್ಲಿ ಇತ್ತು. ಅವ್ರಿಗೆ ಆ ಅವಕಾಶ ಕೂಡ ಒದಗಿತು. ಅದನ್ನು ಅಷ್ಟು ಪ್ರಾಮಾಣಿಕವಾಗಿ ಮಾಡಿದಂಥ ವ್ಯಕ್ತಿ ನಮ್ಮ ಕರ್ನಾಟಕದವರು ಅಂತ ಅನ್ನೋದು ಒಂದು ಇದು ಸೇರಿರಬಹುದು. ಅದು ಸರಿ, ನನಗೆ ನಿಮ್ಮ ಆದರ್ಶ ಪುರುಷರು ಯಾರು ಅಂತ ಅನ್ನೋದರಲ್ಲಿ ಒಂದು ವಿಶ್ವೇಶ್ವರಯ್ಯನವರು ನನ್ನ ಕಣ್ಣಿಗೆ ಕಂಡ್ರು, ಇನ್ನೊಂದು DVG. ವಿಶ್ವೇಶ್ವರಯ್ಯನವ್ರಿಗಿದ್ದಂಥ ಎಷ್ಟು ಅವಕಾಶಗಳು DVGಗೆ ಇರಲಿಲ್ಲ. ಅವರೇನು ಎಂಜಿನಿಯರ್ ಆಗಿರಲಿಲ್ಲ, ಅಥವಾ ವಿಶ್ವೇಶ್ವರಯ್ಯನವ್ರಿಗೆ ಆರ್ಥಿಕವಾದ ಬಲ ಇತ್ತು. ಅವರು ಅಲ್ಲಿ ಮುಂಬೈನೊಳಗೆ ಕೆಲಸದಲ್ಲಿದ್ದಾಗಲೂ ಕೂಡ ಅವ್ರಿಗೆ ಸಂಬಳ ಬರ್ತಾ ಇತ್ತು. ಅಲ್ಲಿಂದ ಇಲ್ಲಿಗೆ ಬಂದಾಗ ಅಲ್ಲಿ ಪೆನ್ಷನ್ನು ಬರ್ತಾ ಇತ್ತು. ಅವ್ರಿಗೆ ಬರ್ತಿತ್ತು ಅಂತ ಅಂದ್ರೇನು ದುಡ್ಡು ಕರಪ್ಟ್ ಆಗಬೇಡ ಅಂತ ಏನಿಲ್ಲ, ಅದು ಭಾರತ ದೇಶದೊಳಗೆ. ಅಂಥದ್ರೊಳಗೆ DVG ಆ ಇಂಟೆಗ್ರಿಟಿಯನ್ನು ಕಾಪಾಡಿಕೊಂಡ್ರಲ್ಲ, ಅದೇನು ಕಡಿಮೆ ಅಲ್ಲ ಇದರೊಳಗೆಲ್ಲ. ಇನ್ನೊಂದು ವ್ಯತ್ಯಾಸ ನನಗೇನು ಕಾಣುತ್ತೆ ಅಂದರೆ, ವಿಶ್ವೇಶ್ವರಯ್ಯನವರು ಒಂದು ಥರದೊಳಗೆ ಅನ್ಅಪ್ರೋಚಬಲ್, ಅವರು ಬಹಳ ಬಿಗಿ. DVG ಹಾಗಲ್ಲ, ಯಾರು ಬೇಕಾದರೂ ಅಪ್ರೋಚ್ ಮಾಡ್ಬೋದು. ಅವ್ರು ಬೇಕಾದಷ್ಟು ಜೋಕ್ ಮಾಡ್ತಾ ಇದ್ರು, ತಮ್ಮ ಮೇಲೂ ತಾವು ಜೋಕ್ ಮಾಡ್ಕೋತಾ ಇದ್ರು. ಈ ಥರದೊಳಗೆ ಒಂದು ಆನಂದಮಯ ಲೋಕದೊಳಗೂ ಇರ್ತಾ ಇತ್ತು, ಕರ್ಮಯೋಗದಲ್ಲೂ ಇರ್ತಾ ಇತ್ತು, ಆಮೇಲೆ ಅದರಲ್ಲಿ ಒಂದು ಕಾವ್ಯಲೋಕದೊಳಗೂ ಇರ್ತಾ ಇತ್ತು. DVG ಅವರ ಈ ಪುಸ್ತಕಗಳನ್ನು ಓದಿದರೆ ನಿಮಗೆ ಗೊತ್ತಾಗುತ್ತೆ, ಜೀವನಕ್ಕೂ ಜೀವನದ ಬೇರೆ ಬೇರೆ ಮೌಲ್ಯಗಳಿಗೂ, ಆ ಮೌಲ್ಯಗಳಲ್ಲಿ ಕಾವ್ಯದ ಫಂಕ್ಷನ್ ಏನು, ಕಾವ್ಯದ ಮೌಲ್ಯ ಏನು, ನರ್ತನದ ಫಂಕ್ಷನ್ ಏನು, ನರ್ತನದ ಮೌಲ್ಯ ಏನು, ಸಂಗೀತದ ಮೌಲ್ಯ ಏನು, ಶಿಲ್ಪದ ಮೌಲ್ಯ ಏನು, ದೇವಸ್ಥಾನದ ಮೌಲ್ಯ ಏನು, ಹೀಗೆ ಪ್ರತಿಯೊಂದರದ್ದು ಮೌಲ್ಯಗಳು ಏನು ಅಂತ ಮಾಡಿ, ಯಾವುದಕ್ಕೂ ಈ ಮೌಲ್ಯಗಳಿಗಿರುವಂಥ ಪರಸ್ಪರ ಸಂಬಂಧವೇನು, ಪರಸ್ಪರ
ತರತಮಗಳು ಏನು, ಇದು ಎಲ್ಲನೂ ಚಿಂತನೆ ಮಾಡಿದ್ದಾರೆ. ಇದು ಈ ಮೌಲ್ಯ ಮೀಮಾಂಸೆ. ಯಾವುದಕ್ಕೂ ಮೌಲ್ಯ ಮೀಮಾಂಸೆ ಅಂತ ಅನ್ನೋದು ಯಾವುದೋ ಈ ಕಾನೂನಿದೆ, ಕಾನೂನು ಹೇಳುತ್ತೆ ಹೀಗೆ, ಇದು ದಿಸ್ ಈಸ್ ದಿ ರೂಲ್ ಅಂತವ. ಆ ಕಾನೂನನ್ನು ಯಾತಕ್ಕೆ ಇದನ್ನು ಮಾಡಿದ್ದಾರೆ, ಅದರಲ್ಲಿರುವಂಥ ಮಾರಲ್ಸ್ ಏನು ಅಂತ ಅನ್ನೋದು ಮೌಲ್ಯ ಮೀಮಾಂಸೆಗೆ ಸೇರಿದಂಥದ್ದು. DVG ಈ ಮಟ್ಟದೊಳಗೆ ಕಾನೂನನ್ನು ಕೂಡ ಅಧ್ಯಯನ ಮಾಡಿದ್ರು. ಇದು ಒಂದು ಥರದೊಳಗೆ ಅವರು ದೊಡ್ಡ ಫಿಲಾಸಫರು, ಇನ್ನೊಂದು ಥರದೊಳಗೆ ಅವರು ಕವಿ, ಇನ್ನೊಂದು ಥರದೊಳಗೆ ಬಹಳ ಆದರ್ಶವಾದಂಥ ಮನುಷ್ಯರು, ಇನ್ನೊಂದು ಥರದೊಳಗೆ ಎಲ್ರಿಗೂ ಸಿಗ್ತಾ ಇರುವಂಥ ಈ ಬಂಡೆ ಮೇಲೆ ಕೂತ್ಕೊಂಡು ಕಡಲೆಕಾಯಿ ತಿನ್ಕೊಂಡು ಬೇಕಾದಾಗ ಹಠನೂ ಹೊಡ್ಕೊಳ್ಳುವರು, ಆ ಥರದ ಸಿಂಪಲ್ ಮನುಷ್ಯ ಕೂಡ ಇದರೊಳಗೆಲ್ಲನೂ. ಅದಕ್ಕೋಸ್ಕರವಾಗಿ ಅವರು ನಿಜವಾಗ್ಲೂ ವಿಸ್ಮಯಕಾರಕರಾದಂಥ ಮನುಷ್ಯರು. ಅವರು ಅಂಥವರನ್ನು ಕುರಿತು ಅವರ ಬರವಣಿಗೆಗಳನ್ನು ಎಲ್ಲರೂ ಕೂಡ ಎಲ್ರಿಗೂ ಅದು ಓದೋಕ್ಕಾಗಲ್ಲ. ಸುಮಾರು 6,000 ಪುಟಗಳನ್ನು ಎಲ್ರಿಗೂ ಓದೋಕ್ಕಾಗಲ್ಲ, ಅದು ಇರಬೇಕು. ಆದರೆ ಎಲ್ರಿಗೂ ಓದೋಕ್ಕೆ ಬೇಕಾದ ರೀತಿಯಲ್ಲಿ ಯಾವ್ಯಾವುದು ಮುಖ್ಯವೋ ಅದನ್ನು, ಎಷ್ಟೋ ಇದನ್ನು ಲೇಖನಗಳನ್ನು ರೆಡ್ಯೂಸ್ ಮಾಡಿ ಸಂಕ್ಷಿಪ್ತ ಮಾಡಿ ಈ 2 ವಾಲ್ಯೂಮನ್ನು ಮಾಡಿರುವಂಥದ್ದು ಇದು ನಿಜವಾಗಿಯೂ ಸ್ತುತ್ಯರ್ಹವಾದಂಥ ಕೆಲಸ. ಇದನ್ನು ಓದೋಕ್ಕೆ ಸಾಧ್ಯವಿಲ್ಲದೆ ಇರುವಂಥವ್ರು, ಅದನ್ನು ಓದೋಕ್ಕೆ ಸಾಧ್ಯವಿಲ್ಲದೆ ಇರುವಂಥವ್ರು ದಯವಿಟ್ಟು ಇದನ್ನು ಓದಬೇಕು. ಇವತ್ತಿನ ಕಾರ್ಯಕ್ರಮ ಏರ್ಪಡಿಸಿರೋದು ಅಂತ ಅನ್ನೋದು ಬರೀ ನನ್ನ ಅಮೃತ ಹಸ್ತದಿಂದ, ಮೃತ ಹಸ್ತ, ನನಗೆ ಅದರಲ್ಲೂ ನಂಬಿಕೆ ಇಲ್ಲ. ಆದರೆ ಮುಖ್ಯವಾಗಿ ಏನು ಅಂತಂದರೆ ಇದು ಜನಗಳಿಗೆ ಈ ಪುಸ್ತಕ ತಲುಪಬೇಕು. ಅದಕ್ಕೋಸ್ಕರವಾಗಿ ಇವತ್ತಿನ ಕಾರ್ಯಕ್ರಮ ಏರ್ಪಡಿಸಿದ್ದಾರೆ. ಇದರಲ್ಲಿ ಭಾಗವಹಿಸುವುದು ನಾನು ಮೊದಲೇ ಹೇಳಿದಾಗೆ ಅದು ನನ್ನ ಪುಣ್ಯ ಅಂತ ತಿಳ್ಕೊಂಡಿದ್ದೀನಿ. ನಮಸ್ಕಾರ. ಇಂದು ಈ DVG ಸಭಾಂಗಣ ಒಂದು ಚಾರಿತ್ರಿಕ ಕ್ಷಣಕ್ಕೆ ಸಾಕ್ಷಿಯಾಗಿದೆ. ನಾವು ಆ ಸಾಕ್ಷಿಯಲ್ಲಿ ಭಾಗೀದಾರರಾಗಿದ್ದೇವೆ. ಚಾರಿತ್ರಿಕ ಕ್ಷಣ ಏನು ಅಂತ ಹೇಳಿದರೆ, ಭೈರಪ್ಪನವರು ತಮ್ಮ ಜ್ಞಾಪಕ ಚಿತ್ರಶಾಲೆಯಿಂದ DVG ಅವರನ್ನು ಚಿತ್ರಿಸಿತ್ತು. ಅದರ ಜೊತೆಗೆ ಇದುವರೆಗೂ DVG ಅವರ ಅಭಿಪ್ರಾಯಗಳು ಬೇರೆ ಕಡೆ ಬಂದಿರಬಹುದು, ಗಣೇಶರಿಗೆ ಗೊತ್ತಿದೆ. ಆದರೆ ಭೈರಪ್ಪನವರೇ ನೇರವಾಗಿ ಕೇಳಿದಂತಹ DVG ಉಪನಿಷದ್ ವಚನ, ಗುಂಡೋಪನಿಷತ್ತು, ಬ್ರಹ್ಮಚರ್ಯ ವಿದ್ವತ್ತೆಗೆ, ಗಾರ್ಹಸ್ಥ್ಯ ಸರ್ಜನಶೀಲತೆಗೆ ಬೇಕೇ ಬೇಕು ಅಂತ DVG ಅವರು ಏನು ಹೇಳಿದರು ಅದನ್ನೀಗ ಹೇಳಿದರು. ಏಷ ಆದೇಶ, ಏಷ ಉಪದೇಶ, ಇದು ಉಪನಿಷದ್ ವಾಕ್ಯ ಅಂತ. ಅದು ಹೇಳಿದ್ದು ಆಚೀಚೆಯ ಕುಳಿತಂತಹ 3 ಜನ ಬ್ರಹ್ಮಚಾರಿಗಳ ಮಧ್ಯ. ಹಾಗಾಗಿ ಅದೊಂದು ಚಾರಿತ್ರಿಕ ಅಂತದ್ದು. ಇದೀಗ ಸಂಪಾದಕರಿಗೆ ಗೌರವಾರ್ಪಣೆ. ಶತಾವಧಾನಿ ಡಾಕ್ಟರ್ ಆರ್ ಗಣೇಶ್ ಮತ್ತು BN ಶಶಿಕಿರಣ್ ಅವರಿಗೆ ಭೈರಪ್ಪನವರು ಹಾಗೂ ರಾಮಸ್ವಾಮಿಯವರು ಗೌರವವನ್ನು ಅರ್ಪಿಸಬೇಕು ಅಂತ ವಿನಮ್ರ ವಿನಂತಿ. DVG ಸಾರಸಂಗ್ರಹ ಕೃತಿ ಇಂದು ಲೋಕಾರ್ಪಣೆ ಆಗುವಂತಹ ಒಂದು ಸ್ವರೂಪಕ್ಕೆ ಬರಬೇಕಿದ್ರೆ ಅದರ ಹಿನ್ನೆಲೆಯಲ್ಲಿ ದುಡಿದವರಿರ್ತಾರೆ, ಪ್ರಕಟಣಕ್ಕೆ ಸಹಕರಿಸಿದವರು, ಮುದ್ರಕರು. ಅವರನ್ನು ನಾನು ಒಬ್ಬೊಬ್ಬರನ್ನೇ ಕರಿತೇನೆ, ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ವಿನಂತಿ. ಶ್ರೀ ಆರ್ ಸುರೇಶ್ ಆಗಲೇ ಹೇಳಿದಂತೆ ಭೈರಪ್ಪನವರು ಕೂಡ ಅದನ್ನು ಪುನರುಚ್ಚರಿಸಿದರು. 5-6 ಸಾವಿರದಷ್ಟು ವಿಸ್ತಾರವಾದಂತಹ DVG ಸಾಹಿತ್ಯವನ್ನು ಇದಕ್ಕೆ ಅಡಕಗೊಳಿಸುವಂತಹದ್ದು ಸುಲಭ ಸಾಧ್ಯವಾದಂತಹ ಕೆಲಸ ಏನೂ ಅಲ್ಲ. ಆ ಪ್ರಧಾನ ಸಂಪಾದಕತ್ವದಲ್ಲಿ ಗಣೇಶರು, ಸಂಪಾದಕ ಮಂಡಳಿಯಲ್ಲಿ ಶಶಿಕಿರಣ್ ಅವರಿದ್ದರು. ಅದು ಅವರವರೇ ಏನು ಅಡ್ಜಸ್ಟ್ ಮಾಡಿಕೊಂಡಿದ್ದಾರೆ. BN ಶಶಿಕಿರಣ್ ಅವರು ಮಾತಾಡಬೇಕು ಅಂತ ಪ್ರಾರ್ಥನೆ. ಸರ್ವೇಭ್ಯೋ ನಮಃ. ಭೈರಪ್ಪನವರು, ರಾಮಸ್ವಾಮಿಗಳು, ಶತಾವಧಾನಿ ಗಣೇಶರು ಇವರೆಲ್ಲ ಇರಬೇಕಾದ್ರೆ ಯಾವುದಾದ್ರೂ ಒಂದು ವಿಚಾರವನ್ನು ಕುರಿತು
ಯಾರಾದರೂ ಬಂದು ಮಾತಾಡ್ತೀವಿ ಅಂತ ಹೇಳಿದ್ರೆ ಅವ್ರಿಗೆ 2 ಅರ್ಹತೆ ಇರಬೇಕು. ಒಂದು, ಅವ್ರಿಗೆ ತುಂಬಾ ವಿಚಾರ ತಿಳಿದಿರಬೇಕು, ಅಂತರ್ದೃಷ್ಟಿ ಇರಬೇಕು. ಇಲ್ವಾ ಅವ್ರಿಗೆ ತುಂಬಾ ಧಾರ್ಷ್ಟ್ಯ ಇರಬೇಕು. ನನಗೆ 2 ಇಲ್ಲ, ಆದರೆ ಸಂದರ್ಭದ ಅನಿವಾರ್ಯ, ಅದು ಸಂತೋಷನೇ ಆಗಿದೆ. ಇಷ್ಟೊತ್ತು DVG ಅವರನ್ನ ಕುರಿತು ಭೈರಪ್ಪನವರು ಅದ್ಭುತವಾಗಿ ತಿಳಿಸ್ಕೊಟ್ಟಿದ್ದನ್ನು ಕೇಳಿದ್ವಿ. DVG ಅವರ ಸಾಹಿತ್ಯ ಮತ್ತು ಜೀವನದ ಬಗ್ಗೆ ಅವರೇ ಸಂಗ್ರಹ ರೂಪದಲ್ಲಿ ಹೇಳಿದ್ದಾರೆ. ಆದರೆ DVG ಸಾಹಿತ್ಯ ತುಂಬ ವಿಸ್ತೃತವಾದದ್ದು. ಅದನ್ನು ನಾವು ನೋಡಿದಾಗ ಅಲ್ಲಿ ಅಂತರ್ವಾಹಿಯಾಗಿ ಬರೋ ಮೌಲ್ಯಗಳು ಯಾವುದು ಅಂತ ಹೇಳಿದ್ರೆ ಅದನ್ನು 3 ಸಂಗ್ರಹಿಸ್ಬೋದು ಅಂತ ತೋರುತ್ತೆ. ಅದು ಯಾವುದು ಅಂತ ಹೇಳಿದ್ರೆ, ಒಂದು, ಅವ್ರು ಪ್ರಮುಖವಾಗಿ ಹೇಳೋದು, ನಾವೆಲ್ಲರೂ ಒಂದು ಸಮಾಜದಲ್ಲಿ ಬಾಳ್ತಾ ಇದ್ದೀವಿ, ಒಬ್ಬೊಬ್ಬರೇ ಇರೋದಕ್ಕಾಗೋದಿಲ್ಲ. ಹಾಗಾಗಿ ಒಂದು ಸಾಮಾಜಿಕ ಅಭಿಮುಖತೆಯನ್ನ ಪ್ರತಿಯೊಬ್ಬ ರಾಷ್ಟ್ರಕ್ಕೂ ಕೂಡ, ಸಿಟಿಸನ್ ಅಂತ ಒಂದು ಪದಕ್ಕೆ DVG ಅವರೇ ಒಂದು ಕನ್ನಡ ಪದವನ್ನ ಸೃಷ್ಟಿ ಮಾಡಿಕೊಡ್ತಾರೆ. ಅವರೇ ಟಂಕನ ಮಾಡಿದ ಶಬ್ದ ರಾಷ್ಟ್ರಕ ಅಂತ. ಸೊ ಪ್ರತಿಯೊಬ್ಬ ರಾಷ್ಟ್ರಕನಿಗೂ ಕೂಡ ಸಮಾಜಾಭಿಮುಖತೆ ಇರಬೇಕು ಅಂತ DVG ಅವರು ಹೇಳ್ತಾರೆ. ಆದರೆ ಈ ರೀತಿ ಸಾಮಾಜಿಕ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಂಡ್ರೆ, ಬರೀ ಕಾರ್ಯೋನ್ಮುಖತೆನೇ ಇದ್ರೆ ಎಷ್ಟೋ ಸತಿ ಒಂದು ರೀತಿ ಆಂತರಂಗಿಕವಾಗಿ ಒಂದು ಶುಷ್ಕತೆ ಆವರಿಸ್ಕೊಳ್ಬಿಡ್ಬೋದು ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ. ಯಾವಾಗಲೂ ಕಾರ್ಯನಿರತರಾಗೇ ಇದ್ರೆ ಒಂದು ಅರಸಿಕತೆ ಬಂದ್ಬಿಡ್ಬೋದು ಅಂತ. ಆದರೆ DVG ಅವರು ಆ ಥರ ಶುಷ್ಕತೆಯನ್ನು ಪ್ರತಿಪಾದನೆ ಮಾಡಿದ್ದೇ ಇಲ್ಲ. ಅವರು ಸರಸವಾಗಿರಬೇಕು ಅಂತಲೇ ಹೇಳ್ತಾ ಇದ್ರು. ಆ ಸರಸತೆಯನ್ನು ಬೆಳೆಸ್ಕೊಳ್ಳೋದಾದ್ರೂ ಹೇಗೆ ಅಂತ ಹೇಳಿದ್ರೆ, ಕಲಾಸಕ್ತಿ ಇರಬೇಕು, ಸಾಹಿತ್ಯವನ್ನು ಓದಬೇಕು, ರಸೋಪಾಸನೆ ಮಾಡಬೇಕು ಅಂತ ಹೇಳ್ತಾರೆ DVG ಅವರು. ಮತ್ತೆ ಈ 2 ಕೂಡ ಬೆಸೆಯೋದು ಯಾವುದು, ಈ 2 ಪ್ರಯೋಜನ ಏನು ಅಂತ ಹೇಳಿದ್ರೆ ಜೀವೋತ್ಕರ್ಷ, ಜೀವನೋಲ್ಲಾಸ ಅಂತ ಹೇಳ್ತಾರೆ. ಇದು DVG ಅವರು ಮತ್ತೆ ಮತ್ತೆ ಪ್ರತಿಪಾದನೆ ಮಾಡೋ ವಿಚಾರ. ಹೀಗೆ ಪ್ರತಿಯೊಬ್ಬ ಲೇಖಕನೂ ಕೂಡ ತನ್ನ ವಾಂಗ್ಮಯ ವಿಸ್ತಾರದಲ್ಲಿ ಕೆಲವು ಮೌಲ್ಯಗಳನ್ನು ಹೇಳಿರ್ತಾನೆ. ಆದರೆ ಅವನು ಅದನ್ನು ಬದುಕು ಇದ್ರೆ ಅದಕ್ಕಿನ್ನಷ್ಟು ಕಾಂತಿ ಬರುತ್ತೆ. ಅದನ್ನು ಭೈರಪ್ಪನವ್ರು ಹೇಳಿದ್ರು. DVG ಅದನ್ನ ಅಕ್ಷರಶಃ ಬದುಕದವರು. ಆದರೆ DVG ಅವ್ರ ಕಾಲಕ್ಕೂ ನಮ್ಮ ಕಾಲಕ್ಕೂ ಈಗ ಒಂದಷ್ಟು ಕಾಲದಲ್ಲಿ ಅಂತರ ಬಂದಿದೆಯಲ್ಲ. ಹಾಗಾಗಿ DVG ಅವರು ಪ್ರತಿಪಾದನೆ ಮಾಡಿದ ಮೌಲ್ಯಗಳನ್ನ ನಮಗೂ ಅದನ್ನು ಅನುಷ್ಠಾನ ಮಾಡೋದಕ್ಕಾಗುತ್ವಾ, ಆ ಮೌಲ್ಯಗಳು ನಮ್ಮಿಂದಲೂ ಅನುಷ್ಠೇಯವ ಅಂತ ಪ್ರಶ್ನೆ ಬಂದರೆ, ನಮ್ಮ ಮುಂದೆ ಅದನ್ನು ಅನುಷ್ಠಾನ ಮಾಡ್ಕೊಂಡು ಬದುಕಿದ್ದವ್ರು ಯಾರಾದರೂ ಇದ್ರೆ ಇದ್ರ ಆಗುತ್ತೆ, ಇದು ಸುಲಭ ಸಾಧ್ಯ ಅಂತ ಒಂದು ವಿಶ್ವಾಸ ನಮ್ಮಲ್ಲಿ ಮೂಡುತ್ತೆ. ಹಾಗೆ DVG ಅವರ ಮೌಲ್ಯಗಳನ್ನ ನಮ್ಮ ಮುಂದೆ ರಕ್ತ ಮಾಂಸ ತುಂಬಿಕೊಂಡು ಅನುಷ್ಠಾನ ಮಾಡ್ಕೊಂಡು ಬದುಕಿರೋರಲ್ಲಿ ಇವತ್ತು 3 ಜನ ನಮ್ಮ ಕಣ್ಮುಂದೆ ಇದ್ದಾರೆ. ಭೈರಪ್ಪನವರು, ನಾಡೋಜ SR ರಾಮಸ್ವಾಮಿಗಳು, ಶತಾವಧಾನಿ ಡಾಕ್ಟರ್ R ಗಣೇಶ್ ಅವರು. ಹೀಗೆ ನನ್ನ ವೈಯಕ್ತಿಕ ಸ್ತರದಲ್ಲಿ ಹೇಳೋದಾದ್ರೆ, ನನ್ನ ಮೇಲೆ ಅತ್ಯಂತ ಗಾಢವಾಗಿ ಪ್ರಭಾವ ಬೀರಿರುವ ಒಬ್ಬ ಲೇಖಕರು ಅಂತ ಹೇಳಿದ್ರೆ ಅದು DV ಗುಂಡಪ್ಪನವರೇ ಅಂತ ನಾನು ನಮ್ರವಾಗಿ ಹೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ DVG ಅವ್ರ ಜೊತೆ ಸಂಪರ್ಕ ಯಾವುದೇ ಮಾಧ್ಯಮದ ಮೂಲಕ ಬಂದರೂ ಅವ್ರ ಬಗ್ಗೆ ಕುರಿತು ಆಲೋಚನೆ ಮಾಡೋದಿರಬಹುದು, ಅವ್ರ ಬಗ್ಗೆ ಇನ್ನೊಬ್ಬರ ಜೊತೆ ಮಾತನಾಡೋದಿರ್ಬೋದು, ಅವ್ರನ್ನ ಕುರಿತು ಬರವಣಿಗೆ ಮಾಡೋದಿರ್ಬೋದು, ಹೀಗೆ ಯಾವ ರೀತಿ ಬಂದರೂ ಕೂಡ ಆ ಕೆಲಸಗಳೆಲ್ಲ ನನಗೆ ಬಹಳ ಸಂತೋಷದಾಯಕವಾಗೇ ಇರುತ್ತೆ. ಹಾಗಾಗಿ ಜನ್ಮದಿವಸ ಹುಟ್ಟಿದ್ದು ಶಶಿಕಿರಣ. ಹಾಗಾಗಿ ಈ ಕೆಲಸವನ್ನ ಗೋಖಲೆ ವಿಚಾರ ಸಂಸ್ಥೆಯ ಮೂಲಕ ಯಾವುದು ನನಗೆ ಮಾಡಬೇಕು ಅಂತ ಅವಕಾಶ ಒದಗುತ್ತೋ ಅದು ನನಗೆ ಸಂತೋಷದ ಕರ್ತವ್ಯ ಹೌದು ಅಂತ ನಾನು ಭಾವಿಸ್ಕೊಂಡು ಅದನ್ನು ಒಪ್ಕೊಂಡಿದ್ದಾಯಿತು. DVG ಅವ್ರದ್ದು, ಅವರು ಎಷ್ಟೇ ಸರಸವಾದ ಸುಲಭ ಸಾಧ್ಯರಾದ ವ್ಯಕ್ತಿಗಳಾಗಿದ್ರೂ ಕೂಡ ಅವರು ಪ್ರತಿಪಾದನೆ ಮಾಡಿದ ಮೌಲ್ಯಗಳಿವೆಯಲ್ಲ ಅವು ನಿಜವಾಗ್ಲೂ ಗಹನ. ಆ ಗಹನವಾದ ಮೌಲ್ಯಗಳನ್ನು ನಾವು ಓದ್ಕೊಳ್ತಿರ್ಬೇಕಾದ್ರೆ ಎಷ್ಟೊಂದು ಸರ್ತಿ ನಾವು ಓದುವಾಗ ಆ ವಿಚಾರದಲ್ಲಿ ಮಗ್ನರಾಗಿರ್ತೀವಿ. ಅದು ಯಾಕೆ ಅಂತ ಹೇಳಿದ್ರೆ ಆ ಲೇಖಕ ಆ ರೀತಿ ಒಂದು ಕಂಡ್ಯೂಸಿವ್ ಅಟ್ಮಾಸ್ಫಿಯರ್ ಅನ್ನ ಕೃತಿ ವಲಯದಲ್ಲಿ ಸೃಷ್ಟಿ ಮಾಡಿರ್ತಾನೆ. ಆದರೆ ಪ್ರತಿಯೊಬ್ಬರು ಮನುಷ್ಯರಿಗೂ ಕೂಡ ಆ ಕೃತಿಯಿಂದ ಹೊರಗಡೆ ಬಂದಾದ ಮೇಲೂ ಆ ಮಟ್ಟಿನ ಗಾಢತೆಯನ್ನು ಉಳಿಸ್ಕೊಳ್ಳೋದಕ್ಕಾಗೋದಿಲ್ಲ. ತಾನೇ ಯೋಚನೆ ಮಾಡಿಕೊಂಡು ಹೌದು ಇದು ನಿಜ ಇದು ಸುಳ್ಳು ಅಂತೆಲ್ಲ ಮಾಡ್ಕೋಬೇಕಾಗತ್ತೆ. ಇದನ್ನ ನಮ್ಮ ಪರಂಪರೆಯಲ್ಲಿ 2 ಹೆಸರಿಂದ ಗುರುತಿಸ್ತಾರೆ. ಒಂದು ಶ್ರವಣ, ಯಾವುದೇ ಒಂದು ಪರಂಪರಾ ಪ್ರಾಪ್ತವಾದ ಜ್ಞಾನವನ್ನ ನಾವು ಪಡ್ಕೊಳ್ಳೋದಕ್ಕೆ ಶ್ರವಣ ಅಂತ ಹೇಳ್ತಾರೆ. ಇನ್ನೊಂದು ಹಾಗೆ ಪ್ರಾಪ್ತವಾದ ಜ್ಞಾನವನ್ನ ನಾವೇ ಒಂದು ತರ್ಕ ವಿತರ್ಕ ಸರಣಿಯಿಂದ ಕುರಿತು ಆಲೋಚನೆ ಮಾಡೋದು, ಇದಕ್ಕೆ ಮನನ ಅಂತ ಹೇಳ್ತಾರೆ. ಇವೆರಡಕ್ಕೂ ಕೂಡ ಒಂದು ಸ್ವಲ್ಪ ಕಾಲ ಬೇಕಾಗತ್ತೆ. ಅದರಲ್ಲಿ ನಾವು ಪಡ್ಕೊಂಡಿದ್ದ ಜ್ಞಾನದ ಬಗ್ಗೆ ನಾವೇ ಯೋಚನೆ ಮಾಡ್ಕೊಂಡು ಅದ್ರ ಚರ್ವಣೆ ಮಾಡ್ತಿದ್ರೆ ಅದಿನ್ನ ಚೆನ್ನಾಗಿ ನಮ್ಮ ತಲೆಯಲ್ಲಿ ಸ್ಥಿರಮೂಲವಾಗುತ್ತೆ ಅಂತ ಹೇಳ್ಬಹುದು. ಈ DVG ಸಾರಸಂಗ್ರಹವನ್ನು ಕುರಿತು ನಾವು ಕೆಲಸ ಮಾಡ್ತಿರ್ಬೇಕಾದ್ರೆ
ನಾವೊಂದು ಪುಸ್ತಕ ಸಾಮಾನ್ಯ ಓದ್ಬೇಕಾದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ವಿ ಜನರಲಿ ಬ್ರೌಸ್ ಥ್ರೂ ಇಟ್. ಭಾಷೆ ಮೇಲೆ ಒಂದು ಮಟ್ಟಕ್ಕೆ ಪ್ರಭುತ್ವವನ್ನು ಸ್ಥಿರ ಮಾಡ್ಕೊಂಡಾದ್ಮೇಲೆ ಬೇಗ ಓದ್ಕೊಂಡು ಹೋಗ್ಬಿಡ್ತೀವಿ. ಆದರೆ ಆ ಒಂದು ವಿಚಾರದ ಗಹನತೆಗೆ ಅದು ನಾವು ನಿಜವಾಗ್ಲೂ ಅದಕ್ಕೆ ಸಲ್ಲಿಸಬೇಕಾಗಿರೋ ಗೌರವನ ಸಲ್ಲಿಸಿರ್ತೀವ ಇಲ್ವಾ ಅಂತ ಹೇಳೋದಕ್ಕಾಗೋದಿಲ್ಲ. ಇಲ್ಲಿ ಮಾಡ್ತಾ ಪ್ರತಿಯೊಂದು ಅಕ್ಷರವನ್ನು ಗಣೇಶ್ ಅವರು ಓದೋದು, ನಾವು ಇಬ್ರು ಅದ್ರ ಬಗ್ಗೆ ಚರ್ಚೆ ಮಾಡೋದು, ಅದನ್ನ ಮತ್ತೆ ಲಿಪಿಬದ್ಧಗೊಳಿಸೋದು, ಕಂಪ್ಯೂಟರ್ನಲ್ಲಿ ಟೈಪ್ ಮಾಡೋದು, ಹೀಗೆ ಅಷ್ಟು ಪೂರ್ತಿಯಾಗಿ ಟೈಪ್ ಮಾಡಿದ್ದಾಯ್ತು. ಇದರಿಂದ ನನಗೆ ವೈಯಕ್ತಿಕವಾಗಿದ್ದ ಪ್ರಯೋಜನ, ಗಣೇಶ್ ಅವ್ರ ಜೊತೆ ಮಾಡಿದ್ರಿಂದ ಆಗಿದ್ದ ಪ್ರಯೋಜನ ಏನು ಅಂತ ಹೇಳಿದ್ರೆ, ಆ ವಿಚಾರವನ್ನು ನಾನಾಗೆ ಕೂತ್ಕೊಂಡು ಓದ್ಕೊಂಡಿದ್ದೆ. ಆ ಓದ್ಕೊಂಡಿದ್ದಾಗ ಯಾವ ಸಂಸ್ಕಾರ ಬಂದಿತ್ತೋ ಅದಕ್ಕಿಂತ ಮಿಗಿಲಾದದ್ದು ಈ ರೀತಿ ಚರವಣೆ ಸಹಿತವಾಗಿ ಮಾಡಿದ್ರಿಂದ ಆಯಿತು ಅಂತ. ಇದು ನಾನು ಇದಕ್ಕೆ ಬೆಲೆ ಕಟ್ಟೋದಕ್ಕಾಗೋದಿಲ್ಲ. ಇಟ್ ಈಸ್ ಅನ್ ಇಂಟ್ಯಾಂಜಿಬಲ್ ಫ್ಯಾಕ್ಟರ್ ಇನ್ ದ ಹೋಲ್ ಪ್ರಾಸೆಸ್ ಆಫ್ ದ ಪ್ರೊಡಕ್ಷನ್ ಆಫ್ ದ ಬುಕ್. ಇದಕ್ಕೆ ನಾನು ಗೋಖಲೆ ಸಂಸ್ಥೆಗೆ ಎಲ್ರಿಗೂ ಕೂಡ ತುಂಬ ಋಣಿಯಾಗಿದ್ದೀನಿ. ಮತ್ತೆ ಈ ರೀತಿ ಕಾರ್ಯಗಳನ್ನ ಮಾಡಿದ್ದಾರಲ್ಲ ಎಷ್ಟೊಂದು ಜನ, ಇದರಿಂದ ಏನು ಪಡ್ಕೊಂಡಿದ್ದಾಯ್ತು ಅಂತ ಕೇಳಿದ್ರೆ, DVG ಅವ್ರ ಬಗ್ಗೆ ಗೊತ್ತಿದೆ, ಅವ್ರ ಕೃತಿಗಳನ್ನು ಓದಿದ್ವಿ. ಆದರೆ ಈ ಕೆಲಸದ ಮೂಲಕ ಒಂದಷ್ಟು ಗೊತ್ತಾಗಿದ್ದೇನು ಅಂತ ಹೇಳಿದ್ರೆ, ಎಷ್ಟು ಮುಖಗಳಲ್ಲಿ DVG ವಾಂಗ್ಮಯವನ್ನು ನಾವು ನೋಡಬಹುದು, DVG ಅವರನ್ನ ನಾವು ಕಾಣೋದಕ್ಕೆ ಎಷ್ಟು ಮಜಲುಗಳಿವೆ ಅಂತ ಗೊತ್ತಾಗ್ತಾ ಹೋಗುತ್ತೆ. ಆಮೇಲೆ ಇದ್ರ ಬಗ್ಗೆ ವಿಶೇಷವಾದ ಅಧ್ಯಯನಗಳೇ ನಡೆದಿಲ್ಲ. DVG ಕೃತಿಗಳನ್ನು ಕುರಿತು ಮಂಕುತಿಮ್ಮನ ಕಗ್ಗ ಎಲ್ರಿಗೂ ಗೊತ್ತಿದೆ. ಅವ್ರು ನಿಜವಾಗ್ಲೂ ರಾಜ್ಯಶಾಸ್ತ್ರದ ಬಗ್ಗೆ ಮಾತಾಡಿರೋ ಮೌಲಿಕವಾದ ಸಂಗತಿಗಳು ಏನಿವೆ, ಅವ್ರು ಕಮ್ಯುನಿಸಂ ಬಗ್ಗೆ ಬಹಳ ಇನ್ಸೈಸಿವ್ ಆಗಿ ಬರೆದಿದ್ದಾರೆ. ಪ್ರಜಾರಾಜ್ಯಕ್ಕಿರುವ ಅಪಾಯಗಳು ಯಾವ್ಯಾವು ಅಂತೆಲ್ಲ ಬರೆದಿದ್ದಾರೆ. ಮತ್ತೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದಾದ್ಮೇಲೆ ಡೆಮಾಕ್ರಸಿ, ದ ಕಾನ್ಸೆಪ್ಟ್ ಆಫ್ ಡೆಮಾಕ್ರಸಿ ಫಾರ್ ದ ಫಸ್ಟ್ ಟೈಮ್ ಹ್ಯಾಡ್ ಟು ಬಿ ಎಕ್ಸ್ಪ್ಲಿಕೇಟೆಡ್ ಟು ದ ಸಿಟಿಸನ್ಸ್ ಇನ್ ಅನ್ ಇಂಟೆಲಿಜಿಬಲ್ ಮ್ಯಾನರ್. ಇದನ್ನ DVG ಅವ್ರು ಮಾಡಿದ್ರು. ಸ್ವಾತಂತ್ರ್ಯ ಅಂದ್ರೇನೋ, ಸಮತ್ವ ಅಂದ್ರೇನೋ, ಇದನ್ನೆಲ್ಲ ಕೂತು ಬರೆದಿದ್ದಾರೆ. ಇದ್ರ ಬಗ್ಗೆ ಎಲ್ಲ ಇನ್ನೂ ಗಂಭೀರವಾದ ಅನುಸಂಧಾನ ಆಗಬೇಕಾಗಿದೆ. ಮತ್ತೆ DVG ಅವ್ರು ಕೆಲವು ಪದಗಳನ್ನು ಅವರೇ ಸೃಷ್ಟಿ ಮಾಡ್ಕೊಂಡಿದ್ದಾರೆ. ಅವ್ರ ಭಾಷಾ ಪ್ರಯೋಗ ತುಂಬಾ ಅತ್ಯದ್ಭುತವಾದದ್ದು. ಅದನ್ನು ಕುರಿತು ಕೂಡ ಇನ್ನೂ ಹೆಚ್ಚು ಕೆಲಸ ಆಗಬೇಕಾಗಿದೆ ಅಂತ ಅನ್ನಿಸ್ತು. ನಾನು ಒಂದು ಉದಾಹರಣೆ ಹೇಳ್ತೀನಿ. ಈಗಿನ ಕಾಲದಲ್ಲಿ ಅದು ಹೆಚ್ಚು ಪ್ರಸ್ತುತ ಆಗ್ಬೋದು ಅಂತ ನಂಗೆ ಅನ್ಸುತ್ತೆ. ನಮಗೆ ಇವಾಗ ಎಲ್ಲದರ ಬಗ್ಗೆನೂ ಇಂಟರ್ನೆಟ್ಗೆ ಆಕ್ಸೆಸ್ ಸಿಕ್ಬಿಟ್ಟಿರೋದ್ರಿಂದ ಯಾವುದೇ ವಿಚಾರವಾಗಲಿ ಇಂಟರ್ನೆಟ್ನಲ್ಲಿ ಹುಡುಕಿದ್ರೆ ಎಲ್ರಿಗೂ ಅದರ ಬಗ್ಗೆ ಒಂದಿಷ್ಟು ಮಾಹಿತಿ ಸಿಕ್ಕೇ ಸಿಗುತ್ತೆ. ಆದ್ರಿಂದ ಎಲ್ರಿಗೂ ಒಂದು ಸರ್ವಜ್ಞ ಪೀಠಾರೋಹಣ ಪ್ರತಿಯೊಬ್ಬರು ತಮ್ಮ ತಲೆಯಲ್ಲಿ ತಾವೇ ಮಾಡ್ಕೊಂಡ್ಬಿಟ್ಟಿರ್ತೀವಿ. ಹೀಗಿರ್ಬೇಕಾದ್ರೆ ಅದನ್ನ ನೋಡೋದು ಹೇಗೆ, ಆ ವಿಚಾರದ ಬಗ್ಗೆ ನಾವು ಗಮನ ಹರಿಸೋದು ಹೇಗೆ, ಇದಕ್ಕೇನಾದ್ರೂ ಒಂದು ಶಬ್ದ ಇದೆಯಾ, ನಿಜವಾಗ್ಲೂ ಒಂದು ಗಹನವಾದ ವಿಚಾರದ ಬಗ್ಗೆ ಅದರ ಆಲೋಚನೆ ಮಾಡಿ ಭೈರಪ್ಪನವ್ರು ಹೇಳ್ದಂತೆ ಅದನ್ನು ತಮ್ಮ ಜೀವನದಲ್ಲೂ ಕೂಡ ಅನುಷ್ಠಾನ ಮಾಡಿದ್ರೆ ಅವರು ನಿಜವಾದ ಅರ್ಥದಲ್ಲಿ ತತ್ವದರ್ಶಿಗಳು ಆಗ್ತಾರೆ, ಜ್ಞಾನಿಗಳು ಆಗ್ತಾರೆ. ಆದ್ರೆ ಎಷ್ಟೊಂದು ಜನ ಹಾಗೆ ಮಾಡಿರೋದಿರಲ್ವಾ, ದೊಡ್ಡದಾಗಿ ಮಾತಾಡ್ತಾರೆ, ಜೀವನದಲ್ಲಿ ಹೇಗೇಗೋ ಇರ್ತಾರೆ. ಅದಕ್ಕೆ ಇಂಗ್ಲಿಷ್ನಲ್ಲಿ ಒಂದು ಶಬ್ದ ಇದೆ, ಆರ್ಮ್ ಚೇರ್ ಫಿಲಾಸಫಿ, ಆರ್ಮ್ ಚೇರ್ ಫಿಲಾಸಫರ್ಸ್ ಅಂತ. ಇದಕ್ಕೆ ಕನ್ನಡದಲ್ಲಿ ಒಂದು ಈಕ್ವಿವೆಲೆಂಟ್ ಇದೆಯಾ ಅಂತ ಹೇಳಿದ್ರೆ DVG ಅವರು ಒಂದು ಶಬ್ದ ಕೊಡ್ತಾರೆ, ಜಗಲಿಯ ಜಿಜ್ಞಾಸೆ ಅಂತ. ಜಗಲಿ ಮೇಲೆ ಕೂತ್ಕೊಂಡೆಲ್ಲ ಹರಟೆ ಹೊಡಿತಾರಲ್ಲ, ಅಲ್ಲಿ ಯಾವಾಗಲೂ ಕೂಡ ಅಲ್ಲೂ ಕೂಡ ಪ್ರೌಢವಾದಂಥ ಸಂಗತಿಗಳು ಬರಬಹುದು, ಆದರೆ ಕಡಿಮೆ. ಅದಕ್ಕೆ ಜಗಲಿಯ ಜಿಜ್ಞಾಸೆ ಅಂತ. ಇಲ್ಲಿ ನಾವು ಗಮನಿಸಬೇಕಾಗಿರೋ ಒಂದಂಶ ಏನು ಅಂತ ಹೇಳಿದ್ರೆ, DVG ಅವ್ರಿಗೆ ಅವ್ರ ವ್ಯಕ್ತಿತ್ವದಲ್ಲೇ ಇದ್ದ ಒಂದು ಗುಣ ಅದೇನು ಅಂತ ಹೇಳಿದ್ರೆ ಪರಿಷ್ಕಾರ ಪ್ರಿಯತೆ. ಯಾವ ಕೆಲಸನೇ ಮಾಡಿದ್ರು ಅತ್ಯಂತ ಪರಿಷ್ಕಾರವಾಗಿ ಮಾಡಬೇಕು ಅಂತ. ಇಲ್ಲಿ ನೋಡಿ, ಜಗಲಿಯ ಜಿಜ್ಞಾಸೆ, ಇಲ್ಲೊಂದು ಪ್ರಾಸ ಇಟ್ಟಿದ್ದಾರೆ ಅವರು, ಜಕಾರ ಪ್ರಾಸ. ಈ ರೀತಿ ಅವ್ರಿಗೆ ಹೀಗೆ ಮಾಡಬೇಕಾದ್ರೆ ಎಷ್ಟೊಂದು ಸರ್ತಿ ಈ ಪರಿಷ್ಕಾರ ಪ್ರಿಯತೆಯ ಗುಣ ಅವರಲ್ಲಿ ಇದ್ದಿದ್ರಿಂದ ಅವ್ರಿಗೆ ಎಷ್ಟೋ ಪಾಪ ಸಂಕಟಗಳು ಕೂಡ ಒದಗ್ಬಿಡವು. ಅಂತ ಹೇಳಿದ್ರೆ ಏನೋ ದೊಡ್ಡ ಸಂಕಟಗಳಲ್ಲ, ಅವ್ರು ಪರಿಷ್ಕಾರವಾಗಿ ಹಲ್ಲುಜ್ಜಬೇಕು ಅಂತ ಒಂದಿನ ಅಂದ್ಕೊಂಡ್ಬಿಟ್ರಂತೆ. ಅದಕ್ಕೆ ಆತರ ಪಾಪ ಹಾಗೆ ಮಾಡಕ್ ಹೋಗ್ಬಿಟ್ಟು ಒಸಡುಗಳಲ್ಲೆಲ್ಲ ರಕ್ತ ಬರೆಸ್ಕೊಂಡ್ರು. ಹೀಗೆ ಹಿ ವಾಸ್ ನಾಟ್ ಅಫ್ರೇಡ್ ಟು ಎಕ್ಸ್ಪೆರಿಮೆಂಟ್ ಎವ್ರಿಥಿಂಗ್ ಆನ್ ಹಿಮ್ಸೆಲ್ಫ್. ಈ ರೀತಿ ಒಂದು ದೊಡ್ಡ ವಿಚಾರಗಳನ್ನು ಹೇಳ್ತಾ ಅವ್ರು ಅಷ್ಟನ್ನೇ ಸುಲಭರಾಗಿದ್ರು. ಅವ್ರ ಭಾಷೆಯನ್ನು ಕೂಡ ಅಷ್ಟು ಸುಲಭವಾಗಿ ಆದರೆ ಸುಷ್ಠವಾಗಿ ಬಳಸ್ತಾ ಇದ್ರು DVG ಅಂತ. ಹೀಗೆ ಎಷ್ಟೋ ವಿಚಾರಗಳ ಬಗ್ಗೆ ಅವರು ಮಾತಾಡಿದ್ದಾರೆ. ಆಸಕ್ತರು ಋತಸತ್ಯ ಧರ್ಮದ ಬಗ್ಗೆ ಅವರು ಹೇಳಿರೋ ಮಾತುಗಳನ್ನ ಅವಶ್ಯವಾಗಿ ಗಣನೆ ಮಾಡಬೇಕು ಅಂತ ಅನ್ಸುತ್ತೆ. ಅವರು ಋತಸತ್ಯ ಧರ್ಮ ಅಂತಲೇ ಒಂದು ಸಣ್ಣ ಪುಸ್ತಕ ಬರೆದಿದ್ದಾರೆ. ಜೊತೆಗೆ ಮಹಾಭಾರತ ಪಾತ್ರಗಳು ಅಂತ ಯಾವ ಒಂದು ಲಿಟರರಿ ಕ್ರಿಟಿಸಿಸಮ್ ಮಾಡಿದ್ದಾರೆ. ಅಲ್ಲಿ ಒಂದು ಸೆಕ್ಷನ್ ಇಟ್ಟಿದ್ದಾರೆ, ಕಾಲದ ಚಕ್ರಿಕ ಗತಿ ಎಂಥದ್ದು, ಕಾಲ ಅಂದ್ರೆ ಏನು, ದೇಶ ಕಾಲಗಳ ಬಗ್ಗೆ DVG ತುಂಬಾ ಪ್ರಗಲ್ಭವಾದ ಚಿಂತನೆ ನಡೆಸಿದ್ದಾರೆ. ಅದ್ರ ಮೇಲೂ ಕೂಡ ಇನ್ನ ಹೆಚ್ಚು ಬೆಳಕು ಚೆಲ್ಲಬೇಕಾಗಿದೆ. ಈ ರೀತಿ ಎಷ್ಟೋ ಆಯಾಮಗಳಲ್ಲಿ DVG ವಾಂಗ್ಮಯವನ್ನ ನಾವು ವಿಶ್ಲೇಷಿಸೋದಕ್ಕೆ ಅವಕಾಶ ಇದೆ ಅಂತ. ಮತ್ತೆ
ಇದೆಲ್ಲ ಒಂದು ಕಾಲಬಾಹ್ಯವಾದ ಸಂಗತಿಗಳು. ಇದನ್ನ ಪ್ರೆಸೆಂಟ್ ಡೇ ಜನರೇಷನ್ ಏನಾದರೂ ಹೇಳಬೇಕಾ ಅಂತಿದ್ರೆ DVG ವಾಂಗ್ಮಯವೇ ಅದು ಎಲ್ಲ ಕಾಲಕ್ಕೂ ಸಲ್ಲುವಂಥದ್ದು ಅನ್ನೋ ಒಂದು ತಾತ್ವಿಕ ಉತ್ತರ ಇದ್ದೇ ಇದೆ. ಆದರೆ ಇದು ಎಸ್ಕೇಪಿಸಮ್ ಉತ್ತರ ಆಗುತ್ತೆ, ಏನಾದರೂ ಒಂದು ಸ್ಪೆಸಿಫಿಕ್ ಆಗಿ ಹೇಳಿ ಅಂತ ಹೇಳಿದ್ರೆ, ಇವತ್ತು ನಮ್ಗೆ ಎಲ್ಲ ಕಡೆಯಿಂದನೂ ಕೇಳ್ತಾ ಬರ್ತಿದೆಯಲ್ಲ ಒಂದು ಶಬ್ದ, ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಂತ. ಎವ್ರಿಬಡಿ ಸ್ಪೀಕ್ಸ್ ಅಬೌಟ್ ಇಟ್. ಅದು ನಿಜವಾಗ್ಲೂ ವ್ಯಕ್ತಿತ್ವ ವಿಕಸನ ಅಂದ್ರೆ ಏನು ಅಂತ ನಾವು ತಿಳ್ಕೋಬೇಕಾದ್ರೆ DVG ಒಂದು ಸಂಸ್ಕೃತಿ ಅಂತ ಒಂದು ಸಣ್ಣ ಪುಸ್ತಕ ಬರೆದಿದ್ದಾರೆ. ಅದನ್ನು ಓದಿದ್ರೆ ಅದರಲ್ಲಿ ಸುಸಂಸ್ಕೃತನೆಂಥವನು ಅಂತ ಒಂದಿದೆ. ಆ ಸೆಕ್ಷನ್ ಓದ್ಕೊಂಡ್ರೆ ಈ ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಂತ ಒಂದು ದೊಡ್ಡ ರ್ಯಾಕೆಟ್ ಆಗಿದೆಯಲ್ಲ, ಅದರ ಅವಶ್ಯಕತೆ ಯಾವ ವಿವೇಕಿಗೂ ಬೇಕಾಗೋದಿಲ್ಲ ಅಂತ ಅವ್ರು 5 ಶಬ್ದದಲ್ಲಿ ಹಿಡಿದಿಟ್ಟು ಬಿಡ್ತಾರೆ. ಸುಸಂಸ್ಕೃತನೆಂಥವನು ಅಂತ ಹೇಳಿದ್ರೆ ಯಾರಲ್ಲಿ ಈ 5 ಗುಣಗಳು ಸಮ್ಮಿಳಿತವಾಗಿರುತ್ತೋ ಅವನು ಸುಸಂಸ್ಕೃತ. ಏನ 5 ಗುಣಗಳು? ಸ್ವಸ್ಥಾನ ಪರಿಜ್ಞಾನ, ಪರೇಂಗಿತ ಪರಿಗ್ರಹಣ, ಸ್ವಾರ್ಥ ನಿಯಮನ, ಸಮನ್ವಯ ದೃಷ್ಟಿ, ಸರಸತೆ. ಈ 5 ಗುಣಗಳಿದ್ರೆ ಅವನು ಸುಸಂಸ್ಕೃತ ಅನ್ನಿಸ್ಕೊಳ್ತಾನೆ ಅಂತ. ಹೀಗೆ ಒಂದು ಪಾಯಿಂಟರ್ ಕೊಟ್ಬಿಟ್ರೆ ನಾವೇ ನೋಡ್ಕೋಬಹುದಲ್ಲ, ಈ 5 ಗುಣಗಳು ನಮ್ಮಲ್ಲಿ ಇದ್ರೆ ನಾನು ಸುಸಂಸ್ಕೃತ, ಇಲ್ಲ ಅಂತ ಹೇಳಿದ್ರೆ ಆ ಹಾದಿನ ನಾನು ನಡಿಬೇಕು, ನಡೆದ್ರೆ ಸುಸಂಸ್ಕೃತನ ಆಗ್ತೀನಿ. ಈ ರೀತಿ ಒಂದು ಟ್ಯಾಂಜಿಬಲ್ ಆಗಿ ಕೊಟ್ರೆ ಆಗುತ್ತೆ. ಪರ್ಸನಾಲಿಟಿ ಡೆವಲಪ್ಮೆಂಟ್ ಕ್ಯಾಂಪ್ಸ್ ಅನ್ನು ಅಟೆಂಡ್ ಮಾಡಿರೋರು ತಮ್ಮನ್ನು ತಾವೇ ಪ್ರಶ್ನೆ ಕೇಳ್ಕೋಬೇಕು, ಈ ರೀತಿ ಟ್ಯಾಂಜಿಬಲ್ ಆಗಿರೋದನ್ನ ಏನಾದರೂ ಹೇಳಿದಾರಾ ಅಲ್ಲಿ ಅಂತ. ಹೇಳಿದ್ರೆ ಸಂತೋಷ. ಹೀಗೆ ಎಷ್ಟೋ ವಿಚಾರಗಳನ್ನ DVG ವಾಂಗ್ಮಯ ನಮಗೆ ಕೊಟ್ಟಿದೆ. ಆ ರೀತಿ ಯೋಚನೆ ಮಾಡೋದಕ್ಕೂ ಆಗತ್ತೆ ಅಂತ. ಈ ಕೆಲಸದಲ್ಲಿ ನಮಗೆ ಪಾಲ್ಗೊಳ್ಳೋದಕ್ಕೆ, ನನಗೆ ವೈಯಕ್ತಿಕವಾಗಿ ಪಾಲ್ಗೊಳ್ಳೋದಕ್ಕೆ ಅವಕಾಶ ಕೊಟ್ಟಂಥ ಗೋಖಲೆ ಸಾರ್ವಜನಿಕ ವಿಚಾರ ಸಂಸ್ಥೆಗೆ, ನಾಡೋಜ SR ರಾಮಸ್ವಾಮಿ ಅವರಿಗೆ, ಮತ್ತು ಮುಖ್ಯವಾಗಿ ಇಲ್ಲಿನ ಕಾರ್ಯದರ್ಶಿ ಶ್ರೀ ರಾಮು ಅವರಿದ್ದಾರೆ. ಅವರು ಪ್ರತಿ ಹಂತದಲ್ಲೂ ನಮಗೆ ಯಾವುದೇ ರೀತಿಯ ಅಸಹಾಯಕತೆ, ಸೆನ್ಸ್ ಆಫ್ ಇನ್ಸಬಾರ್ಡಿನೇಷನ್ ಇಲ್ದಿರ ನಮ್ಮ ಕೆಲಸನ ತುಂಬ ಅಚ್ಚುಕಟ್ಟಾಗಿ ನಿರ್ವಹಿಸಿಕೊಟ್ಟಿದ್ದಾರೆ. DVG ಅವ್ರ ಕೃತಿಶ್ರೇಣಿ ಲಭ್ಯ ಇತ್ತು, ಆದರೆ DVG ಅವರೇ ಇದ್ದಾಗ ಪ್ರಕಟವಾದಂತಹ ಪುಸ್ತಕಗಳು ಕೆಲವು ಸಿಗ್ತಾ ಇರಲಿಲ್ಲ. ಅದನ್ನ ಈ ಗ್ರಂಥಾಲಯದಿಂದ ನಮಗೆ ಒದಗಿಸಿಕೊಟ್ಟಿದ್ದಾಗಲಿ, ಮತ್ತೆ ಪ್ರತಿಯೊಂದರಲ್ಲೂ ಕೂಡ ಪ್ರೂಫ್ ರೀಡಿಂಗ್ ಹಂತದಲ್ಲಿಂದ ಮೊದಲುಗೊಂಡು ಎಲ್ಲದರಲ್ಲೂ ತುಂಬ ಚೆನ್ನಾಗಿ ಅವ್ರು ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ರಾಮು ಅವ್ರಿಗೆ ತುಂಬ ಕೃತಜ್ಞರಾಗಿದ್ದೀವಿ ನಾವು. ಮತ್ತೆ ಸಂಸ್ಥೆಯ ಎಲ್ಲ ಕಾರ್ಯದರ್ಶಿಗಳು, ಇಲ್ಲಿನ ಕಾರ್ಯಕರ್ತರು ಎಲ್ಲರಿಗೂ, ಶ್ರೀಮತಿ ಮಂಜುಳಾ ಆಗಿರ್ಬೋದು, ಶ್ರೀಮತಿ ಮಾಲಾ ಆಗಿರ್ಬೋದು, ಎಲ್ರಿಗೂ ಕೂಡ, ಮತ್ತೆ ಕರಡಚ್ಚು ತಿದ್ದಬೇಕಾದ್ರೆ ನಮಗೆ ಹೆಲ್ಪ್ ಮಾಡಿದಂಥ ವಿಘ್ನೇಶ್ವರ್ ಭಟ್ರಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ಮತ್ತೆ ಎಲ್ರಿಗೂ ಧನ್ಯವಾದ, ನಮಸ್ಕಾರ. DVG ಅವರ ಇಂದ ಸುಮಾರು 3 ಅಥವಾ 4ನೇ ತಲೆಮಾರಿನ ಅಧ್ಯಯನಶೀಲ ವರ್ಗದ ಪ್ರತಿನಿಧಿ ಅಂತ ಶಶಿಕಿರಣ್ ಅವರನ್ನು ನಾವು ಗುರುತಿಸುವುದಾದರೆ, DVG ಸಾಹಿತ್ಯ ಇಷ್ಟರ ಮಟ್ಟಿಗೆ ಇನ್ನೂ ಶಕ್ತವಾಗಿದೆ, ಪ್ರಭಾವಪೂರ್ಣವಾಗಿದೆ ಅನ್ನೋದನ್ನು ಅವರ ಮುಖದಿಂದ ನಾವು ಕೇಳಿದ್ದೇವೆ. ಅದ್ರ ಜೊತೆಗೆ ಇನ್ನೊಂದು ಸ್ವಾರಸ್ಯ ಹೇಳಿದರು ಗಣೇಶರು, ಇವರು ಹುಟ್ಟಿದ್ದು DVG ಅವರು ಹುಟ್ಟಿದ ದಿನವೇ ಮಾರ್ಚ್ 17ನೇ ತಾರೀಕು. ಅವ್ರು ತೀರ್ಕೊಂಡು 20 ವರ್ಷ ಆದ್ಮೇಲೆ. ಅದು ಹುಟ್ಟಿದ್ ಮಾತ್ರ ಹೇಳ್ತಾ ಇದ್ದೇನೆ ನಾನು. ಆ ದಿನವನ್ನು ನಾವು DVG ಅವರ ಜನ್ಮದಿನ ಅಂತ ಇಲ್ಲೂ ಕೂಡ ನಾವು ಸಂಭ್ರಮದಿಂದ ಆಚರಿಸುತ್ತೇವೆ ಆ ಸಂದರ್ಭವನ್ನು. ಅದೇ ಸಂದರ್ಭದಲ್ಲಿ ಇವರು ಹುಟ್ಟಿದ್ದು, ಆದರೆ ಇವರು ಸಾಂದರ್ಭಿಕ ಶಿಶು ಅಲ್ಲ. ಗಣೇಶರಿಂದ ಸಂಪಾದಕೀಯವಾದಂತಹ ಮಾತು. ಎಲ್ಲರಿಗೆ ನಮಸ್ಕಾರ. ನನಗೆ ತುಂಬ ದಿವಸಗಳಿಂದ ಇದ್ದ ಅಪೇಕ್ಷೆ ಭೈರಪ್ಪನವರ ಬಾಯಿಂದ DVG ಅವರ ಬಗ್ಗೆ ಕೇಳಬೇಕು ಅಂತ. ಅದು ತುಂಬ ಮನಸ್ಸಿಗೆ ತೃಪ್ತಿಯಾಗುವಂತೆ ನೆರವೇರಿದೆ. ಈ ಪುಸ್ತಕದ ಲೋಕಾರ್ಪಣಾ ಸಂದರ್ಭದಲ್ಲಿ ಯಾರಿರಬಹುದು ಅಂತಂತ ಪ್ರಶ್ನೆ ಬಂದಾಗ, ರಾಮಸ್ವಾಮಿಯವರಿದ್ದಾರಲ್ಲ DVG ಅವರ ಪ್ರತಿನಿಧಿ, ಸಾಕು, ಆಮೇಲೆ ಏನು ಬಂದರೂ ಅದು ಅನುಗ್ರಹ ಅಂತ. ಆಗ ತತ್ಕ್ಷಣ ನಮಗೆ ಹೊಳೆದದ್ದೇ ಭೈರಪ್ಪನವರು ಅಂತ. ನಾನು ಅವ್ರನ್ನ ಹೋಗಿ ಕೇಳಿದಾರೆ, ರಾಮಸ್ವಾಮಿಯವರು ಕೇಳಿದೆ, ಆಗ ಅವರು ಇಲ್ಲ ಅಂತ ಹೇಳೋದಿಲ್ಲ. ಜೊತೆಗೆ DVG ಅವರು ಬೇರೆ ಇದ್ದಾರೆ, ಒಂದು ಪರೋಕ್ಷ ಇನ್ನೊಂದು ಪ್ರತ್ಯಕ್ಷ, 2 ವಿಧವಾದ ಒತ್ತಡ ಬರುತ್ತದೆ ಅಂತ ಅವರು ತುಂಬ ಸಂತೋಷದಿಂದ ಬಂದು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅನ್ನೋದು ಗೊತ್ತೇ ಇದೆ. ಅವರು ಹೇಳಿದ್ದಾರೆ DVG ಅವರ ವ್ಯಕ್ತಿತ್ವದ ಬಗ್ಗೆ, ಈ ಕೃತಿಯ ಸರ್ವಕಾಲೀನವಾದ ಮಹತ್ವದ ಬಗ್ಗೆ. ಮತ್ತೆ ನನ್ನ ಗೆಳೆಯ ಶಶಿಕಿರಣ್ ತುಂಬ ಚೆನ್ನಾಗಿ ಸಂಪಾದಕರ ಕರ್ತವ್ಯ, ಸಂತೋಷ ಎರಡನ್ನೂ ಹೇಳಿದ್ದಾಗಿದೆ. ಇದು ತುಂಬ ಆನಂದದ ಸನ್ನಿವೇಶ ಆಯಿತು. ಹಿಂದೆ ವಸಂತ ಪ್ರಕಾಶನದ ಶ್ರೀ ಮುರಳಿಯವರು ಇವತ್ತು ಬಂದಿದ್ದಾರಲ್ಲ, ಅವರು ಮತ್ತೆ MV ವೆಂಕಟೇಶ್ ಮೂರ್ತಿ ಅವರು VC ಅವರಿಗೆ
ರಾಮಸ್ವಾಮಿಯವರು DVGಗೆ ಹೇಗೂ ಹಾಗೆ VC ಅವರಿಗೆ ಬಲಗೈಯಾಗಿ ಕಣ್ಣಾಗಿ ಎಲ್ಲ ಇದ್ದಂಥವರು, ಹೃದಯವಾಗಿದ್ದವರು ನಮ್ಮ MV ವೆಂಕಟೇಶ್ ಮೂರ್ತಿಯವರು. ಅವರಿಂದ ಬಂದಿದ್ದಲ್ಲಿ ಅವರಿಗೆ ನನ್ನ ಪರೋಕ್ಷ ಪ್ರಣಾಮವನ್ನು ಸಲ್ಲಿಸ್ತಾ ಇದ್ದೀನಿ. ಅವರು ಈ ಒಂದು ಸಲಹೆಯನ್ನು ಕೊಟ್ಟರು ಹಲವು ವರ್ಷಗಳ ಕೆಳಗೆ. DVG ಬೆಲೆಬಾಳುವ ಬರಹಗಳು ಅಂತ ಬೇರೆ ಬೇರೆ ವಿದ್ವಾಂಸರು, ನವೋದಯದ ಅಧ್ವರ್ಯುಗಳ ಒಂದು ಪರಂಪರೆಯಲ್ಲಿ ಇದು ಬರುವಂಥದ್ದು ಅಂತ. ಆಗ ತುಂಬ ಇಕ್ಕಟ್ಟಾಗಿ ಒಂದು 250-300 ಪುಟದಲ್ಲಿ ಪಾಪ ನನಗಿನ್ನೂ ಹೆಚ್ಚಿನ ಅವಕಾಶ ಕೊಟ್ಟರು, ಮಿಕ್ಕವರಿಗಿಂತ ಹೆಚ್ಚಿನ ಅವಕಾಶ ಕೊಟ್ಟರು. ನಾನು ಯಾವತ್ತೂ ಹಾಗೇನೆ ಅರಬ್ಬನ ಒಂಟೆ ಇದ್ದಂತೆ ತೂರ್ಕೊಂಡು ಹೋದರೆ ವಿಸ್ತಾರ ಮಾಡ್ಕೊಂಡು ಹೋಗ್ತಾ ಇರುವಂಥದ್ದು, ಜಾಗ ಸಾಕಾಗೋಲ್ಲ, ಇನ್ನೂ ಬೇಕು ಅಂತ. ಆದರೆ ಅರೆಕೊರೆ ಸಮಾಧಾನ ಆಗದೆ ಇತ್ತು. DVG ಅವರು ಪೊಗದಸ್ತಾಗಿ ಎಲ್ಲ ತಿಂತಕ್ಕಂಥವ್ರು. ಇವತ್ತು ಬೆಳಗ್ಗೆ ರಾಮಸ್ವಾಮಿಯವರು ಹೇಳ್ತಾ ಇದ್ರು, ಯಾರೋ ಒಂದು ಜಿಲೇಬಿ ಕೊಡ್ಲಾ ಬಂದ್ರೆ ನೀವೊಂದು ಇಟ್ಕೊಂಡು ಮಿಕ್ಕಿದ್ದೆಲ್ಲ ತಟ್ಟೆಗೆ ಬಡೀರಿ ಅಂತಂದ್ರಂತೆ. ಅಂತ DVG ಅವರಿಗೆ ಪೊಗದಸ್ತಾದ ರೀತಿಯಲ್ಲಿ ಸಂಗ್ರಹ ಆಗಬೇಕು, ಸಂಗ್ರಹ ಅಂತ ಹನಿ ಪನಿ ಆಗಬಾರದು ಅಂತ ಇತ್ತು. ಆದರೆ ಅದು ಒಂದು ಬಂತು, ಅದು ತುಂಬ ಸಂತೋಷ. ಅದು ಒಂದು ಸುಲಭವಾದಂಥ ಒಂದು ಸಂಕ್ಷಿಪ್ತ ರೂಪ. ಆದರೆ ಒಂದು ಮಟ್ಟದ ನ್ಯಾಯ ಸಿಗಬೇಕು ಅಂದರೆ 500 ಪುಟವಾದರೂ ಬೇಕು ಅಂತ ಅಲ್ಲಿಯೇ ಬರೆದಿದ್ದೆ. ಅದನ್ನ ಈಗ ಒಂದು 8-10 ತಿಂಗಳ ಕೆಳಗೆ ನಮ್ಮ ಶಶಿ ಹತ್ರ ಮಾತಾಡ್ತಾ ಹೇಳಿದೆ, ಇದು ನನ್ನ ಅಂತರಂಗದಲ್ಲಿ ಕೊರತೆಯಾಗಿ ಉಳಿದ್ಬಿಟ್ಟಿದೆ ಅಂತ. ಅಯ್ಯೋ ಹಾಗಿದ್ರೆ ನಾವು ಮಾಡೋಣ ಅಂತಂದ. ತಕ್ಷಣ ರಾಮು ಅವರು ಇಲ್ಲಿ ಸಂಸ್ಥೆಯ ಬಾಗಿಲಲ್ಲೇ ನಡೆದದ್ದು. ಆ ಮೆಟ್ಲುಗಳಿವೆಲ್ಲ ಚಿಕ್ಕ ಚಿಕ್ಕ ಎತ್ತರದ ಮೆಟ್ಲು, DVG ಅವರಿಗೆ ಹತ್ತಕ್ಕಾಗೋಲ್ಲ ಅಂತ ತುಂಬ ಚಿಕ್ಕ ಎತ್ತರದ ಮೆಟ್ಲುಗಳನ್ನು ಮಾಡಿಸಿದ್ದಂತೆ. ಒಂದೊಂದು ಮೆಟ್ಲಿಗೂ ಸಪ್ತಪದಿ ಮಂತ್ರ ಹೇಳ್ಕೊಂಡು ಬರ್ತಾ ಇದ್ರಂತೆ. ಈಶ ಏಕಪದ ಭವ ರಾಯಸ್ಪೋಷ ಯದ್ವಿಪದ ಭವ ಅಂತ. ಆ ಮೆಟ್ಲುಗಳ ಹತ್ರ ಮಾತಾಡ್ಕೊಂಡ್ವಿ. ಒಳಗೆ ಬಂದು ರಾಮು ಅವ್ರು ಹೇಳಿದ್ವಿ. ತಕ್ಷಣವೇ ಆಗಲಿ ಅಂತಂದ್ರು. ಮತ್ತೆ ರಾಮಸ್ವಾಮಿಯವರು ಅವಶ್ಯವಾಗಿ ಆಗಬೇಕಾದದ್ದು ಅಂತಂದ್ರು. ಮತ್ತೆ ಮುರಳಿಯವರು ಮತ್ತು ವೆಂಕಟೇಶ್ ಮೂರ್ತಿಯವರು ಆಗ ಮಾಡಿದ್ದರ DTPಯ ಸಾಮಗ್ರಿ ಕೊಟ್ಟರು. ಸುಬ್ರಹ್ಮಣ್ಯ ಅವರು ಋತ ಸತ್ಯ ಧರ್ಮ ಬಾಳಿಗೊಂದು ನಂಬಿಕೆ ಅದರ DTP ಸಾಮಗ್ರಿ ಕೊಟ್ಟರು. ಅಂದರೆ ಕೊಟ್ಟ ಮೇಲೂ ಅದನ್ನು ನಮ್ಮ ಪರಿಸ್ಥಿತಿಗೆ ತಕ್ಕಂತೆ ಮಾಡ್ಕೊಳ್ಳೋಕ್ಕೆ ಸಾಕಷ್ಟು ಕಷ್ಟಪಡಬೇಕಾಯಿತು. ಅದೆಲ್ಲ ಕಷ್ಟವೂ ಶಶಿ ಮಾಡಿದ್ದಷ್ಟೇನೆ. ಇದರೊಳಗೆ ನಾನು ಸುಖವನ್ನೇ ಅನುಭವಿಸಿದ್ದೆ ಹೊರತುನುವೆ ಒಂದು ಸ್ವಲ್ಪವೂ ಕಷ್ಟ ಇಲ್ಲ, ದುಃಖ ಯಾರೂ ಅನುಭವಿಸಲಿಲ್ಲ. ಅರೆ ಪರಿಶ್ರಮ ಹೆಚ್ಚಿನ ಪಾಲಿದ್ದದ್ದು ಶಶಿಗೆ. ಮತ್ತೆ ಆ ತೀರ್ಮಾನ ಆಗಿದ್ದ ದಿವಸವೇ ಶಶಿಕಿರಣನ್ ಮನೆ ಹತ್ತಿರದಲ್ಲೇ ಹೋಗಿ ಕೂತು ಏನೇನು ಸಂಗ್ರಹ ಮಾಡಬೇಕು ಅಂತ 1 ಗಂಟೆ ಒಳಗೆ ಪಟ್ಟಿನೂ ಮಾಡಿದ್ದಾಯಿತು. ಅಂದರೆ ಈ ಅಂತರಂಗದಲ್ಲಿ ಅವರ ಸಾಹಿತ್ಯ ಅವನೂ ಪೂರ್ತಿಯಾಗಿ ಓದಿದ್ದ, ನಾನೂ ಓದಿದ್ದೆ. ಅದರಿಂದಾಗಿ ನಮಗೆ ಸಂಗ್ರಹ ಮಾಡುವಾಗ ಯಾವ್ಯಾವುದನ್ನು ಇಟ್ಕೊಳ್ಬೇಕು, ಯಾವ್ಯಾವುದನ್ನು ಬಿಡಬೇಕು ಅಂತನ್ನೋದು ಒಂದು ಮನಸ್ಸಿಗೆ ನಿಶ್ಚಯ ಬಂತು. ಆಮೇಲೆ ಬಂತು ನೋಡಿ ಕಷ್ಟ. ಟೈಪ್ ಮಾಡಿದ ಮೇಲೆ ಇದು ಇಟ್ಕೊಳ್ಳೋದಾ ಬೇಡವಾ, ಮತ್ತೆ ಇನ್ನೊಂದು ಬಿಟ್ಟಿದ್ದೀವಲ್ಲ ಅದು ಇಟ್ಕೊಳ್ಳೋದಾ ಬೇಡವಾ ಅಂತ ಸೀರೆ ಅಂಗಡಿಗೆ ಹೋದಂಥ ಹೆಂಗಸರ ಸ್ಥಿತಿ ಆಗ್ಬಿಡ್ತು. ಒದ್ದಾಟ ಪರದಾಟ, ತೂಕ ಮಾಡೋದು. ಎಷ್ಟೋ ಬಾರಿ ಪೂರ್ತಿ ಅವನು ಪಾಪ ಕಷ್ಟಪಟ್ಟು DTP ಮಾಡಿರೋದು, ಬೇಡ ಶಶಿ ಇದನ್ನ ಇಟ್ಕೊಳ್ಳೋದು ಬೇಡ, ಇನ್ನೊಂದು ಚೆನ್ನಾಗಿದೆ ಅದನ್ನ ಇಟ್ಕೊಳ್ಳೋಣ ಅಂತ. ಮತ್ತೆ ಕೆಲವೊಮ್ಮೆ ಇದನ್ನು ಬಿಟ್ಬಿಟ್ರೆ ಹೇಗೆ, ಸರಿ ಮುಂದುವರಿಸೋಣ ಅಂತ. ಅವನು ತುಂಬಾ ಉದಾರವಾದಂಥ ಮನಸ್ವಭಾವದವನು. ಎಲ್ಲ ಸರಿಯಾಗಿ ಆಗಬೇಕು ಅಂತ, ಹೇಗಾದರೂ ಪರವಾಗಿಲ್ಲ ಅಂತ, ಇಲ್ಲ ಹೀಗೇ ಆಗಬೇಕು ಅಂತ. ಆ ರೀತಿಯಾಗಿ ಅದೊಂದು ಹೃದಯವಾದಂಥ ತಗಾದೆಗಳನ್ನು ಮಾಡಿದ್ದು. ಆಗ ನನ್ನ ಶಸ್ತ್ರಚಿಕಿತ್ಸೆ ಬೇರೆ ಆಗಿತ್ತು. ಮಂಚದ ಮೇಲೆ ಮಲ್ಕೊಂಡು ಪಕ್ಕದಲ್ಲೇ ಕೂಡಿಸ್ಕೊಂಡು ಅವನು ಹಗಲು ಇರಳು ನನ್ನ ಜೊತೆ ಇದ್ದು ನನ್ನನ್ನು ನೋಡಿಕೊಂಡು ಈ ಕೆಲಸವನ್ನು ಮಾಡಿಕೊಂಡು ಉಕ್ತಲೇಖನ ಥರ ಓದ್ತಾ ಹೇಳ್ತಾ ಹೋಗ್ತಾ ಇದ್ರೆ ಒಂದೊಂದು ಪದವನ್ನು ಚಪ್ಪರಿಸ್ತಾ ಅದರ ಸ್ವಾರಸ್ಯ ಏನು, ಅದರ ಅರ್ಥ ವ್ಯಾಪ್ತಿ ಎಂಥದ್ದು, ಅವರ ಫ್ರೇಸಿಯಾಲಜಿ ಯಾವ ರೀತಿಯಾದದ್ದು ಅಂತ ನೋಡ್ತಾ ಹೋದರೆ ನಿಜವಾಗಲೂ ಅದು ಆನಂದದ ರಸ ಸಮಾರಾಧನ. ನಮ್ಮಲ್ಲೊಂದು ಗಾದೆ ಇದೆ, ಕಬ್ಬು ತಿನ್ನೋದಿಕ್ಕೆ ಕೂಲಿನ ಅಂತ. ಕಬ್ಬು ತಿನ್ನಿ, ನೀವು ಕೂಲಿನೂ ಕೊಡ್ತೀವಿ ತಿನ್ನೋದಿಕ್ಕೆ ಅಂದರೆ ಎಲ್ಲಾದರೂ ಬೇಡ ಅಂತಾರ್ಯ. ಆ ರೀತಿಯಾದ ಭಾಗ್ಯವನ್ನು ನಮ್ಮಿಬ್ಬರಿಗೆ ಸಂಸ್ಥೆ ದೊರಕೊಡಿಸ್ತು. ಇದಕ್ಕೆ ಕಾರಣರಾದವರು ದಾನಿಗಳು ಅನೇಕ ಜನ ಇದ್ದಾರೆ. ಅವರು ತುಂಬ ಹೃದಯಂಗಮವಾದ ಔದಾರ್ಯದಿಂದ ಬಂದು DVG ಅವರ ಸಾಹಿತ್ಯ ಈ ರೀತಿ ಸಂಗ್ರಹಿತವಾಗೋದು ಸಂಸ್ಥೆಗೆ ಭಾರವಾಗಬಾರ್ದು, ನಾವು ಮಾಡ್ತೀವಿ ಅಂತ ಬಂದಿದ್ದಾರೆ. ಅದು ತುಂಬ ದೊಡ್ಡದಾದಂಥದ್ದು, ತುಂಬ ವಿಶೇಷವಾದದ್ದು. ಹೀಗೆ ಇದೆಷ್ಟೋ ನಡೆದದ್ದು ಗುಂಡಪ್ಪನವರ ನೀನ್ಯಾಕೋ ನಿನ್ನ ಹಂಗೆ ಯಾಕೋ ನಿನ್ನ ನಾಮದ ಬಲ ಒಂದಿದ್ದರೆ ಸಾಕು, ಅವರ ಹೆಸರಿನ ಬಲ. ನೀವಿಷ್ಟು ಜನ ಬಂದು ಇಷ್ಟು ಬೆವರು ಸುರಿಸ್ಕೊಂಡು 5:30 ಒಳಗೇನೆ ನೀವೆಲ್ಲ ಬಂದು ಇಷ್ಟು ಕಷ್ಟಪಟ್ಟು ಒಬ್ಬೇಲ್ ಹಾಕದಂಗೆ ಬ್ಲ್ಯಾಕ್ ಹೋಲ್ ಆಫ್ ಕಲ್ಕಟ್ಟ ಅನ್ನುವಂತೆ ಒದ್ದಾಟದಲ್ಲಿ ಪಾಪ ಇದ್ದು ಕೇಳ್ತಾ ಇದ್ದೀರಾ ಅಂದರೆ DVG ಅವ್ರ ಮೇಲಿನ ಗೌರವ, ಭೈರಪ್ಪನವ್ರು ಮಾತಾಡ್ತಾರೆ ಅಂತಕ್ಕಂಥ ಆದರಣೆ. ನಾವು ಬಂದು ಮಾಡ್ತೀವಿ ಅಂತ ಅನ್ನೋದಲ್ಲ. ಒಬ್ಬ ವ್ಯಕ್ತಿ ತೀರಿಕೊಂಡು 40 ವರ್ಷದ ಮೇಲಾದರೂ ಕೂಡ ಈ ಪ್ರಭಾವ ಬೀರಿದ್ದಾರೆ ಅಂದರೆ ಎಷ್ಟು ದೊಡ್ಡದಾದದ್ದು. ಇದು ನಿಜವಾಗಿ ಒಳ್ಳೆ ಕೆಲಸ ಮಾಡೋದರ ಬಗ್ಗೆ ವಿಶ್ವಾಸ ಬರುತ್ತೆ. ಇಂದು ಮಧ್ಯಾಹ್ನ ಭೈರಪ್ಪನವರು ಹೇಳ್ತಾ ಇದ್ರು ಮಹಾರಾಷ್ಟ್ರದಲ್ಲಿ ಅವರಿಗೆ ಜನಾದರಣೆ ಹೇಗಿದೆ ಅಂತ ಅನ್ನೋದನ್ನು, ಕನ್ನಡಿಗರ ಹೇಗೋ ಹಾಗೆ ಮಹಾರಾಷ್ಟ್ರದವರು ಕೊಡ್ತಾರೆ ಅಂತ. ನಾನು ಹೇಳಿದೆ, ಹೌದು ಸರ್, ಅದು ನಿಮ್ಮ ಹೆಮ್ಮೆ ಮಾತ್ರವಲ್ಲ, ನಮ್ಮ ಹೆಮ್ಮೆ. ಕಾರಣ ಇಷ್ಟೇ, ಒಳ್ಳೆಯದನ್ನು ಮಾಡಿದವರಿಗೆ, ಒಳ್ಳೆ ದಾರಿನಲ್ಲಿ ನಿಂತವರಿಗೆ ಲೋಕದ ಆದರ ಇದೆ, ಲೋಕದ ಒತ್ತಾಸೆ ಇದೆ. ತುಂಬ ರಿಯಶ್ಯೂರಿಂಗ್ ಆದದ್ದು. ಇದು ತುಂಬ ದೊಡ್ಡದು.
ಈ ಮಾತನ್ನು ಉಪನಿಷತ್ತಲ್ಲಿ, ಈ ಮಾತನ್ನು ರಾಮಾಯಣದಲ್ಲಿ, ಮಹಾಭಾರತದಲ್ಲಿ, ಭಗವದ್ಗೀತೆಯಲ್ಲಿ ನೋಡ್ತೀವಿ. ಹಾಗಾಗಿ ನಹಿ ಕಲ್ಯಾಣ ಕೃತ್ ಕಶ್ಚಿತ್ ದುರ್ಗತಿಂ ತಾತ ಗಚ್ಚತಿ, ಒಳಿತನ್ನು ಮಾಡೋವನಿಗೆ ಹಾನಿ ಅನ್ನುವುದು ಇಲ್ಲ. ಈ ಭರವಸೆ ತುಂಬ ದೊಡ್ಡದಾದದ್ದು. ಅದನ್ನು ಈ ಕೆಲಸ ತಂದುಕೊಟ್ಟಿದೆ. ಅದಕ್ಕಾಗಿ ಮತ್ತೆ ನನ್ನ ಪರವಾಗಿ ಹೇಳುವುದೇನೂ ಇಲ್ಲ, ಎಲ್ಲವೂ ಶಶಿ ತುಂಬ ಚೆನ್ನಾಗಿ ಹೇಳಿರೋದ್ರಿಂದ ಕೃತಜ್ಞತೆಯ ಈ 4 ಮಾತುಗಳನ್ನು ಹೇಳ್ತಿದ್ದೀನಿ. DVG ಬೆಲೆಬಾಳುವ ಬರಹಗಳನ್ನು ಆ ಸಂಕ್ಷಿಪ್ತ ರೂಪ ಬಂದದ್ದು ಪೂರ್ಣ, ಅದು ಮಿಡಿ, ಇದು ಇಡೀ ಆಯಿತು. ಹೀಗಾಗಿ ಇಲ್ಲಿಗೆ ಬಂದ ಮೇಲೆ ಇದನ್ನು ಎರಡನ್ನು ಓದಿಕೊಂಡ್ರೆ ಕನಿಷ್ಠ ಪಕ್ಷ ಸಾಮಾನ್ಯ ಹೇಳೋದುಂಟು, ಬ್ರಹ್ಮಸೂತ್ರ ಪೂರ್ತಿ ಅಧ್ಯಯನ ಮಾಡೋಕ್ಕಾಗದೆ ಚತುಸ್ಸೂತ್ರಿ ಪಂಚಾಧಿಕರಣಿ ಓದಿ, ಅಷ್ಟಾದರೂ ಮಾಡಿಕೊಳ್ಳಿ. ಮಹಾಭಾರತ ಆಗದೆ ಇದ್ರೆ ಭಾರತ ಸಾವಿತ್ರಿ ಓದಿಕೊಳ್ಳಿ, ರಾಮಾಯಣ ಆಗದೆ ಇದ್ರೆ ಸಂಕ್ಷೇಪ ರಾಮಾಯಣ ಓದಿ ಅಂತ. ಆ ರೀತಿಯಾಗಿ DVG ಅವರನ್ನ ಸಮಗ್ರ ಅಂತ ಹೇಳೋಕ್ಕಾಗದೇ ಇದ್ರು ಸಾರವತ್ತಾಗಿ ಸಂಕ್ಷೇಪ ಮಾಡಿದ ತೃಪ್ತಿ ಮಾತ್ರ ತುಂಬ ಇದೆ. ಧೈರ್ಯವಾಗಿ ಹೇಳ್ತೀನಿ, ಇದರಲ್ಲಿರುವ ಯಾವ ಒಂದು ಅಕ್ಷರವನ್ನು ಯಾರು ಯಾಕಿಲ್ಲಿ ಹಾಕಿದ್ರಿ ಅಂತ ಕೇಳೋಕ್ಕಾಗೋಲ್ಲ. ಇನ್ನು ಬಿಟ್ಟಿದ್ರು ಆ ಸೊಗಸಾದ ಭಾಗಗಳಿದೆ, ಅದೇನು ಮಾಡ್ತೀರಾ ಅಂತ ಕೇಳಬಹುದು. ಅದಕ್ಕೆ ಸಮಗ್ರ DVG ಇದೆ ಅಂತ ಅನ್ಬೋದು. ಇಲ್ಲಿರೋ ಎವ್ರಿ ಲೆಟರ್ ಇಸ್ ಅಕೌಂಟೆಡ್ ಅನ್ನುವ ಆತ್ಮವಿಶ್ವಾಸ ಇದೆ. ಅದಕ್ಕೆ ಕಾರಣ DVG ಅವರ ಯೋಗ್ಯತೆ. ಧನ್ಯವಾದ, ನಮಸ್ಕಾರ. DVG ಅವರ 5-6 ಸಾವಿರ ಪುಟದ ಆ ವಾಂಗ್ಮಯ ವಿಸ್ತಾರ ಗಣೇಶರಿಗೆ ಸೀರೆ ಅಂಗಡಿಯಾಗಿ ಕಂಡದ್ದು ಒಂದು ಆಶ್ಚರ್ಯವೇ. ಈ ಸೀರೆ ಅಂಗಡಿಯನ್ನ ಜಗತ್ತಿಗೆ ತೋರಿಸಬೇಕಿದ್ರೆ ಅರ್ಥಮೂಲಮಿದಂ ಜಗತ್, ಅದ್ರ ಬಗ್ಗೆ ಆಗಲೇ ಗಣೇಶರು ಹೇಳಿದ್ರು. ಪ್ರಾಯೋಜಕರ ಔದಾರ್ಯ, ಬದ್ಧತೆ, ಪ್ರೀತಿ ಇಲ್ಲದೆ ಇದ್ರೆ ಈ ಕೃತಿ ಬರುವುದಿಲ್ಲ. ಆ ಪ್ರಾಯೋಜಕರ, ಕ್ಷಮಿಸಬೇಕು, ಪುನರಾಯಾನ್ ಮಹಾಕಪಿ. ಈ ಸಂದರ್ಭದಲ್ಲಿ ನನ್ನ ಪ್ರೇಕ್ಷಾ ಪದ್ಯಪಾನದ ಗೆಳೆಯರ ಆ ಒಂದು ಸಕ್ರಿಯವಾದ ಸಹಕಾರ ತುಂಬ ದೊಡ್ಡದಾಗಿತ್ತು. ಎಲ್ಲ ಮುಂದಿನ ಪಂಕ್ತಿನಲ್ಲಿ ಗಾಂಧಿ ಕ್ಲಾಸಲ್ಲಿ ಕೂತಿದ್ದಾರೆ, ಆ ಕಡೆ ನಿಂತಿದ್ದಾರೆ. ಈ ಕಡೆ ಈ ಪುಸ್ತಕವನ್ನು ಸ್ಪಾನ್ಸರ್ ಮಾಡಿರತಕ್ಕಂಥವರಲ್ಲೊಬ್ಬನಾದಂಥ ಕಶ್ಯಪ ಅಲ್ಲಿ ಪಾಪ ಕೆಳಗಡೆ ಕೂತಿದ್ದಾನೆ, ದಿಕ್ಕು ಕಾಣದಂತೆ ಇಲ್ಲೋ ಮರೆಯಲ್ಲಿ ಕೂತಿದ್ದಾನೆ. ಅವನ ಪಕ್ಕ ಹರಿ, ಇಲ್ಲಿ ಸಂದೀಪ, ಇಲ್ಲಿ ಅರ್ಜುನ, ಇವರೆಲ್ಲ ಪ್ರೇಕ್ಷಾದ ಗೆಳೆಯರಾಗಿದ್ದಾರೆ. ಎಲ್ಲ ವಿಸ್ತೃತವಾದಂಥ ಪದ್ಯಪಾನದ ಗೆಳೆಯರಲ್ಲಿ ರಾಮಚಂದ್ರ, ರಾಘವೇಂದ್ರ, ಇಲ್ಲಿ ಮತ್ತೆ ನಮ್ಮ ಸೋಮಶೇಖರ್ ಶರ್ಮಾ ಇದ್ದಾನೆ, ರವಿ ಇದ್ದಾನೆ, ವಿಶ್ವ, ಹೀಗೆ ಅನೇಕರು ಗೆಳೆಯರು ಸಿಕ್ಕದಾಗೆಲ್ಲ ವಿಚಾರಿಸ್ಕೋತಾ ಇದ್ರು. ನಾವು ಮಾಡಿದ ಕೆಲಸವನ್ನು ಮತ್ತೆ ನೋಡಿ ಅದನ್ನು ನಾವು ಅಪ್ಡೇಟ್ ಕೊಟ್ಟಾಗ ಆನಂದಿಸ್ತಾ ಇದ್ರು, ಒಂದೊಂದು ಸ್ವಾರಸ್ಯವನ್ನು ಹಂಚಿಕೋತಾ ಇದ್ರು. ಅದು ಅನನ್ಯವಾದದ್ದು. ಅದಕ್ಕೆ ಮತ್ತೆ ಕೃತಜ್ಞತೆ ಸಲ್ಲಿಸ್ತೀನಿ. ಸೀರೆ ಅಂಗಡಿ ಸುಮಾರು ಜನ ಕರ್ಕೊಂಡು ಹೋಗಿದ್ದಾರೆ ಗಣೇಶರು. ಇಂತಹ ಒಂದು ಕೃತಿ ಲೋಕಾರ್ಪಣವಾಗಲಿಕ್ಕೆ ಆರ್ಥಿಕವಾಗಿ ಬೆನ್ನೆಲುಬಾದಂತಹ ಪ್ರಾಯೋಜಕರು, ಅವರನ್ನು ಗೌರವಿಸುವಂತಹ. ಎಲ್ಲರಿಗೂ ನಮಸ್ಕಾರ. DVG ಅವರ ಬಗ್ಗೆ ಇವತ್ತು ಲೋಕಾರ್ಪಣೆ ಆಗಿರುವ ಸಂಕಲನದ ಬಗ್ಗೆ 2-3 ಜನ ಸಮರ್ಥರು, ಸಾಧಕರು ಮಾತನಾಡಿದ್ದು ಆಗಿದೆ. ಅದಕ್ಕೆ ಹೆಚ್ಚಿನದೇನನ್ನಾದರೂ ಸೇರಿಸೋದಕ್ಕೆ ನನಗೆ ಶಕ್ತಿ ಇದೆ ಅಂತ ನಾನು ಭಾವಿಸಿಲ್ಲ. ಹೆಚ್ಚು ಹೇಳೋ ಅವಶ್ಯಕತೆ ಕೂಡ ಇಲ್ಲ. ಗೋಖಲೆ ಸಂಸ್ಥೆಯ ದೃಷ್ಟಿಯಿಂದ ಇದು ಒಂದು ಮೈಲಿಗಲ್ಲು ಅಂತ ನಾವು ಭಾವಿಸಿದ್ದೇವೆ. ಈ ಕೃತಿಗೆ ಚಾಲನೆ ನೀಡಿರುವ ಈ 2 ಅಭಿಮಾನಿಗಳಿಗೆ ನಾವು ವಾಚಕ ಲೋಕದ ಪರವಾಗಿ ಹೃದಯಪೂರ್ವಕವಾದ ಕೃತಜ್ಞತೆಯನ್ನು ಸಲ್ಲಿಸುವ ಸಂತೋಷದ ಕರ್ತವ್ಯ ಮಾತ್ರ ನನಗೆ ಉಳಿದಿದೆ. ಇಬ್ಬರಿಗೂ ನಾವೆಲ್ಲ ಋಣಿಗಳಾಗಿದ್ದೇವೆ. ಮಾತು ಜ್ಯೋತಿರ್ಲಿಂಗ ಆಗಬಲ್ಲದು ಅನ್ನೋದಕ್ಕೆ ನಾವು ನೋಡಿರುವ ಉಜ್ವಲ ನಿದರ್ಶನ ಅಂದರೆ DVG ಕೃತಿ ಸಂಪದ. ಎಲ್ಲ ಮಾಧ್ಯಮಗಳಲ್ಲಿ ಅತ್ಯಧಿಕವಾಗಿ ಉದ್ಧೃತ ಆಗ್ತಾ ಇರೋದು ಕಗ್ಗ ಅನ್ನೋದಕ್ಕೆ ಬೇರೆ ಯಾವುದೇ ತಾರ್ಕಣೆಯ ಅವಶ್ಯಕತೆ ಇಲ್ಲ. ಅನುವಾದ, ಅನುಕೃತಿ, ವ್ಯಾಖ್ಯಾನ, ನಾಟಕ, ಮ್ಯಾಜಿಕ್, ಹೀಗೆ 10 ರೀತಿಗಳಲ್ಲಿ ಅದು ಜನರನ್ನು ರಂಜಿಸಿದೆ. ಅನುಕರಣಗಳು ಲೆಕ್ಕ ಇಲ್ಲದಷ್ಟು ಬಂದಿವೆ. ಅದರ ಮೂಲಕ ಸಾಹಸಿಗಳು ಮೂಲ ಕೃತಿಗೆ ಗೌರವ ಸಲ್ಲಿಸಿದ್ದಾರೆ ಅಂತ ಭಾವಿಸಿ ಸುಮ್ಮನಾಗಬೇಕಾಗಿದೆ. ಏಕೆಂದರೆ
4 ಸಾಲಿನ ಪದ್ಯವನ್ನು, ಛಂದಸ್ಸನ್ನು ಕಲಿಯೋದು ತುಂಬ ಕಷ್ಟ ಏನಲ್ಲ. ಆದರೆ ಕಗ್ಗದ ಪದ್ಯಗಳು ಯಾವ ಜೀವನಾನುಭವದಿಂದ ಹೊಮ್ಮಿದವೋ ಅದು ಎಲ್ರಿಗೂ ಎಟಕುವಂಥದ್ದಲ್ಲ. ಕಗ್ಗಕ್ಕೂ DVಜಿಯವರ ಇತರ ಬರಹಗಳಿಗೂ ಬೆಲೆ ಬಂದದ್ದು ಅವರು ಬದುಕಿದ ರೀತಿಯಿಂದ. ಇದನ್ನು ಭೈರಪ್ಪನವರು ಬಹಳ ಸೊಗಸಾಗಿ ಹೇಳಿದ್ದಾರೆ. ನಮ್ಮ ಸಮಾಜಕ್ಕೆ ನನ್ನಿಂದ ಏನಾದರೂ ಒಳ್ಳೆಯದಾಗಬೇಕು ಅಂತ ತಮ್ಮ ಇಡೀ ಜೀವನವನ್ನೇ ಸವಿಸಿದವರು DVಜಿ. ಈ ತಪಸ್ಸಿನಿಂದಾಗಿ ಅವರ ಮಾತಿಗೆ, ಬರಹಕ್ಕೆ ಬೆಲೆ ಬಂದಿತೇ ಹೊರತು ಬರಿಯ ಲೇಖನ ಕ್ರಿಯೆಯಿಂದ ಅಲ್ಲ. ಈ ಅನುಭೂತಿಯ ಹಿನ್ನೆಲೆಯಿಂದಾಗಿಯೇ ಅವರ ಬರಹಗಳಿಗೆ ಅಷ್ಟೊಂದು ವ್ಯಾಪಕವಾದ ಜನಸ್ಪಂದನ ಸಿಕ್ಕಿರೋದು. ಭೈರಪ್ಪನವರು ಹೇಳಿದ ಮಾತನ್ನೇ ಡಾಕ್ಟರ್ ಚಿದಾನಂದ ಮೂರ್ತಿಯವರು ಕೆಲವು ವರ್ಷಗಳ ಹಿಂದೆ ನನಗೆ ಹೇಳಿದರು. ನನ್ನ ವಿನಂತಿಯಂತೆ ಬರೆದುಕೊಟ್ಟ ಒಂದು ಲೇಖನದಲ್ಲಿ ಅವರು ಹೇಳಿದರು, ವಚನಗಳು ಶಿವಶರಣರು ನಡೆದು ನುಡಿದುದರ ಪರಿಣಾಮವಾಗಿ ರಚನೆ ಆಗಿರತಕ್ಕವು. ಬಸವ, ಅಲ್ಲಮ, ಅಕ್ಕ ಮಹಾದೇವಿ ಮೊದಲಾದವರು ಏನನ್ನ ವಚನ ರೂಪವಾಗಿ ನುಡಿದರೋ ಅದನ್ನು ಮೊದಲು ನಡೆದರು. ಅಂದರೆ ಅವರ ನುಡಿಗಳಿಗೆ ಪ್ರಾಮುಖ್ಯ ಬಂದಿರೋದು ಅವರ ನಡೆಯಿಂದ. ಇದು ಮೇಲ್ನೋಟಕ್ಕೆ ಸ್ಪಷ್ಟವಾಗತ್ತೆ. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಇಂತಹ ವಚನಗಳಲ್ಲಿ ಆಕರ್ಷಕ ಶೈಲಿಯಾದರೂ ಎಲ್ಲಿದೆ? ಇದು ಯಾರು ಬೇಕಾದರೂ ಹೇಳಬಹುದಾದ ಮಾತು. ಯಾವುದೇ ಮಾತಿಗೆ ಬೆಲೆ ಬರಬೇಕಾದ್ರೆ ಆ ಮಾತು ಯಾರ ಬಾಯಿಂದ ಬಂದಿದೆ, ಆ ವ್ಯಕ್ತಿಯ ಸಾಧನೆ ಏನು, ಮನೋಧರ್ಮ ಎಂಥವುದು ಅನ್ನೋದು ಮಹತ್ವದ ಪಾತ್ರವನ್ನು ವಹಿಸುತ್ತೆ. ಚರಿತ್ರೆಯಲ್ಲಿ ಉನ್ನತ ಮೌಲ್ಯಗಳು ನೆಲೆಯಾಗಿ ನಿಲ್ಲೋದಕ್ಕೆ ಕಾರಣರಾದವರು ಅವುಗಳನ್ನು ಜೀವನದಲ್ಲಿ ಪ್ರಾಮಾಣಿಕವಾಗಿ ಪರಿಪಾಲಿಸಿದ ವ್ಯಕ್ತಿಗಳು. ಅಮೂರ್ತ ಮೌಲ್ಯಗಳು ಸಾಕಾರವಾಗುವ ಪರಿ ಅದು. ಹೀಗೆಂದಿದ್ರು ಡಾಕ್ಟರ್ ಚಿದಾನಂದ ಮೂರ್ತಿ. ಉದಾಹರಣೆಗೆ ವನಸುಮ ಪದ್ಯ ನೋಡೋಣ. ಅದನ್ನು ಎಲ್ಲರೂ ಕೇಳಿದ್ದೀವಿ. ಅದು ಕಾವ್ಯ ದೃಷ್ಟಿಯಿಂದ ಏನೋ ಅದ್ಭುತವಾದ್ದು ಅಂತ DVಜಿಯವರ ಮಾನಸ ಪುತ್ರರಾದ ಗಣೇಶ್ ಕೂಡ ಬಹುಶಃ ಹೇಳಲಾರರು. ಆ ಪದ್ಯ DVಜಿ ಬದುಕಿದ ರೀತಿಯನ್ನು ಧ್ವನಿಸಿದೆ ಅನ್ನೋ ಕಾರಣದಿಂದ ಮತ್ತು ಅದು ಕಾಣಿಸಿರುವ ಜೀವನ ದರ್ಶನದ ಉದಾತ್ತತೆಯ ಕಾರಣದಿಂದ ಅದು ಜನರ ಮನಸ್ಸಿನಲ್ಲಿ ನೆಲೆ ನಿಂತಿದೆ. ಇದನ್ನು ಹೆಚ್ಚು ವಿವರಿಸಬೇಕಾದ ಅವಶ್ಯಕತೆ ಇಲ್ಲ. DVಜಿ ಹೇಗೆ ಬದುಕಿದರು ಅನ್ನೋದನ್ನು ತಿಳಿಸುವ ಗ್ರಂಥಗಳು ಸಾಕಷ್ಟು ಇವೆ. ಅವರ ಬರಹಕ್ಕೆ ಮಹತ್ವ ಬಂದದ್ದು ಅವರ ಮೌಲ್ಯವಂತ ಬದುಕಿನಿಂದ. ಇನ್ನೊಂದು ಅನನ್ಯತೆಯೂ ಇದೆ. ನಮ್ಮ ಲೆಜಿಸ್ಲೇಚರ್ ಅನ್ನುವ ಸಂತೆ ಮಾಳದಲ್ಲಿ ಈ ಕೆಲವೇ ದಿನಗಳ ಹಿಂದೆ ಸಜ್ಜನ ಸದಸ್ಯರೊಬ್ಬರು ಯಾವುದೋ ಸಂದರ್ಭದಲ್ಲಿ ಈ ಅಂಶವನ್ನು ಪ್ರಸ್ತಾವಿಸಿದ್ರು. ಅವರಿಗೆ ಶ್ರೇಯಸ್ಸಾಗಲಿ. ಅವರು ಹೇಳಿದ್ದು, ದೊಡ್ಡ ದೊಡ್ಡ ಕಾವ್ಯಗಳನ್ನು ಬೇರೆಯವರು ಓದ್ಕೊಳ್ಳಿ, ನಮಗೆ ಮಂಕುತಿಮ್ಮನ ಕಗ್ಗ ಸಾಕು. ಇದನ್ನು ಆ ಸದಸ್ಯರು ಹೇಳಿದ್ರು. ಅವರಿಗೆ ಶ್ರೇಯಸ್ಸಾಗಲಿ. ಗುರುಸ್ಥಾನೀಯ ಕೃತಿಗಳು ಬೇಕಾದಷ್ಟು ಇರುತ್ತವೆ. ಆದರೆ ಆತ್ಮೀಯ ಆಪ್ತ ಮಿತ್ರರಂತೆ ಇರುವುದು ಕಗ್ಗ, ಸಂಸ್ಕೃತಿ, ಬಾಳಿಗೊಂದ ನಂಬಿಕೆ ಇಂಥ ಗ್ರಂಥಗಳು. ಹೀಗೆ ಬಂದಿರೋದು ಅವುಗಳ ಜನಪ್ರಿಯತೆ. ಕಗ್ಗ ಅದೆಷ್ಟು ಜನರಿಗೆ ವಿಷಮ ಸಂದರ್ಭಗಳಲ್ಲಿ ಕೆಳೆಯಾಸರೆ ನೀಡಿದೆ ಅನ್ನೋದಕ್ಕೆ ಲೆಕ್ಕ ಇಲ್ಲ. ಒಂದು ಪ್ರಸಂಗ ಮಾತ್ರ ಹೇಳ್ತೇನೆ. ಒಂದು ಸಲ ಬಿ ಕಾಳಿಂಗರಾಯರ ಗಾಯನ ಪ್ರವಾಸ ಶಿವಮೊಗ್ಗ ಜಿಲ್ಲೆಯಲ್ಲಿ ನಡೆದಿತ್ತು. ಕೂಡ್ಲಿ ದೇವಸ್ಥಾನವನ್ನು ಕಾಳಿಂಗರಾವ ತಂಡದವರು ನೋಡಲೇಬೇಕು ಅಂತ ಕಡಿದಾಳ್ ಮಂಜಪ್ಪನವರ ಆಗ್ರಹ ಇತ್ತು. ನಡ್ಕೊಂಡು ಹೋಗುವಾಗ ಮೋಹನ್ ಕುಮಾರಿ ಅವರ ಪುಟ್ಟ ತಮ್ಮ ಜೊತೆಯಲ್ಲಿ ಇದ್ದ.
ದಾರಿಯಲ್ಲಿ ಆ ತಮ್ಮನ ಕಾಲಿಗೆ ಮುಳ್ಳು ಚುಚ್ಚಿಕೊಳ್ತು. ಅದನ್ನು ತೆಗೆಯಲು ಆಗಲಿಲ್ಲ. ಪಾಪ ವಿಪರೀತ ನೋವಿನಿಂದ ನರಳುತ್ತಾನೆ ನಡೆದ. ಆಮೇಲೆ ಶಿವಮೊಗ್ಗ ತಲುಪಿದ್ದಾಯಿತು. ಮಾರನೇ ದಿನ ಶಿವಮೊಗ್ಗದಲ್ಲಿ ನಭೂತೋ ಅನ್ನೋಂಥ ಭರ್ಜರಿ ಕಾರ್ಯಕ್ರಮ ಏರ್ಪಾಡಾಗಿತ್ತು. 3 ಸಜ್ಜಾಗ್ತಾ ಇದ್ದ ಹಾಗೆ ಸುದ್ದಿ ಬಂತು, ಮುಳ್ಳು ಚುಚ್ಚಿಕೊಂಡಿದ್ದ ತಮ್ಮನಿಗೆ ಟೆಟನಸ್ ಆಗಿ ತೀರಿಕೊಂಡಿದ್ದ. ಆದರೆ ಎಷ್ಟೋ ದಿನಗಳಿಂದ ಜಾಹೀರು ಪ್ರಚಾರ ಮಾಡಿದ್ದ ಕಾರ್ಯಕ್ರಮ ನಡೆಯಲೇಬೇಕಾಗಿತ್ತು. ಮೋಹನ್ ಕುಮಾರಿ ಪಾಪ ಹೇಗೆ ಹಾಡಬೇಕು, ಹೇಗೋ ಸಮಾಧಾನ ತಂದುಕೊಂಡು ವೇದಿಕೆ ಏರಿದರು. ಆ ಉತ್ಕಟ ಮನಸ್ಥಿತಿಯಲ್ಲಿ ಅವರಿಗೆ ಹಾಡಬೇಕು ಅನಿಸಿದ್ದು ಮಂಕುತಿಮ್ಮನ ಕಗ್ಗದ 1-2 ಪದ್ಯಗಳು. ಪಂಡಿತರ ಶಾಸ್ತ್ರಿಗಳೇ ಮಿಥ್ಯಯಂ ತಥ್ಯಕ್ಕೆ ಖಂಡಿತದಿ ಸೇತುವೆಯ ಕಟ್ಟುವಡೆ ನೀವು ಕಂಡಿಹಿರ ನರಹೃದಯದ ಆಳಸುಳಿ ಬಿರುಬುಗಳ ದಂಡವಾದ ನುಳಿದ ನುಡಿ ಮಂಕುತಿಮ್ಮ. ಹೀಗೆ 1-2 ಪದ್ಯಗಳನ್ನು ಪಾಪ ಹಾಕಿ ಹಾಡಿ ಹಾಗೂ ಸ್ವಲ್ಪ ಸಮಾಧಾನ ತಂದುಕೊಂಡು ಕಾರ್ಯಕ್ರಮವನ್ನು ನಡೆಸಿದರು. ಅಂತಹ ನೇಹಿಗ DVGಯವರ ಕೃತಿಗಳ ಸಾರ ಸಂಗ್ರಹವನ್ನು ಲೋಕಾರ್ಪಣೆ ಮಾಡಿರುವ ಹಿರಿಯರಾದ ಡಾಕ್ಟರ್ SL ಭೈರಪ್ಪ ಅವರಿಗೆ, ಇದನ್ನು ಶ್ರಮಪೂರ್ವಕ ಸಿದ್ಧಪಡಿಸಿರುವ ಶತಾವಧಾನಿ ಡಾಕ್ಟರ್ ರಾ ಗಣೇಶ್ ಮತ್ತು ಮಿತ್ರ BN ಶಶಿಕಿರಣ ಅವರಿಗೆ ವಂದನೆ ಸಲ್ಲುತ್ತೆ. ಸಾರ ಸಂಗ್ರಹ ಕುರಿತು ಹೇಳೋದಾದರೆ ಇದರಿಂದ 3 ಪ್ರಯೋಜನಗಳು ಆದವು ಅಂತ ನಾವು ನಿರೀಕ್ಷಿಸಿದ್ದೇವೆ. ಮೊದಲನೆಯದಾಗಿ ಕರ್ನಾಟಕ ಸರ್ಕಾರ ಕೃಪೆ ಮಾಡಿ 11 ಸಂಪುಟಗಳಲ್ಲಿ DVG ಕೃತಿ ಶ್ರೇಣಿ ಏನು ಪ್ರಕಟ ಮಾಡಿದೆ ಅದು 6,500 ಪುಟಗಳಷ್ಟು ಇದೆ. ಆಸಕ್ತಿ ಇದ್ದವರು ಅಷ್ಟನ್ನು ಓದಿದರೆ ಸಂತೋಷ. ಆದರೆ ಅಷ್ಟು ಕ್ಷಮತೆ ಇಲ್ಲದ ಒಂದು ದೊಡ್ಡ ವರ್ಗವೂ ಇದೆ. ಅಂತಹವರಿಗೆ ನೆರವನ್ನು ಒದಗಿಸುವ ಅವಶ್ಯಕತೆ ಇತ್ತು. ಅದನ್ನು ಸಾರ ಸಂಗ್ರಹ ಪೂರೈಸಿದೆ ಅಂತ ಭಾವಿಸಿದ್ದೇವೆ. ಎರಡನೇದಾಗಿ DVGಯವರ ಮಟ್ಟಿಗೆ ಕಾವ್ಯ ಸಾಹಿತ್ಯ, ಪರಂಪರೆಗೆ ವ್ಯಾಖ್ಯಾನ, ರಾಜಕೀಯ ಈ ರೀತಿಯ ಭೇದಗಳು ಇರಲಿಲ್ಲ. ಎಲ್ಲವನ್ನೂ ಅಖಂಡವಾಗಿ ಕಂಡವರು ಅವರು. ಒಂದು ಅಡಕವಾದ ಸಂಪುಟದಲ್ಲಿ ಅವರ ಬರಹಗಳ ಪ್ರಾತಿನಿಧಿಕ ಭಾಗಗಳ ಸಂಕಲನ ದೊರೆತಿರೋದು ಅವರ ಜೀವನ ದೃಷ್ಟಿಯ ಅಖಂಡತೆಯ ಗ್ರಹಿಕೆಗೆ ಅನುಕೂಲ ಆದೀತು ಅಂತ ನಾವು ಭಾವಿಸಿದ್ದೇವೆ. ಮೂರನೇದಾಗಿ ಗಣನೀಯ ಸಂಖ್ಯೆಯ ಓದುಗರು ಕಗ್ಗ ಓದ್ತಾರೆ, ಕೆಲವರು ಭಗವದ್ಗೀತಾ ತಾತ್ಪರ್ಯ ಓದ್ತಾರೆ, ಇನ್ನು ಕೆಲವು ಜ್ಞಾಪಕ ಚಿತ್ರಶಾಲೆ ಓದಬಹುದು. ಇಂತಹವರಿಗೆ DVGಯವರ ಇತರ 4-6 ಕೃತಿಗಳ ಸ್ವಲ್ಪ ಮಟ್ಟಿನ ಪರಿಚಯವಾದರೂ ಆದರೆ ಒಳ್ಳೆಯದು. ಈ ನೆರವನ್ನು ಸಾರ ಸಂಗ್ರಹ ಒದಗಿಸಿದೆ. ಈ ದೃಷ್ಟಿಯಿಂದ ಪ್ರೇರಿತವಾಗಿರೋದು ಈ ಸಂಕಲನ. ಕೊನೆಯದಾಗಿ ನನ್ನ ಒಂದು ಕರ್ತವ್ಯ ಬಾಕಿ ಇದೆ. DVG ಸಾರ ಸಂಗ್ರಹ ಹೊರತರುವ ಯೋಚನೆ ಇದೆ ಅಂತ ಅರಿಕೆ ಮಾಡಿದ ಕೂಡಲೇ ಈ 4-6 ದಾನಿಗಳು ನೆರವು ನೀಡಲು ಮುಂದೆ ಬಂದರು. ಅನೇಕರು ಇಲ್ಲಿ ಬಂದಿದ್ದಾರೆ, ಕೆಲವರು ಬಂದಿಲ್ಲ. DVGಯವರ ಮೇಲಿನ ಗೌರವದಿಂದ ಹಾಗೆ ನಮ್ಮ ಬೇಡಿಕೆಗೆ ಸ್ಪಂದಿಸಿ ಈ ಗ್ರಂಥ ಪ್ರಕಟಣೆಯನ್ನು ಇವರೆಲ್ಲ ಸಾಧ್ಯವಾಗಿಸಿದ್ದಾರೆ. ಈ ಸಜ್ಜನ ಬಂಧುಗಳಿಗೆಲ್ಲ ಗೋಖಲೆ ಸಂಸ್ಥೆಯ ಹಾಗೂ ಓದುಗರ ಪರವಾಗಿ ವಂದನೆ ಸಲ್ಲಿಸ್ತಾ ಇದ್ದೇನೆ. ನಮಸ್ಕಾರ. ಆಗ ಶಶಿಕಿರಣ್ ಅವರು DVGಯವರು ಹೊಸ ಹೊಸ ಕನ್ನಡ ಶಬ್ದಗಳನ್ನು ಶಬ್ದ ಟಂಕನ ಮಾಡ್ತಾ ಇದ್ರು ಅಂತ ಹೇಳಿದರು, ಜಗಲಿ ಜಿಜ್ಞಾಸೆ ಅಂತ. ನಾನು ಆಗ ರಾಮಸ್ವಾಮಿಯವರ ಕುರಿತು ಹೇಳುವಾಗ ಕೃತಿ ಮತ್ತು ಆಕೃತಿಯಲ್ಲಿ ಅಭಿನವ DVG ಅಂತ ಹೇಳಿದ್ದೆ. ಈಗ ಅವರು ಒಂದು ಬಳಸಿದರು, ಶಾಸಕ ಸಂದೋಹಕ್ಕೆ ಸಂತೆ ಮಾಡ ಅಂತ. ಹಾಗೆ ಪರಂಪರೆ ಮುಂದುವರೆದಿದೆ. ಡಾಕ್ಟರ್ SL ಭೈರಪ್ಪನವರಿಗೆ ಗೌರವಿಸಬೇಕಾಗಿ ನಾಡೋಜ ಡಾಕ್ಟರ್ SR ರಾಮಸ್ವಾಮಿಯವರಲ್ಲಿ ಹಾಗೂ ಗಣೇಶರಲ್ಲಿ ಪ್ರಾರ್ಥನೆ. ಪ್ರಾಮಾಣಿಕವಾದಂತಹ ಒಂದು ನಿಮ್ಮಲ್ಲಿ ಬೇಡಿಕೆ. ಈ ಕಾರ್ಯಕ್ರಮಕ್ಕೆ ಬಂದ ನಿಮಗೆಲ್ಲರಿಗೂ ಕೂಡ ಅಭಿವಂದನೆಯನ್ನು ಸಲ್ಲಿಸ್ತೇನೆ. ಎಲ್ಲರಿಗೂ
ಈ ಕಾರ್ಯಕ್ರಮಕ್ಕೆ ಮಾಧ್ಯಮದವರು ಕೂಡ ಬಹಳಷ್ಟು ವ್ಯಾಪಕವಾದಂತಹ ಪ್ರಚಾರವನ್ನು ಕೊಟ್ಟಿದ್ದಾರೆ. ಇಲ್ಲಿಗೆ ಬಂದಂತಹ ಮಾಧ್ಯಮ ಪ್ರತಿನಿಧಿಗಳಿಗೆ ಹಾಗೂ ಆ ಮಾಧ್ಯಮ ಮಿತ್ರರಿಗೆಲ್ಲರಿಗೂ ವಂದನೆಯನ್ನು ಸಲ್ಲಿಸ್ತೇವೆ. ಎಲ್ಲರಿಗೂ ನಮಸ್ಕಾರ. ಮರೆತ ಮಾತು, ನೀವು ಹೋಗುವಾಗಲೇ ಅಲ್ಲಿ ಪ್ರಸಾದ ಇದೆ, ಅದನ್ನು ಅವಶ್ಯವಾಗಿ ಸ್ವೀಕರಿಸಬೇಕು DVG ಅವರ ನೆನಪಿನೊಂದಿಗೆ. ನಮಸ್ಕಾರ.